ಇನ್ನೊಂದು ಚಿಕ್ಕ ವಯಸ್ಸಿಗೆ ಇಂಜರಿ ಆಗಿದೆ, ಹಾಕಿ ಆಡುವಾಗ ಇನ್ನು ಕ್ರಿಕೆಟ್ ಆಡುವಾಗ ಇಂಜರಿ ಆಗಿದೆ, ಆ ಟೈಮಾಗಿ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಲಿಲ್ಲ, 40 ವರ್ಷ 50 ವರ್ಷ ಆದಮೇಲೆ ಆರ್ಥರೈಟಿಸ್ ಸಿಂಪ್ಟಮ್ಸ್ ಎಲ್ಲ ಡೆವಲಪ್ ಆಗುತ್ತೆ. ಸೊ ಹೌ ಟು ಪ್ರಿವೆಂಟ್? ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ವೇಟ್ ಕಂಟ್ರೋಲ್. ನಾವು ಬಿಫೋರ್ ವಿ ರೀಚ್ ದ ರೈಟ್ ಪರ್ಸನ್, ತುಂಬ ಮಲ್ಟಿಪಲ್ ಒಪಿನಿಯನ್ಸ್, ಸೆಕೆಂಡ್ ಒಪಿನಿಯನ್ಸ್, ಐ ಥಿಂಕ್ ಅದೊಂದು ಬಿಗ್ ಪ್ರಾಬ್ಲಮ್ ಇದೆ ಇನ್ ದ ಡಾಕ್ಟರ್ಸ್. ಇದು ಖಂಡಿತ. whom to trust finally. That is comes back to that original thing. Trust is the essence of cure. So you have to trust this and this. It is not to say that allopathy ge illa solutions ide. Sumar jagadalli allopathy does not have solution. Maybe homeopathy has solution, maybe ayurveda has solution, but open mind irbeku. And nim field ge ಎಷ್ಟು advantage ide, ಎಷ್ಟು limitation ide, you should be very aware and responsible as a professional. Today on Just Curious, it is one and only Dr. Hemant K. Kalyan. So, Doctor, ನೀವು HOD and consultant of orthopedic and robotic joint replacement surgery at Manipal. ಇದೆಲ್ಲ ನಿಮ್ಮ ಡೆಸಿಗ್ನೇಷನ್ ಆಯ್ತಂದರೆ ನನಗೆ ನನ್ನ ಕಾಲ್ ಸರ್ಜರಿ ಮಾಡಿದಂಥ ACL ರಿಕನ್ಸ್ಟ್ರಕ್ಷನ್, MCL, ಮೆನಿಸ್ಕಸ್ ಇದೆಲ್ಲ ನೋಡಿದಂಥ ಡಾಕ್ಟರ್. ಸೊ ಇದು ಹೆಂಗಾಯ್ತಂದರೆ ಲಾಸ್ಟ್ ಟೈಮು ಐ ಕೇಮ್ ಟು ಯುವರ್ OT, ಟುಡೇ ಯು ಆರ್ ಇನ್ ಮೈ OT. ಹೌದು. ಐ ಥಿಂಕ್ ವಿ ಆರ್ ಈವನ್ ನೌ. ಫಸ್ಟ್ಲಿ ಹೇಗಿದ್ದೀರಾ? ಆ್ಯಂಡ್ ವೆರಿ ಗುಡ್ ಟು ಸಿ ಯು. ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ಮೈ ಮೇನ್ ಕ್ಲೇಮ್ ಟು ಫೇಮ್ ಇಸ್ Rashmi's doctor. That is very modest of you. We all know the man, behind the ortho gold medal, 89 ಅಲ್ಲಿ ಬಂದಿರೋದು ನಿಮಗೆ. And also you are the first Indian to be having the honor of having the diploma in sports medicine ಅಲ್ವಾ. ಮತ್ತು ಇನ್ನೇನು 8500 ಸರ್ಜರಿ ಮಾಡಿದ್ದೀರಾ, 123 ಗೆಸ್ಟ್ ಲೆಕ್ಚರ್ಸು. ದೇರ್ so much to your profile and your experience. And name it, you have seen them from the Prakash Padukones of Bangalore to Rahul Dravid ಅವರು, ಅನಿಲ್ ಕುಂಬ್ಳೆ ಅವರು, ಎಲ್ಲರೂ ನಿಮ್ಮ ಪೇಷಂಟ್ಸು. ಆ್ಯಂಡ್ ಇವತ್ತು ನಮ್ಮ ಜೊತೆಗೆ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನೀವು ಬಂದಿದ್ದೀರಾ. ಐ ಆಮ್ ವೆರಿ ಕ್ಯೂರಿಯಸ್ ಟು ನೋ ಯುವರ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಥ್ರೂ ವಿಚ್ ಜನಗಳಿಗೆ ಹೆಲ್ಪ್ ಆಗಬೇಕು. ಖಂಡಿತ. ಫಸ್ಟ್ ಎಲ್ಲಿಂದ ಶುರು ಮಾಡೋಣ? ಹೌ ಡಿಡ್ ಯು ಸ್ಟಾರ್ಟ್ ಯುವರ್ ಡೇ ಟು ಡೇ? ಸೊ ಬೆಳಿಗ್ಗೆ 5 ಗಂಟೆಗೆ ಐ ವೋಕ್ ಅಪ್, 5:15 ಜಿಮ್, 6 ಗಂಟೆ ತನಕ ಜಿಮ್, ಆಮೇಲೆ ಗಾಟ್ ರೆಡಿ ಫಾರ್ ವರ್ಕ್. ಸೊ 6:45 ಬ್ರೇಕ್ಫಾಸ್ಟ್ ಟೈಮ್, ತಿಂದು ತಗೊಂಡು 7:15 ಲೆಫ್ಟ್ ಹೋಮ್, 8 ಗಂಟೆಗೆ ಐ ರೀಚ್ ವರ್ಕ್. ಅದು ಡೈಲಿ ನನ್ನ ರೂಟೀನ್ ಏನಿದೆ, 8 ಗಂಟೆಯಿಂದ 10 ಗಂಟೆ ಐ ಬಿ ವರ್ಕಿಂಗ್. ಸೊ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ. ಸೊ ಮೇನ್ ಟೈಮ್, ಪರ್ಸ್ನಲ್ ಟೈಮ್ ಬೆಳಿಗ್ಗೆ ಇರುತ್ತೆ. ಸೊ ನಾನು ಜಿಮ್ಗೆ ಹೋಗ್ತೀನಿ ಆಲ್ಟರ್ನೇಟ್ ಡೇಸ್ ಸ್ವಿಮ್ಗೆ ಹೋಗ್ತೀನಿ. 6 ಗಂಟೆಗೆ ಮನೆ ವಾಪಸ್. ಆಮೇಲೆ ಭಾನುವಾರ ಬೆಳಿಗ್ಗೆ ವಿಲ್ ಗೋ, ನಾನು ಆ್ಯಂಡ್ ಮೈ ವೈಫ್ ಡಾಕ್ಟರ್ ಬಿರಾಜ್ ವಿಲ್ ಟೇಕ್ 10 kilometers ವಾಕ್. ಸೊ ಅದೇ ದಟ್ಸ್ ದ ಟೈಮ್ ಫಾರ್ ಅವರ್ ಸೆಲ್ಸ್. ಇಲ್ಲ ಅಂದರೆ ಪ್ರೊಫೆಷ್ನಲ್ ಟೈಮ್ ಇಸ್ ದ ಮೇನ್ ಟೈಮ್ ಈಟರ್ ಫಾರ್ ಅಸ್. ಹಾಗಾಗಿ ದಿಸ್ ಇಸ್ ಯುವರ್ ರೂಟೀನ್. ದಿಸ್ ಇಸ್ ಮೈ ರೂಟೀನ್. And I think you have surgery days and non-surgery days. So today is what? Today is non-surgery day. ಅದಕ್ಕೆ ನಾನು ಬಂದಿದ್ದೀನಿ. ಸರ್ಜರಿ ಇದ್ದರೆ ವಿ ಕೆನಾಟ್ ಪ್ರಿಡಿಕ್ಟ್ ಎಷ್ಟು ಗಂಟೆಗೆ ವಿಲ್ ಫಿನಿಶ್ ಆಫ್ ದ ಸರ್ಜರೀಸ್. ಸೊ ಕೆಲವು ಸತಿ 5 ಸರ್ಜರೀಸ್ ಇರುತ್ತೆ, ಎಂಡ್ ಸರ್ಜರೀಸ್ ಇರುತ್ತೆ, ಕೆಲವು ಸತಿ 10 ಸರ್ಜರೀಸ್ ಇರುತ್ತೆ. ಸೊ ವಿ ಮೇ ಬಿ ಆಪ್ರೇಟಿಂಗ್ ಟಿಲ್ ನೈಟ್ 11, 11:30, 12, 12:31. ಹಾಂ. ಸೊ ನಾನು ಮಣಿಪಾಲ್ಗೆಲ್ಲ ಬಂದಾಗೆಲ್ಲ ನಾನು ಅದನ್ನು ರೇಗಿಸ್ತಾ ಇರ್ತೀನಿ, ಪ್ಲೀಸ್ ಚೇಂಜ್ ದ ನೇಮ್ ಟು ಮೆಜೆಸ್ಟಿಕ್ ಅಂತ. ಅಷ್ಟು ವೇಟಿಂಗ್ ಇರುತ್ತೆ. ಆ್ಯಂಡ್ ದೆರ್ ಇಸ್ ದಿಸ್ ಸಿಂಪಲ್, ದ ಕಾಮ್ ಮ್ಯಾನ್ ಹೂಸ್ ಜಸ್ಟ್ ವಾಕಿಂಗ್ ಇನ್ ದ ಕಾರಿಡಾರ್. ಕೆಲಸತಿ ನೋಡಿದ್ರೆ ಇವರ ಹೇಮಂತ್ ಕೆ ಕಲ್ಯಾಣ್ ಅಂತ ಗೊತ್ತಾಗೋದೇ ಇಲ್ಲ. ಸೊ ಅಂದರೆ ನೀವಿರೋ ಪೊಸಿಷನ್ ಗೊತ್ತು, ನಿಮಗಿರೋ ಪವರ್ ಗೊತ್ತು. ಇದೆಲ್ಲವನ್ನು ಬಿಟ್ಟರೆ ದೆರ್ ಇಸ್ ಒನ್ ಹ್ಯೂಮನ್ ಇನ್ಸೈಡ್ ಯು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಇವತ್ತಿಗೂ ಆಫ್ಟರ್ 30 ಲಾಂಗ್ ಇಯರ್ಸ್ ಆ್ಯಂಡ್ 30+ years ಆ್ಯಂಡ್ ಸೋ ಮಚ್ ಟು ಯುವರ್ ಪಾಸ್ಟ್ ಆ್ಯಂಡ್ ದೆನ್ ಅಫ್ಕೋರ್ಸ್ ಕ್ಯೂರಿಯಾಸಿಟೀಸ್ ಇನ್ ದ ಡೇಸ್ ಅಹೆಡ್, ಆದರೆ ಏನೇನಿರುತ್ತೆ. ವಾಟ್ ಈಸ್ ಡ್ರೈವಿಂಗ್ ಯು ಡಾಕ್ಟರ್ ಟು ವಾಟ್ ಯು ಆರ್ ಡೂಯಿಂಗ್? ವೆರಿ ಸಿಂಪಲ್. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಏನಿರುತ್ತೆ, ಇಫ್ ಐ ಕ್ಯಾನ್ ಮೇಕ್ ಸಂಬಡೀಸ್ ಲೈಫ್ ಬೆಟರ್. ಅದು ದುಡ್ಡಿಂದ ಜಾಸ್ತಿ ಇಂಟರ್ನಲ್ ಏನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ಇಟ್ ಈಸ್, ವಿ ಕೆನಾಟ್ ಪುಟ್ ಇಟ್ ಇನ್ ವರ್ಡ್ಸ್. ಆ್ಯಂಡ್ ಅದೇ ಸಿಂಪಲ್ ಡ್ರೈವಿಂಗ್ ಫೋರ್ಸ್. ಯಾಕೆ ನನಗೆ ಒಂದು ಜನ ಬರುತ್ತೆ,
ಸರ್ ನನಗೆ ನಾನು ಡೈಲಿ ಪೂಜಾ ಮಾಡುವಾಗ ಐ ವಿಲ್ ಬಿ ರಿಮೆಂಬರಿಂಗ್ ಯು. ಇಲ್ಲ ಅಂದರೆ ಒಂದು ಚಿಕ್ಕ ಮಗು ಬರುತ್ತೆ, ಸರ್ ನೀವು ಟ್ರೀಟ್ಮೆಂಟ್ ಮಾಡಿದೆ, ಆಮೇಲೆ ನಾನು ಬ್ಯಾಡ್ಮಿಂಟನ್ ಮ್ಯಾಚ್ ಚಾಂಪಿಯನ್ಶಿಪ್ ನಾನು ತೊಗೊಂಡಿದ್ದೀನಿ ಸ್ಕೂಲಲ್ಲಿ. ದೀಸ್ ಆರ್ ಆಲ್ ಹಾರ್ಟ್ ವಾರ್ಮಿಂಗ್ ಎಕ್ಸ್ಪೀರಿಯನ್ಸಸ್. ಆ್ಯಂಡ್ ಅದು ವಿ ಕಾಲ್ ಇಂಟ್ಯಾಂಜಿಬಲ್ ರಿವಾರ್ಡ್ಸ್. ಅದಕ್ಕೆ ಏನು ಬೆಲೆ ಕಟ್ಟೋಕ್ಕಾಗಲ್ಲ. ಹೌದು, ಕ್ರೋರ್ಸ್ ಆಫ್ ರುಪೀಸ್ ಹಾಕಿ ಅದು ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಯಾಕೆ ವಾಟ್ ಬೆನಿಫಿಟ್ ವಿ ಗೆಟ್ ಔಟ್ ಆಫ್ ದ್ಯಾಟ್? ಇಲ್ಲ ಅಂದರೆ ಐ ಡೋಂಟ್ ನೀಡ್ ಟು ವರ್ಕ್. ಸೊ ಆರಾಮ್ಸೆ ನಾಳೆ ಬೆಳಿಗ್ಗೆ ನಾನು ರಿಟೈರ್ ಆಗಬೇಕು. ಬಟ್ ಅದೇ ಮೋಟಿವೇಶನ್, ಯಾಕೆ ಐ ಆಮ್ ಯೂಸ್ಫುಲ್ ಟು ಪೀಪಲ್ ವಾಂಟ್ ಟು ಕಮ್ ಟು ಮೀ ಫಾರ್ ಇಂಪ್ರೂವಿಂಗ್ ದರ್ ಬೋನ್ ಆ್ಯಂಡ್ ಜಾಯಿಂಟ್ ಹೆಲ್ತ್, ಅಷ್ಟೇ. ದಟ್ ಈಸ್ ವಾಟ್ ಮೋಟಿವೇಟ್ಸ್ ಮೀ, ಬೇರೆ ಏನಿಲ್ಲ. ನಂದು ಒಂದು ಸಿಂಪಲ್ ಫಿಲಾಸಫಿ ಇದೆ, ಬೆಳಗ್ಗೆಯಿಂದ ರಾತ್ರಿವರೆಗೂ, ಆ್ಯಸ್ ಯು ನೋ, ಯು ಹ್ಯಾವ್ ಬೀನ್ ಟು ಮೀ. ಇವಾಗ ನಾನು ನೋಡಿದ್ದೀನಿ ಆಲ್ಮೋಸ್ಟ್ 60 ಮೇಲೆ ಈಸಿಲಿ ಅರೌಂಡ್ 70 ಪೇಷಂಟ್ಸ್ ನಾನು ನೋಡಿದ್ದೀನಿ, ಪ್ಲಸ್ ವಾರ್ಡ್ ರೌಂಡ್ಸ್ ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ. ಬಟ್ ನಾನೇನು ಹೇಳ್ತೀನಿ, ಲಾಸ್ಟ್ ಪೇಷಂಟ್ ಬರ್ತಾ ಇದೆ 9:00 ಬರ್ತಾ ಇದೆ. ಇವರು ಈಸ್ ಆಲ್ರೆಡಿ ವೇಟೆಡ್ ಫಾರ್ ಮೀ ಫಾರ್ 2 hours, ಹಿ ಆರ್ ಶಿ. ಇವ್ರಿಗೆ ಮನೆಯಲ್ಲಿ ಕೆಲಸ ಇರುತ್ತೆ, ಮಕ್ಕಳಿದೆ, ನಾಳೆ ಬೆಳಿಗ್ಗೆ ಆಫೀಸ್ಗೆ ಹೋಗಬೇಕು, ಆರಾಮಾಗಿ ಕೂತ್ಕೊಂಡು ವೇಟ್ ಮಾಡ್ತಾಯಿದೆ. ಸೊ ವಾಟ್ ಈಸ್ ಮೈ ಡ್ಯೂಟಿ? ಅಟ್ಲೀಸ್ಟ್ ಒಂದು 5 ನಿಮಿಷ 10 ನಿಮಿಷ ಅವ್ರ ಹತ್ರ ಕರೆಕ್ಟಾಗಿ ಮಾತಾಡಿಕೊಂಡು ಗಿವ್ ಅ ಪೇಷಂಟ್ ಹಿಯರಿಂಗ್, ಸಾಲ್ವ್ ದ ಪ್ರಾಬ್ಲಮ್ ಟು ವಾಟ್ ಎವರ್ ಬೆಸ್ಟ್ ಎಬಿಲಿಟಿ ಐ ಕ್ಯಾನ್, ಅಷ್ಟೇ ಅಲ್ವಾ? ಸೊ ಐ ಬ್ರೇಕ್ ಅಪ್ ಮೈ ಡೇ ಇನ್ ಟು ಸಿಂಪಲ್ one session at a time. ಇವಾಗ ಐ ಆಮ್ ವಿತ್ ಯು, ಐ ಆಮ್ ಕಂಪ್ಲೀಟ್ಲಿ ಹಿಯರ್, ಲಿವ್ ಇನ್ ದ ಮೂಮೆಂಟ್, ಅಷ್ಟೇ. ಟೋಲ್ಡ್ ದಿಸ್ ಬಿಕಾಸ್ ಎಲ್ಲ ಪೇಷಂಟ್ಸು, ನಾನು ಇನ್ಕ್ಲೂಡಿಂಗ್ ಮೀ, ನಾನು ಫಸ್ಟ್ ಟೈಮ್ ಬಂದಾಗ ನೀವು ನೋಡಿದ್ರಿ 2 ವರ್ಷ ಆಯಿತು ಇವತ್ತು. ಆ್ಯಂಡ್ ಐ ಆಮ್ ಬ್ಯಾಕ್ ಟು ಪ್ಲೇಯಿಂಗ್ ಬ್ಯಾಡ್ಮಿಂಟನ್. ಆ್ಯಂಡ್ ನಾನು ಇವಾಗ ರೀಸೆಂಟಾಗಿ ಹೇಳ ಎಡಗಾಲ್ ಇವಾಗ ಮತ್ತೆ ನೋವು ಏನೋ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ. ವಿಲ್ ಗೆಟ್ ಇನ್ ಟು ದ ಟೆಕ್ನಿಕಾಲಿಟೀಸ್ ಲೇಟರ್. ಬಟ್ ಐ ನೋ ಇದು ನಮ್ಮ ಸೈಡ್ ಇದಾದರೆ, ಬಟ್ ಆಮೇಲೆ ಆಗೋದು ಓಕೆ. ಬಟ್ ಎವ್ರಿ ಟೈಮ್ ಅ ಪೇಷಂಟ್ ಕಮ್ಸ್ ಟು ಯು, ವಿ ಕಮ್ ವಿತ್ ಅ ಲಾಡ್ ಆಫ್ ಇನ್ಸೆಕ್ಯೂರಿಟೀಸ್, ವಿ ಕಮ್ ವಿತ್ ಅ ಲಾಡ್ ಆಫ್ ಫಿಯರ್, ಮತ್ತು ಅನ್ಸರ್ಟನಿಟೀಸ್ ಹೌದು ಇರುತ್ತೆ. ಸೊ ಹೌ ಡು ಯು, ಬಿಕಾಸ್ ವಿ ಆರ್ ಆಲ್ ಎನರ್ಜೀಸ್ ಎಂಡ್ ಆಫ್ ದ ಡೇ. ಖಂಡಿತ ಆ ಎನರ್ಜಿ ನೀವು ನೋಡಿದಾಗ ವಾಟ್ ಡಸ್ ಇಟ್ ಡೂ? ನಿಮ್ಮ ಒಂದು ಡಾಕ್ಟರ್ಗೆ ವಾಟ್ ಡಸ್ ದ್ಯಾಟ್ ಎನರ್ಜಿ ಡೂ? ಸೊ ವೆರಿ ಅರ್ಲಿ ಇನ್ ಮೈ ಕೆರಿಯರ್ ಇನ್ ಬ್ಯಾಂಗ್ಳೂರ್, ಐ ಯೂಸ್ ಟು ವರ್ಕ್ ಇನ್ ಒನ್ ಪ್ಲೇಸ್, ಅಲ್ಸೂರ್ ಲೇಕ್ ಹತ್ರ, ಲೇಕ್ ಸೈಡ್ ಹಾಸ್ಪಿಟಲ್. ಆ ಟೈಮಲ್ಲಿ ಇಟ್ ವಾಸ್ ಅ ಫೇಮಸ್ ಹಾಸ್ಪಿಟಲ್ ಇನ್ ಬ್ಯಾಂಗ್ಳೂರ್. ಹೌದು, ಅಷ್ಟೊಂದು ಕಾರ್ಪೊರೇಟ್ ಹಾಸ್ಪಿಟಲ್ಸ್ ವರ್ ನಾಟ್ ದೇರ್. ಮಣಿಪಾಲ್ ಹಾಸ್ಪಿಟಲ್ ಜಸ್ಟ್ ಬಂದಿದೆ. ಆ್ಯಂಡ್ ಲೇಕ್ ಸೈಡ್ ಹಾಸ್ಪಿಟಲ್ ವಾಸ್ ಅ ವೆರಿ ಮಚ್ ಸಾಟ್ ಆಫ್ಟರ್ ಹಾಸ್ಪಿಟಲ್. ಸೊ ಅಲ್ಲಿಗೆ ಎಂಟ್ರೆನ್ಸಲ್ಲಿ ದೆ ವಾಸ್ ಒನ್ ವೆರಿ ನೈಸ್ ವರ್ಡಿಂಗ್, ಟ್ರಸ್ಟ್ ಈಸ್ ದಿ ಎಸೆನ್ಸ್ ಆಫ್ ಕ್ಯೂರ್ ಅಂತ. ಆ್ಯಂಡ್ ದ್ಯಾಟ್ ಈಸ್ ವಾಟ್ ಇಸ್ ಸ್ಟಕ್ ಇನ್ ಮೈ ಮೈಂಡ್. ಅಷ್ಟು ವರ್ಷ 31 ವರ್ಷ ಆಯಿತು ಬ್ಯಾಂಗ್ಳೂರಲ್ಲಿ ಪ್ರಾಕ್ಟೀಸ್ ಆಗಿ. ಬಟ್ ಅಲ್ಟಿಮೇಟ್ಲಿ ನೀವು ಬರ್ತೀರಾ, ಬೇರೆ ಯಾರೂ ಬರ್ತಾರೆ, ದೇ ಆರ್ ಕಮಿಂಗ್ ವಿತ್ ಟ್ರಸ್ಟ್. ಆ್ಯಂಡ್ ವೆನ್ ಯು ಆರ್ ಪುಟಿಂಗ್ ಯೋರ್ ಬಾಡಿ ಪಾರ್ಟ್ ಇನ್ ಫ್ರಂಟ್ ಆಫ್ ಮೀ, ಐ ಆಮ್ ದ ಕಸ್ಟೋಡಿಯನ್ ಆಫ್ ದ್ಯಾಟ್ ಬಾಡಿ ಪಾರ್ಟ್ ಅಲ್ವಾ? ಇವಾಗ ನೀವು ಮಂಡಿ ಆಪ್ರೇಷನ್ ನಾನು ಮಾಡ್ತೀನಿ, ನಿಮ್ಮದು ಫುಲ್ ಫ್ಯೂಚರ್ ನನ್ನ ಕೈನಲ್ಲಿ ಇದೆ ಅಲ್ವಾ? ಓಕೆ, ಸೊ ನೀವು ಟ್ರಸ್ಟಿಂದ ನೀವು ಬರ್ತಾರೆ, ಓಕೆ ಸರ್ ನೀವೇ ಮಾಡಿ, ಯು ಹ್ಯಾವ್ ಗಾಟ್ ಚಾಯ್ಸ್ ಆಫ್ ಗೋಯಿಂಗ್ ಟು 100 ಡಾಕ್ಟರ್ಸ್ ಇನ್ ಬ್ಯಾಂಗ್ಳೂರ್ ಸಿಟಿ. ಯಾಕೆ ನೀವು ಬಂದಿದೆ? ಬಿಕಾಸ್ ಯು ಹ್ಯಾವ್ ಹರ್ಡ್ ಸಮ್ ಗುಡ್ ವರ್ಡ್ಸ್, ಯು ಹ್ಯಾವ್ ಕಮ್ ವಿತ್ ಸಮ್ ಟ್ರಸ್ಟ್ ಅಲ್ವಾ? ಸೊ ಅದೇ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಾನು ಎಲ್ಲ ಜೂನಿಯರ್ಸ್ಗೆ ಹೇಳ್ತೀನಿ, ನಾನು ಐ ರಿಮೈಂಡ್ ಮೈ ಸೆಲ್ಫ್ 15 times a day, ಯಾಕೆ ಪೇಷನ್ಸ್ ಬರ್ತಾರೆ ನಿಮಗೋಸ್ಕರ? ಓನ್ಲಿ ಬಿಕಾಸ್ ದೇ ಟ್ರಸ್ಟ್ ಯು. ಆ್ಯಂಡ್ ನೀವು ಹೇಳಿದರೆ ಕರೆಕ್ಟ್ ಇದೆ, ಬರ್ತಾರೆ, ಆವಾಗಲೂ ತುಂಬಾ ಇನ್ಸೆಕ್ಯೂರಿಟೀಸ್ ಇರುತ್ತೆ, ಭಯ ಇರುತ್ತೆ. ಸರ್ ಏನು ಹೇಳ್ತಾ ಇದೆ, ಸರ್ಜರಿ ಅಂದರೆ ನನಗೆ ಏನಾಗುತ್ತೆ, ಫ್ಯೂಚರಲ್ಲಿ ರಿಕವರಿಗೆ ಎಷ್ಟು ಟೈಮ್ ಆಗುತ್ತೆ? ಓಕೆ, ಸೊ ಐ ಹ್ಯಾವ್ ಟು ಪುಟ್ ಮೈ ಸೆಲ್ಫ್ ಇನ್ ಯೋರ್ ಶೂಸ್ ಆ್ಯಂಡ್ ಮೇಕ್ ಯು ಕಂಫರ್ಟಬಲ್. ಓಕೆ, ನೋ ಪ್ರಾಬ್ಲಮ್, ಸರ್ಜರಿ ಮಾಡ್ಬೋದು, ಯಾಕೆ ಮಾಡ್ಬೋದು, ಸರ್ಜರಿ ನಂತರ ನಿಮಗೆ ಹೇಗೆ ರಿಕವರಿ ಆಗುತ್ತೆ? ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಪ್ರೊಫೆಷನ್. And that will basically also give you the power reminder, and that in turn will probably act as an energy. ಖಂಡಿತ ನಿಮಗೆ which will drive you 110%. What insecurities do you go through? ನಿಮಗೆ ನಾಪ್ಕ ಇದೆ, ನಮ್ಮ ಸರ್ಜರಿ ಆದಾಗ ನಾನು ರಿಕ್ವೆಸ್ಟ್ ಮಾಡಿದ್ದೆ, ಡಾಕ್ಟರ್ ನನಗೆ ಫುಲ್ ಅನಸ್ತೀಶಾ ಬೇಡ, ಐ ವಾಂಟ್ ಟು ಬಿ ಅವೇಕ್, ಐ ವಾಂಟ್ ಟು ಸಿ ವಾಟ್ಸ್ ಹ್ಯಾಪ್ನಿಂಗ್ ಅಂತ. ಬಿಲೀವ್ ಮೀ, ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ಅದು. ಸಡನ್ಲಿ ಅಟ್ ಒನ್ ಪಾಯಿಂಟ್ ಇನ್ ಟೈಮ್ ಐ ಫೆಲ್ಟ್ ಲೈಕ್ ಅ ಪೀಸ್ ಆಫ್ ಫರ್ನಿಚರ್. ಅಲ್ಲಿ ಯಾರೋ ಪಟ್ ಅಂತ ಸುತ್ತಿಗೆ ತಗೊಂಡು ಹೊಡಿತಾ ಇದ್ದೀರಾ, ಡ್ರಿಲ್ ಮಾಡ್ತಾ ಇದ್ದೀರಾ, ನೀವು ಈ ಕಡೆ ಬಂದು ರಶ್ಮಿ ಅಯ್ಯೋ ಫೈನ್ ಅಂತ ಇದ್ದೀರಾ, ಹಾಡು ಕೇಳ್ತಾ ಇದ್ದೀರಾ, ಆಮೇಲೆ ಎಷ್ಟೊಂದು ಜನ ನಿಂತಿದ್ದಾರೆ ಓಟಿನಲ್ಲಿ. ಸಿ ದಿಸ್ ಈಸ್
ಫಾರ್ ಮೀ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್, ಬಟ್ ದಿಸ್ ಇಸ್ ಎವ್ರಿ ಡೇ ಎಕ್ಸ್ಪೀರಿಯನ್ಸ್ ಫಾರ್ ಯು. ಖಂಡಿತ. ಸೊ ಇವಾಗ ಒನ್ ಡಿಫ್ರೆನ್ಸ್ ಏನಿದೆ ನನ್ನ ಪ್ರೊಫೆಷನ್ ಆ್ಯಂಡ್ ಸೇ ಫಾರ್ ಎಕ್ಸಾಂಪಲ್ ಲೀಗಲ್ ಪ್ರೊಫೆಷನಲ್ಲಿ ಇಲ್ಲಾಂದರೆ ಚಾರ್ಟರ್ಡ್ ಅಕೌಂಟೆಂಟ್ ಪ್ರೊಫೆಷನಲ್ಲಿ, ಲೀಗಲ್ ಪ್ರೊಫೆಷನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ಲಾಯರ್ ಕ್ಯಾನ್ ಗೋ ಹೋಮ್ ಆ್ಯಂಡ್ ನಾಳೆ ಬೆಳಿಗ್ಗೆ ನಾನು ನೋಡಿಕೊಂಡು ಸ್ಟಡಿ ಮಾಡಿಕೊಂಡು ಬರ್ತೀನಿ. ಆಪ್ರೇಷನ್ ಥಿಯೇಟರಲ್ಲಿ ಆ ಥರ ಚಾನ್ಸ್ ಇಲ್ಲ. ಯಾವುದೂ ಪ್ರಾಬ್ಲಮ್ ಇದ್ದರೆ ಇವಾಗಲೇ ಇಯರ್ ಎಂಡ್ ನಾವು ಸಾಲ್ವ್ ಮಾಡಬೇಕು. ಅದು ಹೇಳೋಕ್ಕಾಗಲ್ಲ, ಓಕೆ ರಶ್ಮಿ ನಾನು ಸದ್ಯಕ್ಕೆ ಒಂದು ಮುಕ್ಕಾಲು ಭಾಗ ಆಪ್ರೇಷನ್ ಮಾಡಿದ್ದೀನಿ, ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ತಿಂಡಿ ಆದಮೇಲೆ ನಿಮ್ಮದು ಕಾಲು ಭಾಗ ಮಾಡ್ತೀನಿ. ಅದು ಆಗಲ್ಲ. ಸೊ ವಿ ಹ್ಯಾವ್ ಟು ಥಿಂಕ್ ಆನ್ ಅವರ್ ಫೀಟ್. ಹೌದು. ಅದೇ ಟೈಮಲ್ಲಿ ಎಲ್ಲ ಸೊಲ್ಯೂಷನ್ಸ್, ಇನ್ ದ ಬಾಕ್ಸ್ ಸೊಲ್ಯೂಷನ್ಸ್, ಔಟ್ ಆಫ್ ದ ಬಾಕ್ಸ್ ಸೊಲ್ಯೂಷನ್ಸ್ ಏನಾದರೂ ಇದೆ ಇವಾಗಲೇ ಮಾಡಬೇಕು. ದಟ್ ಈಸ್ ಅ ವೆರಿ ಫಸ್ಟ್ ಡಿಫ್ರೆನ್ಸ್. ಅದು ಪರ್ಟಿಕ್ಯುಲರ್ಲಿ ಸರ್ಜನ್ಸ್ ಪ್ರೊಫೆಷನ್, ಇನ್ನೊಂದು ಪ್ರೊಫೆಷನ್ ಫಾರ್ ಎಕ್ಸಾಂಪಲ್ ಚಾರ್ಟರ್ಡ್ ಅಕೌಂಟೆಂಟ್ ಪ್ರೊಫೆಷನ್, ಲೀಗಲ್ ಪ್ರೊಫೆಷನ್. ಆಡಿಟರ್ ನಿಮಗೆ ನಾಳೆ ಬೆಳಿಗ್ಗೆ ಕೊಡ್ತಾರೆ, ದೇ ಕ್ಯಾನ್ ಬೈ ಟೈಮ್. ನಮ್ಮ ಪ್ರೊಫೆಷನ್ಲಿ ಆಗಲ್ಲ. ವಿ ಹ್ಯಾವ್ ಟು ಡೂ ದಿಟ್ ಹಿಯರ್ ಆ್ಯಂಡ್ ನೌ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಇನ್ನೊಂದು, ವಿ ಆರ್ ಲೈಫ್ ಲಾಂಗ್ ಸ್ಟೂಡೆಂಟ್ಸ್. ಅದು ಹೇಳಿ. ನಾವು ಫಾರ್ ಎಕ್ಸಾಂಪಲ್ ನಾನು ಮೆಡಿಕಲ್ ಕಾಲೇಜ್ಗೆ ಯಾವಾಗ ಹೋದೆ, 1980 ಅಂದರೆ 40 ವರ್ಷ ಮೇಲೆ ಆಯಿತು ಶುರು ಮಾಡಿ. ಓಕೆ, ಆರ್ಥೋಪೆಡಿಕ್ಸ್ ಕಂಪ್ಲೀಟ್ ಆಗಿದೆ 89ಅಲ್ಲಿ. ಕರೆಕ್ಟ್. ಸೊ ಅಷ್ಟು ವರ್ಷ ಆಯಿತು. ಆ ಟೈಮಲ್ಲಿ ಇವಾಗ ನೋಡಿದರೆ ಎಷ್ಟು ಡಿಫ್ರೆನ್ಸ್ ಇದೆ ಟೆಕ್ನಾಲಜಿಗೆ. ಓಕೆ, ಸೊ ವಿ ಆರ್ ಲೈಫ್ ಲಾಂಗ್ ಸ್ಟೂಡೆಂಟ್ಸ್. ಕರೆಕ್ಟ್. ಲೈಫ್ ಲಾಂಗ್ ಸ್ಟೂಡೆಂಟ್ಸ್. ಯಾವಾಗಲೂ ಪ್ರತಿದಿನ ಬೇರೆ ಚಾಲೆಂಜಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 1 ಇಯರಿಂದ ನಾನು ರೋಬೋಟಿಕ್ ಸರ್ಜರೀಸ್ ಮಾಡ್ತೀನಿ. ರೋಬೋಟಿಕ್ ಸರ್ಜರೀಸ್ ನಾನು ಸ್ಟೂಡೆಂಟ್ ಇದ್ದಾಗ ಇರಲಿಲ್ಲ. ದೆ ವಾಸ್ ನೋ ಕಾನ್ಸೆಪ್ಟ್. ಇಟ್ ವಾಸ್ ಲೈಕ್ ಅ ಸೈನ್ಸ್ ಫಿಕ್ಷನ್ ಡ್ರೀಮ್. ಇವಾಗ ಹೌದು, ನಾವು ನಾಳೆ ಬೆಳಿಗ್ಗೆ ನನಗೆ 3 ರೋಬೋಟಿಕ್ ಸರ್ಜರೀಸ್ ಇದೆ ಫಾರ್ ಎಕ್ಸಾಂಪಲ್. ಸರ್ ಲಿಟಲ್ ಕ್ಯೂರಿಯಸ್ ಟು ನೋ ಅದು ಹೆಂಗೆ ಮಾಡ್ತೀರಾ? ಬಿಕಾಸ್ ಎಷ್ಟೊಂದು ನನಗೆ ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ. ರೋಬೋಟಿಕ್ ಸರ್ಜರಿ ಅಂದರೆ ಅಕ್ಯುರಸಿ ಇರುತ್ತೋ ಇಲ್ವೋ, ಅದು ರೋಬೋಟ್ ಏನೋ ಬಂದು ನಿಂತ್ಕೊಳ್ಳತ್ತಾ. ಐ ನೋ ಸ್ವಲ್ಪ ಟೆಕ್ನಿಕ್ಯಾಲಿಟೀಸು, ದೇರ್ ಇಸ್ ಅ ಆರ್ಮ್ ಆರ್ ಅ ಹ್ಯಾಂಡ್ ವಿಚ್ ಹ್ಯೂಮನ್ಸ್ ಓನ್ಲಿ ಕಂಟ್ರೋಲ್. ದ ಪ್ರಿಸಿಷನ್ accuracy will be better compared to human hand. So please throw more light as to how ಈ ರೋಬೋಟಿಕ್ ಸರ್ಜರಿ ಈಗ ನಿಮ್ಮ ಕ್ಯೂರಿಯಾಸಿಟೀಸನ್ನು ಕೆರಳಿಸಿದೆ. ಸೊ ರೋಬೋಟಿಕ್ ಸರ್ಜರೀಸ್ ಅಂದರೆ ಏನಾಗುತ್ತೆ, ನಿಮ್ಮದು ರೋಬೋಟಿಕ್ ಆರ್ಮ್ ಈಸ್ ಅ ಸರ್ಜಿಕಲ್ ಅಸಿಸ್ಟೆಂಟ್, ವೆರಿ ಪ್ರಿಸೈಸ್ ಸರ್ಜಿಕಲ್ ಅಸಿಸ್ಟೆಂಟ್. ಅದು ಏನು ಮಾಡ್ತಾಯಿದೆ, ಅದು ಫಸ್ಟ್ ಒಂದು ಪ್ರೋಸೆಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀ ರಿಪ್ಲೇಸ್ಮೆಂಟ್ ಮಾಡಬೇಕು, ಇಲ್ಲಾಂದರೆ ಹಿಪ್ ರಿಪ್ಲೇಸ್ಮೆಂಟ್ ಮಾಡಬೇಕು. ಸೊ ಆಪ್ರೇಷನ್ ಮೊದಲು ಒಂದು CT ಸ್ಕ್ಯಾನ್ ಮಾಡ್ತೀವಿ. CT ಸ್ಕ್ಯಾನ್ ಮಾಡಿಬಿಟ್ಟು ಎಲ್ಲ ಪ್ಯಾರಾಮೀಟರ್ಸ್, GPS ಥರ ಎಲ್ಲ ಪ್ಯಾರಾಮೀಟರ್ಸ್ದು, ಎಲ್ಲಿ ಬೋನ್ ಡಿಫಾರ್ಮ್ ಆಗಿದೆ, ಎಲ್ಲಿ ಎಕ್ಸ್ಟ್ರಾ ಮೊಳೆ ಆಗಿದೆ, ಅದು ಎಲ್ಲ ಒಂದು ಮ್ಯಾಪ್ ಬರುತ್ತೆ. ಓಕೆ, ದಿಸ್ ಮ್ಯಾಪ್ ಈಸ್ ಪ್ರೆಸೆಂಟೆಡ್ ಟು ಅಸ್ ಬಿಫೋರ್ ವಿ ಗೋ ಇನ್ ಟು ಆಪ್ರೇಷನ್ ಥಿಯೇಟರ್. ಸೊ ನನಗೆ ಬಿಫೋರ್ ಸರ್ಜರಿ ನಾನು ಟೆಕ್ನಿಕಲ್ ಅಸಿಸ್ಟೆಂಟ್ ಜೊತೆಗೆ ನಾನು ಮಾತಾಡ್ತೀನಿ. ಓಕೆ, ಈ ಪೇಷಂಟ್ಗೆ ವಸಂತಮ್ಮಗೆ ಅಷ್ಟು ಸೈಜ್ ಬೇಕು, ವಸಂತಮ್ಮಗೆ ಅಷ್ಟು ಮೊಳೆ ಕಟ್ ಮಾಡಬೇಕು, ನಾನು ಪ್ಲ್ಯಾನ್ ಅಪ್ರೂವ್ ಮಾಡ್ತೀನಿ. ಆಮೇಲೆ ಸರ್ಜರಿ ಟೈಮಲ್ಲಿ ರೋಬೋ ಹ್ಯಾಸ್ ಟು ಕಮ್ಯುನಿಕೇಟ್ ವಿತ್ ದ ಪೇಷಂಟ್ಸ್ ನೀ. ಯಾಕೆ ಒಂದು CT ಸ್ಕ್ಯಾನ್ ಇದೆ, ಅದು ಆಪ್ರೇಷನ್ ಮೊದಲು ಆಗಿದೆ. ಓಕೆ, ಈ CT ಸ್ಕ್ಯಾನ್ ಜೊತೆಗೆ ಹೌ ಟು ಕೋರೆಲೇಟ್. ಸೊ ಅದಕ್ಕೆ ಫಾರ್ ಎಕ್ಸಾಂಪಲ್ ಮಂಡಿ ಆಪ್ರೇಷನ್ ಮಾಡಿದರೆ ಇಲ್ಲಿಗೆ ತೊಡೆದಲ್ಲಿ ಇನ್ನು ಮಂಡಿ ಕೆಳಗಡೆ 2 ಪಿನ್ಸ್ ಹಾಕ್ತೀವಿ. ಪಿನ್ಸ್ ಮೇಲೆ ಸೆನ್ಸರ್ಸ್ ಇರುತ್ತೆ. ಓಕೆ, ಈ ಸೆನ್ಸರ್ಸ್ ರೋಬೋ ಜೊತೆಗೆ ಆಪ್ಟಿಕಲ್ ಕ್ಯಾಮರಾ ಇರುತ್ತೆ, ಕಮ್ಯುನಿಕೇಟ್ ಮಾಡ್ತಾಯಿದೆ. ಸೊ ರಿಯಲ್ ಟೈಮ್ ಇನ್ಫಾರ್ಮೇಷನ್ ಗೊತ್ತಾಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಇಲ್ಲಿಂದ ಮಣಿಪಾಲ್ ಹಾಸ್ಪಿಟಲ್ ಇಲ್ಲಿ ಬಂದಿದ್ದೀನಿ. ಸೊ ನಾವು ಸಿದ್ದಾಪುರ್ ರೋಡಲ್ಲಿ ಇದ್ದೀರಾ, ಇದು ಐ ಆಮ್ ನಾವು ಇನ್ ಅಶೋಕ ಪಿಲ್ಲರ್. ಓಕೆ, ಗೂಗಲ್ ಮ್ಯಾಪ್ಸ್ ಕೂಡ ಇರುತ್ತೆ. ಅಷ್ಟು ಜನ ಬರ್ತಾರೆ ಆಲ್ ಓವರ್ ಬ್ಯಾಂಗ್ಳೂರ್, ಬಟ್ ಪ್ರತಿ ಜನಗೆ ಮ್ಯಾಪಿಂಗ್ ಇರುತ್ತೆ. ಅದೇ ರೀತಿ ಇಟ್ ಈಸ್ ಅ ವೆರಿ ಅಡ್ವಾನ್ಸ್ GPS ಟೆಕ್ನಾಲಜಿ. ಸೊ ನಿಮ್ಮದು ಪೊಸಿಷನ್ ಇನ್ ಸ್ಪೇಸ್ ರೋಬೋಗೆ ಇನ್ಫಾರ್ಮೇಷನ್ ಫೀಡ್ ಮಾಡಬೇಕು. ಈ ಮುಗಿಸ್ಕೊಂಡು 40-45 ಪಾಯಿಂಟ್ಸ್ ಇರುತ್ತೆ. ಅದು ಥೈಬೋನಲ್ಲಿ ಕೆಳಗಡೆ 40-45 ಪಾಯಿಂಟ್ಸ್ ರಿಜಿಸ್ಟರ್ ಮಾಡಿಬಿಟ್ಟು ಕಂಪ್ಯೂಟರಲ್ಲಿ ಫೀಡ್ ಮಾಡಬೇಕು. ಕಂಪ್ಯೂಟರಲ್ಲಿ ಫೀಡ್ ಮಾಡಿ ಒಂದು ಪ್ಲ್ಯಾನ್ ಬರುತ್ತೆ. ಓಕೆ, ಅಷ್ಟು ಕಟ್ ಮಾಡಬೇಕು. ಸೊ ಅಷ್ಟು ಕಟ್ ಮಾಡಿ ವಿ ಕ್ಯಾನ್ ಅಡ್ಜಸ್ಟ್.
ಸೊ ಫಾರ್ ಎಕ್ಸಾಂಪಲ್ ಕೆಲವು ಸತಿ ಒಂದು ಬೋಲೆಗ್ ಡಿಫಾರ್ಮಿಟಿ ಇರುತ್ತೆ. ಬೋಲೆಗ್ ಡಿಫಾರ್ಮಿಟಿ ಇದೆ, ಒಂದು ಕಡೆ ಲಿಗಮೆಂಟ್ಸ್ ಲೂಸ್ ಇರುತ್ತೆ, ಒಂದು ಕಡೆ ಟೈಟ್ ಇರುತ್ತೆ. ಅದರಿಂದ ಇಂಬ್ಯಾಲೆನ್ಸ್. ಸೊ ಅದು ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು, ವಿ ಹ್ಯಾವ್ ಟು ಡೂ ದಿ ಪ್ರಿಸೈಸ್ ಕಟಿಂಗ್. ಸೊ ಅದು ಪ್ಯಾರಾಮೀಟರ್ಸ್ ಅಡ್ಜಸ್ಟ್ ಮಾಡಿ, ಓಕೆ ಇದು ಇಲ್ಲಿ 1 ಡಿಗ್ರಿ ಜಾಸ್ತಿ ಮಾಡಿ, ಅಲ್ಲಿ 1 ಡಿಗ್ರಿ ಕಮ್ಮಿ ಮಾಡಿ, ಅದು ಮಾಡಿಬಿಟ್ಟು ವಿ ಕ್ಯಾನ್ ಗೆಟ್ ದಿ ಎಕ್ಸಾಕ್ಟ್ ಬ್ಯಾಲೆನ್ಸಿಂಗ್. ಸೊ ನಿಮ್ಮದು ಆಪ್ರೇಷನ್ 100% ಪ್ರಿಸೈಸ್ ಇರುತ್ತೆ. ಆಮೇಲೆ ಎಲ್ಲ ಸೆಟ್ ಮಾಡಿಬಿಟ್ಟು ವಿಲ್ ಸೇ ಓಕೆ ಪ್ಲ್ಯಾನ್ ಎಕ್ಸೆಪ್ಟೆಡ್. ಸೊ ರೋಬೋಟಿಕ್ ಆರ್ಮ್ ಬರುತ್ತೆ. ಸೊ ರೋಬೋಟಿಕ್ ಆರ್ಮ್ ಬಂದಮೇಲೆ ನನ್ನ ಕೈನಲ್ಲಿ ಇರುತ್ತೆ ಆ್ಯಂಡ್ ವಿ ವಿಲ್ ಗೈಡ್ ದ ರೋಬೋ, ಬಟ್ ರೋಬೋ ವಿಲ್ ಡೂ ದ ಕಟಿಂಗ್ ಆ್ಯಂಡ್ ರೋಬೋ ಸ್ಪೇಸಲ್ಲಿ ಕಟಿಂಗ್ ಮಾಡ್ತಾರೆ. ಸೊ ವಿದೌಟ್ ಎನಿ ಗೈಡ್ ಫಾರ್ ದ ರೋಬೋ ಇಟ್ ವಿಲ್ ಕಟ್ ಇನ್ ಸ್ಪೇಸ್. ದಿಟ್ ಈಸ್ ಅ ಫ್ಯಾಸಿನೇಟಿಂಗ್ ಥಿಂಗ್. ಸ್ಪೇಸ್ ಅಂದರೆ ಥ್ರೂ ಲೇಸರ್ ಇಸ್ ಇಟ್? ಹಾಂ, ಅಲ್ಲ, ಇದು ಫಾರ್ ಎಕ್ಸಾಂಪಲ್ ಮಂಡಿ ಇಲ್ಲಿ ಇದೆ, ರೋಬೋಟಿಕ್ ಸೆಟ್ ಮಾಡಿ ಇಟ್ ವಿಲ್ ಕಮ್ ಪ್ರಿಸೈಸ್ಲಿ ಯಾವ ಆ್ಯಂಗಲಲ್ಲಿ ಬೇಕು ಅದೇ ಆ್ಯಂಗಲಲ್ಲಿ ಸೆಟ್ ಆಗುತ್ತೆ. ಅದೇ ಒಂದು. ಆಮೇಲೆ ನಾನು ಟ್ರಿಗರ್ ಪ್ರೆಸ್ ಮಾಡಿ ಜಸ್ಟ್ ಎಷ್ಟು ಮೂಳೆ ಕಟ್ ಮಾಡಬೇಕು ಅಷ್ಟೇ ಕಟ್ ಮಾಡ್ತಾಯಿದೆ. 1 ಮಿಲಿಮೀಟರ್ ಜಾಸ್ತಿನೂ ಇಲ್ಲ, 1 ಮಿಲಿಮೀಟರ್ ಕಮ್ಮಿನೂ ಇಲ್ಲ. ಇನ್ನೊಂದು ಒಂದು ಹ್ಯಾಪ್ಟಿಕ್ ಫೀಲ್ಡ್ ಇರುತ್ತೆ, ಫೋರ್ಸ್ ಫೀಲ್ಡ್ ಥರ ಏನಿರುತ್ತೆ, ನೀವು ಎಷ್ಟು ಪುಷ್ ಮಾಡಿ ರೋಬೋ ವಿಲ್ ನಾಟ್ ಗೋ ಬಿಯಾಂಡ್ ದ್ಯಾಟ್ ಫೋರ್ಸ್ ಫೀಲ್ಡ್. ಸೊ ನಿಮಗೆ ಪಕ್ಕದಲ್ಲಿ ಬ್ಲಡ್ ವೆಸಲ್ಸ್ ಇರುತ್ತೆ, ರಕ್ತನಾಳ ಇರುತ್ತೆ, ನಿಮ್ಮದು ನರ್ವ್ಸ್ ಇರುತ್ತೆ, ಲಿಗಮೆಂಟ್ಸ್ ಇರುತ್ತೆ, ಅದು ಎಲ್ಲ ಮುಟ್ಟಲ್ಲ. ದೇರ್ ಬಿ ನೋ ಆಕ್ಸಿಡೆಂಟ್ಲಿ ನಿಮಗೆ ಡ್ಯಾಮೇಜ್ ಇರೋದಿಲ್ಲ. ಸೊ ಇಟ್ಸ್ ವೆರಿ ಫ್ಯಾಸಿನೇಟಿಂಗ್ ಫಾರ್ ಅ ಸೀನಿಯರ್ ಪರ್ಸನ್ ಲೈಕ್ ಮೀ ಟು ರೀಲರ್ನ್ ಅ ಪ್ರೊಸೀಜರ್ ವಿಚ್ ವಿ ಹ್ಯಾವ್ ಡನ್ ಆ್ಯಂಡ್ ಎಂಬ್ರೇಸ್ ಇಟ್. So beautiful. Alva? It is a great journey for someone like us. I feel young like you. You are. Because ನೋಡಿ ಒಂದು ಕೈಗುಣ ಅನ್ನೋ ಒಂದು ಮಾತಿದೆಯಲ್ಲ, ಡಾಕ್ಟರ್ಸ್ ಯೂಶಲಿ ಲೈಕ್ ಇನ್ ಫ್ಯಾಕ್ಟ್ ಎನಿ ಸರ್ಜರಿ ಫಾರ್ ದಟ್ ಮ್ಯಾಟರ್, ಕೈಗುಣ ದೇ ಸೇ ಬಿಕಾಸ್ ಆಫ್ ಪ್ರಿಸಿಷನ್ ಇಂಡೈರೆಕ್ಟ್ಲಿ ದ ಸ್ಕಿಲ್ ದಟ್ ದೇ ಹ್ಯಾವ್. ಬಟ್ ಇಲ್ಲಿ ರೋಬೋ ಇಸ್ ನಾಟ್ ಆಟೋನಮಸ್ ರೋಬೋ. ರೋಬೋ ಅಂದರೆ ಇಟ್ ಈಸ್ ಅ ಟೂಲ್ ಇನ್ ಅವರ್ ಹ್ಯಾಂಡ್ ಅಲ್ವಾ? ಸೊ ಟೂಲ್ ಇನ್ ಅವರ್ ಹ್ಯಾಂಡ್, ವೆರಿ ಪ್ರಿಸೈಸ್ ಟೂಲ್. Correct. Okay. Which leaves no scope for further errors or any further accident, but precision 100% ಇರುತ್ತೆ. ಸೈಡ್ ಸ್ಟ್ರಕ್ಚರ್ಸ್ಗೆ ಪ್ರೊಟೆಕ್ಷನ್ ಇರುತ್ತೆ. ಕರೆಕ್ಟ್. ಸೊ ದಿಸ್ ಈಸ್ ಅ ವೆರಿ ನೈಸ್ ಜರ್ನಿ ಆ್ಯಂಡ್ ಪರ್ಟಿಕ್ಯುಲರ್ಲಿ ಹಿಪ್ಸ್ದಲ್ಲಿ ಪ್ರಿಸಿಷನ್ ಇಸ್ ಸೂಪರ್. ಸೊ ದಟ್ ವಾಸ್ ಮೈ ನೆಕ್ಸ್ಟ್ ಕ್ವೆಶನ್ ಆಸ್ ವೆಲ್. ಯಾವ ಫ್ಯಾಕ್ಟರ್ ನಿಮ್ಗೆ ಹೆಲ್ಪ್ ಮಾಡುತ್ತೆ ಟು ಡಿಸೈಡ್ ಯಾವುದನ್ನ ನೀವು ನಿಮ್ಮ ಕೈಯಾರೆ ಸರ್ಜರಿ ಮಾಡಬೇಕು, ಯಾವುದು ರೋಬೋಟಿಕ್ ಇದಕ್ಕೆ ಹೋಗಬೇಕು? ಓಕೆ, ಸೊ ರೋಬೋಟಿಕ್ ಸರ್ಜರೀಸ್ ನಾನು ಮಾಡ್ತೀನಿ. ಒಂದು ಹಿಪ್ ಮಾಡ್ತೀನಿ, ಇನ್ನೊಂದು ನಾನು ಹೊಸ್ದಾಗಿ ಸರ್ಜರಿ ಬಂದಿದೆ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್. ಅಂದರೆ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಬರೀ ಒಂದು 30% ನೀ ರಿಪ್ಲೇಸ್ ಮಾಡಿಬಿಟ್ಟು 70% ನೀ ನ್ಯಾಚುರಲ್ ಇರುತ್ತೆ. ಸೊ ಯಾವ ಜಾಗದಲ್ಲಿ ಡ್ಯಾಮೇಜ್ ಇದೆ, ಯೂಶ್ವಲಿ ಇಂಡಿಯನ್ ಪೇಷಂಟ್ಸಲ್ಲಿ ಇನ್ಸೈಡ್ ಪೋರ್ಷನಲ್ಲಿ ಡ್ಯಾಮೇಜ್ ಇರುತ್ತೆ. ಸೊ ಅಷ್ಟು ಪೋರ್ಷನ್ ರಿಪ್ಲೇಸ್ ಮಾಡಿ ಎಲ್ಲ ಲಿಗಮೆಂಟ್ಸು ಬೇರೆ ಪೋರ್ಷನ್ 100% ವಿಲ್ ಬಿ ಪೇಷಂಟ್ಸ್ ಓನ್. ಸೊ ಫೀಲಿಂಗ್ ನ್ಯಾಚುರಲ್ ಇರುತ್ತೆ. ಸೊ ದ್ಯಾಟ್ ಈಸ್ ಅನ್ಪ್ಯಾರಲಲ್ಡ್ ಅಡ್ವಾಂಟೇಜ್ ಆಫ್ ರೋಬೋಟಿಕ್ ಟೆಕ್ನಾಲಜಿ ಈಸ್ ಅ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್. ಇನ್ನೊಂದು ಹಿಪ್ ರಿಪ್ಲೇಸ್ಮೆಂಟಲ್ಲಿ ಮೇನ್ ಎರರ್ಸ್ ಯಾವ ಇರುತ್ತೆ, ನಿಮ್ಮದು ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಇರುತ್ತೆ. ಸೊ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟಲ್ಲಿ ಬಾಲ್ ಹೌ ಟು ಪ್ಲೇಸ್ ದ ಸಾಕೆಟ್ ಕರೆಕ್ಟ್ಲಿ, ದ್ಯಾಟ್ ಈಸ್ ದ ಸ್ಕಿಲ್. ಸೊ ಇವಾಗ ವೆನ್ ವಿ ಪ್ಲ್ಯಾನ್ ದಟ್ ಈ ಆ್ಯಂಗಲ್ 40 ಡಿಗ್ರಿ ಇರಬೇಕು, ಸೆಕೆಂಡ್ ಆ್ಯಂಗಲ್ 20 ಡಿಗ್ರಿ ಇರಬೇಕು, ವೆನ್ ವಿ ಆರ್ ಪುಟ್ಟಿಂಗ್ ದ ಇಂಪ್ಲಾಂಟ್ ಇನ್ಸೈಡ್ ಇಟ್ ವಿಲ್ ಎಕ್ಸಾಕ್ಟ್ಲಿ ಟೆಲ್ ಅಸ್ 39 ಡಿಗ್ರೀಸ್ ಇದೆ, ಇಲ್ಲ ಅಂದರೆ 40 ಡಿಗ್ರೀಸ್ ಇದೆ, ಇಲ್ಲ 41 ಡಿಗ್ರೀಸ್ ಇದೆ. ಸೊ ಎಕ್ಸಾಕ್ಟ್ 40 ಡಿಗ್ರೀಸ್ ಅಂದರೆ ನಿಮಗೆ 1 ಡಿಗ್ರಿನೂ ಎರರ್ ಬರಲ್ಲ. ಕರೆಕ್ಟ್. ಸೊ ಒಂದು ಸಾಕೆಟ್ ಕರೆಕ್ಟ್ ಪೊಸಿಷನಲ್ಲಿ ಬಂದಾಗ ರೆಸ್ಟ್ ಆಫ್ ದಿ ಆಪ್ರೇಷನ್ ವಿಲ್ ಬಿ ಡನ್ ಮ್ಯಾನ್ಯುಲಿ ಆ್ಯಂಡ್ 100% ಆ್ಯಕ್ಯುರಸಿ ಇರುತ್ತೆ. ನೀ ರಿಪ್ಲೇಸ್ಮೆಂಟ್ಸಲ್ಲಿ ಇಟ್ ಈಸ್ ಅಡ್ವಾಂಟೇಜಸ್ ಬಟ್ ನಾಟ್ ಆಸ್ ಮಚ್ ಆಸ್ ಹಿಪ್ಸ್ ಆ್ಯಂಡ್ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್. ಸೊ ದಟ್ ಈಸ್ ಯುವರ್ ಜಜ್ಮೆಂಟ್ ಆ್ಯಂಡ್ ನಿಮ್ಮ ಸೀನಿಯಾರಿಟಿ ದಟ್ ಕಮ್ಸ್ ಟು ಪ್ಲೇ ಯಾವುದಕ್ಕೆ ಅಂತ. ಖಂಡಿತ. ನಾವು ಫಾರ್ ಎಕ್ಸಾಂಪಲ್ ಕೆಲವು ಜನ ಬರ್ತಾ ಇದೆ, ಹಳ್ಳಿಯಿಂದ ಬರ್ತಾ ಇದೆ, ಇವ್ರಿಗೆ ಅಷ್ಟೊಂದು ನಾಲೆಜ್ ಇರೋದಿಲ್ಲ, ತುಂಬ ಲೇಟ್ ಬರ್ತಾ ಇದೆ ಅವರು, ಇವ್ರಿಗೆ ಅಷ್ಟು ಡಿಫಾರ್ಮಿಟಿ ಇದೆ, ಫುಲ್ ಕಾಲ್ ಜಸ್ಟ್ ವೀಲ್ ಚೇರ್ನಲ್ಲಿ ಬರ್ತಾ ಇದೆ ಅವರು. ಆ ಕೈಂಡ್ ಆಫ್ ಕೇಸಸ್ ಇದು ರೋಬೋಟಿಕ್ ಸರ್ಜರಿಗೆ ಸೆಟ್ ಆಗಲ್ಲ. ಅದು ನನ್ನ ಎಕ್ಸ್ಪೀರಿಯನ್ಸು. ಆಮೇಲೆ ಮ್ಯಾನ್ಯುಯಲ್ ಸರ್ಜರಿ ಮಾಡಿ ಸೆಟ್ ಮಾಡಬೇಕು. ಸೊ ದೀಸ್ ಆರ್ ದ ಲಿಮಿಟೇಷನ್ಸ್. ಮತ್ತೆ ಹೌ ಟು ಪಿಕ್ ಅಂಡ್ ಪ್ಲೇ, ಪ್ಲಗ್ ಅಂಡ್ ಪ್ಲೇ. ಅದೇ ದಟ್ ಈಸ್ ಅವರ್ ಜಜ್ಮೆಂಟ್.
Amazing. ಹೌದು. So today in India, doctor, before I get into sports injury specialization and all of that, biggest threat most of the Indians could be facing is ಒಂದು arthritis. ಹೌದು. ಮೊದಲನೇದಾಗಿ ತುಂಬ ಜನ ನಮ್ಮನ್ನು ಹೆಣ್ಮಕ್ಳು ನೋಡ್ತಾ ಇದ್ದಾರೆ, ಯಂಗ್ಸ್ಟರ್ಸ್ 30, 40, 50 ಈ ಥರ ಎಲ್ಲ ಏಜ್ ಗ್ರೂಪ್ಸ್. ಸೊ ಪ್ಲೀಸ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ಟು ಪ್ರೊಟೆಕ್ಟ್ ಯುವರ್ ನೀ, ಅಂದರೆ ಚಿಕ್ಕಂದಿನಿಂದಲೇ ಆ ಏಜಿಂದಲೇ ಹೌ ಟು ಎನ್ಶೋರ್ ಯು ಡೋಂಟ್ ಕೊನೆ ಸ್ಟೇಜಿಗೆ ಬಂದ್ಬಿಟ್ಟು ಡಾಕ್ಟ್ರೇ. ದಿಸ್ ಇಸ್ 100% ಕರೆಕ್ಟ್. ಯಾಕೆ ಅಮಂಗ್ ದ ಟಾಪ್ ನಾನ್ ಕಮ್ಯುನಿಕಬಲ್ ಡಿಸೀಸಸ್, ಕಮ್ಯುನಿಕಬಲ್ ಡಿಸೀಸ್ ಅಂದರೆ TB, ಕೋವಿಡ್, ದೀಸ್ ಕೈಂಡ್ ಆಫ್ ಥಿಂಗ್, ಕಾಮನ್ ಕೋಲ್ಡ್ ಅಲ್ಲ, ಎಲ್ಲ ಕಮ್ಯುನಿಕಬಲ್ ಡಿಸೀಸಸ್. ನಾನ್ ಕಮ್ಯುನಿಕಬಲ್ ಅಂದರೆ ಹೈ ಬ್ಲಡ್ ಪ್ರೆಷರ್, ಹಾರ್ಟ್ ಡಿಸೀಸ್, ಡಯಾಬಿಟೀಸ್, ಕ್ಯಾನ್ಸರು. ಬಟ್ ಒನ್ ಆಫ್ ದಿ ಇಂಪಾರ್ಟೆಂಟ್ ನಾನ್ ಕಮ್ಯುನಿಕಬಲ್ ಡಿಸೀಸ್ ಇಸ್ ಆಥ್ರೈಟಿಸ್. ಆಥ್ರೈಟಿಸಲ್ಲಿ ಏನಾಗ್ತಾ ಇದೆ, ಒಳಗಡೆ ನಿಮ್ಮದು ಜಾಯಿಂಟಲ್ಲಿ ಒಂದು ಬ್ಯೂಟಿಫುಲ್ ಸ್ಟ್ರಕ್ಚರ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಕಾರ್ಟಿಲೇಜ್. ಕಾರ್ಟಿಲೇಜ್ ಅಂದರೆ ಅಷ್ಟು ಸ್ಮೂತ್ನೆಸ್ ಇರುತ್ತೆ. ಇಟ್ ಈಸ್ ಲೈಕ್ ಫಾರ್ ಎಕ್ಸಾಂಪಲ್ ಚಿಕ್ಕ ಮಕ್ಕಳಿಗೆ ನ್ಯೂ ಬಾರ್ನ್ ಬೇಬೀಸ್, ಇಫ್ ಯು ಫೀಲ್ ದ ಬಾಟಮ್ ಆಫ್ ದ ಚೈಲ್ಡ್, ದಟ್ ಈಸ್ ವೆರಿ ವೆರಿ ಸ್ಮೂತ್ ಆ್ಯಂಡ್ ನೈಸ್. ಅದೇ ಥರ ಇಟ್ ವಿಲ್ ಬಿ ಬ್ಯೂಟಿಫುಲ್ ಸ್ಮೂತ್ ಸ್ಟ್ರಕ್ಚರ್. ಆ್ಯಂಡ್ ಇನ್ನೊಂದು, ಇಟ್ ಈಸ್ ಕೇಪಬಲ್ ಆಫ್ ವೇಟ್ ಬೇರಿಂಗ್. ಸೊ ಫಾರ್ ಎಕ್ಸಾಂಪಲ್ 150 kg ಜನ ಇದ್ದರೆ ಇವ್ರ ಕಾರ್ಟ್ಲೇಜ್ ಅವ್ರ ಫುಲ್ ವೇಟ್ ತಗೊಳ್ತಾ ಇದೆ ವಿದೌಟ್ ಡಿಫಾರ್ಮಿಂಗ್. ದಟ್ ಈಸ್ ದ ಬ್ಯೂಟಿ. ಸೊ ಈ ಕಾರ್ಟಿಲೇಜ್ ಅಂದರೆ ಗಾಡ್ ಗಿವನ್ ಸ್ಟ್ರಕ್ಚರ್, ಅದು ಬರ್ತಾ ಬರ್ತಾ ಕೆಲವು ಸತಿ ವೇರ್ ಔಟ್ ಆಗುತ್ತೆ. ಯಾಕೆ ವೇರ್ ಔಟ್ ಆಗುತ್ತೆ? ಓವರ್ ವೇಟ್ ಒಂದು. ಇನ್ನೊಂದು ಕೆಲವು ಸತಿ ಹೆರಿಡಿಟ್ರಿ, ಇದು ಸ್ವಲ್ಪ ಬೋ ಲೆಗ್ ಅಂದರೆ ಇಟ್ ವಿಲ್ ಬಿ ಕಾಲು ಸ್ವಲ್ಪ ಬೋ ಶೇಪ್ ಇರುತ್ತೆ, ಧನುರ್ ಬಾಣ್ ಥರ ಬೋ ಶೇಪ್ ಇರುತ್ತೆ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ರೀಸನ್ಸ್. ಇನ್ನೊಂದು, ಚಿಕ್ಕ ವಯಸ್ಸಿಗೆ ಇಂಜರಿ ಆಗಿದೆ, ಹಾಕಿ ಆಡುವಾಗ, ಇನ್ನು ಕ್ರಿಕೆಟ್ ಆಡುವಾಗ ಇಂಜರಿ ಆಗಿದೆ, ಆ ಟೈಮಾಗಿ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಲಿಲ್ಲ. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಗೋ ಫಾರ್ ಲೇಟರ್ ಆನ್ ಆಥ್ರೈಟಿಸ್. 40 ವರ್ಷ 50 ವರ್ಷ ಆದಮೇಲೆ ಆಥ್ರೈಟಿಸ್ ಸಿಂಪ್ಟಮ್ಸ್ ಎಲ್ಲ ಡೆವಲಪ್ ಆಗುತ್ತೆ. ಸೊ ಹೌ ಟು ಪ್ರಿವೆಂಟ್? ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ವೇಟ್ ಕಂಟ್ರೋಲ್. ವೇಟ್ ಕಂಟ್ರೋಲ್ ತುಂಬಾ ಜಾಸ್ತಿ ಇಂಪಾರ್ಟೆಂಟು. ನಿಮ್ಮದು ಯಾವುದು ಏಜ್ ಪ್ರಕಾರ, ಹೈಟ್ ಪ್ರಕಾರ, ಬಾಡಿ ಬಿಲ್ಡ್ ಪ್ರಕಾರ ಎಷ್ಟು ವೇಟ್ ಪ್ರಿಡಿಕ್ಷನ್ ಇದ್ದರೆ ಅಟ್ ದ ಮೋಸ್ಟ್ 10% ವೇರಿಯೇಷನ್ ಇರಬೇಕು ಅಷ್ಟೇ. ಸೊ ಇಫ್ ಯು ಆರ್ ಸಪೋಸ್ ಟು ಬಿ 60 kg, ಯು ಕ್ಯಾನ್ ಬಿ 65, ಬಟ್ ಇಫ್ ಯು ಆರ್ 75, ದೆನ್ ಖಂಡಿತ ಅದು ಬೇಗ ವೇರ್ ಅಂಡ್ ಟೇರ್ ಆಗುತ್ತೆ ಖಂಡಿತ. ಸೊ ದ್ಯಾಟ್ ಈಸ್ ಒನ್ ಮೇಜರ್ ಇಶ್ಯೂ, ಈಸ್ ಅ ವೇಟ್. ಇನ್ನೊಂದು, ನಿಮ್ಮದು ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟ್. ವ್ಯಾಯಾಮ ಮಾಡ್ತಾ ಇರಬೇಕು. ಚಿಕ್ಕ ವ್ಯಾಯಾಮ ಮಾಡಿ, ಬೇಕಂದರೆ ಜಸ್ಟ್ ಮನೆ ಹತ್ರ ಪಾಕಲ್ಲಿ ವಾಕ್ ಮಾಡಿ ಅಷ್ಟೇ ಸಾಕು. ಇಲ್ಲಾಂದರೆ ಸ್ವಿಮ್ಮಿಂಗ್ ಪೂಲ್ ಹೋಗಿ ಅಲ್ಲಿ ಸ್ವಿಮ್ಮಿಂಗ್ ಮಾಡಿ, ಯೋಗ ಮಾಡಿ. ಏನಾದರೂ ಪರ್ ಡೇ 25 ನಿಮಿಷ 20 ನಿಮಿಷ ಮ್ಯಾಕ್ಸಿಮಮ್ ಅರ್ಧ ಗಂಟೆ ಮಾಡಿದ್ರೆ ಸಾಕು. ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಎವ್ರಿಬಡಿ ಶುಡ್ ಬಿ ಪ್ರೊಫೆಷ್ನಲ್ ಜಿಮ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್. ಸಿಂಪಲ್ ಮಾಡಿದ್ರೆ ನಿಮ್ಮದು ಮಸಲ್ ಟೋನ್ ಚೆನ್ನಾಗಿ ಇರುತ್ತೆ, ಜಾಯಿಂಟಲ್ಲಿ ನ್ಯಾಚುರಲ್ ಲ್ಯೂಬ್ರಿಕೇಷನ್ ಚೆನ್ನಾಗಿ ಇರುತ್ತೆ. ದಟ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್. ಸೊ ರೆಗ್ಯುಲರ್ ಎಕ್ಸಸೈಸ್ ಒಂದು. ಇನ್ನೊಂದು, ಸ್ವಲ್ಪ ಕಾಷಿಯಸ್ ಆಗಿ ಇರಬೇಕು. ಇವಾಗ ತುಂಬಾ ಫ್ಯಾಡ್ಸ್ ಬಂದಿದೆ, ಪರ್ಟಿಕ್ಯುಲರ್ಲಿ ಫಾರ್ ಎಕ್ಸಾಂಪಲ್ ಸುಮಾರು ಜನ ದೇ ವಿಲ್ ಬಿ ಡೂಯಿಂಗ್ ಜುಂಬಾ, ಏರೋಬಿಕ್ಸ್ ಎಲ್ಲ ಮಾಡ್ತಾರೆ. ನಾವು ಫಾರ್ ಎಕ್ಸಾಂಪಲ್ ಒಂದು ಕ್ಲಾಸಲ್ಲಿ 10 ಜನ ಇರುತ್ತೆ. 10 ಜನ ಲೇಡೀಸಲ್ಲಿ the youngest person will be 21, will be maybe 21 years old, and ಇನ್ನೊಂದು oldest person 50 ವರ್ಷ ಇರುತ್ತೆ. and 50 ವರ್ಷ person is trying to compete with the 21-year-old. so your gym instructor ಇದೆ, class instructor should be very sensitive. ಈ ಜನಗೆ ಎಷ್ಟು ಕೇಪಬಿಲಿಟಿ ಇದೆ, ಈ ಜನಗೆ ಎಷ್ಟು ಕೇಪಬಿಲಿಟಿ ಇದೆ. ಲೈಕ್ ಟೀಚರ್ ಶುಡ್ ಅಂಡರ್ಸ್ಟ್ಯಾಂಡ್, ನಾನು ಕ್ಲಾಸಲ್ಲಿ ಸ್ಮಾರ್ಟೆಸ್ಟ್ ಚೈಲ್ಡ್ ಆ್ಯಂಡ್ ವೀಕೆಸ್ಟ್ ಚೈಲ್ಡ್, ಅದು ವಿ ಶುಡ್ ಪೇಚ್ ಅಟ್ ಮಿಡಲ್ ಲೆವೆಲ್, ಎಲ್ಲಾಗೆ ಬೆನಿಫಿಟ್ ಆಗಿರಬೇಕು. ಸೊ ಕೆಲವು ಸತಿ ಆ ಥರ ಇನ್ಫಾರ್ಮೇಷನ್ ಅವ್ರು ಕಮ್ಯುನಿಕೇಟ್ ಮಾಡಲ್ಲ. ಸೊ ದ 50-year-old ಲೇಡಿ ವಿಲ್ ಬಿ ಟ್ರೈಂಗ್ ಟು ಎಮ್ಯುಲೇಟ್ ದ 21-year-old ಲೇಡಿ. ಆ್ಯಂಡ್ 10 ವರ್ಷ ಏನು ಎಕ್ಸಸೈಸ್ ಮಾಡಲಿಲ್ಲ, ಸಡನ್ ಆಗಿ ಮಾಡಿದೆ, ಆ್ಯಂಡ್ ದೇ ವಿಲ್ ಬಿ ನೆಕ್ಸ್ಟ್ ಡೇ ಕಮಿಂಗ್ ಟು ಡಾಕ್ಟರ್ ಹೇಮಂತ್ ಕಲ್ಯಾಣ್ ಆಸ್ ಪೇಷಂಟ್. ಅದೇ ಪ್ರಾಬ್ಲಮ್. ಸೊ ಯಾವಾಗಲೂ ಏನಾದರೂ ಹೊಸ್ದಾಗಿ ಎಕ್ಸಸೈಸ್ ಮಾಡಿದ್ರೆ ಕಾಷಿಯಸ್ ಅಪ್ರೋಚ್, ಗೋ ಇನ್ ಟು ಇಟ್ ಸ್ಲೋಲಿ.
ಬಾಡಿ ಕಂಡೀಷನಿಂಗ್ ಮಾಡಬೇಕು. ರೆಸ್ಪೆಕ್ಟ್ ಯುವರ್ ಬಾಡಿ, ಎಸ್ಪೆಷಲಿ ಆಫ್ಟರ್ ಏಜ್ ಆಫ್ 40. ಯು ಹ್ಯಾವ್ ಟು ರೆಸ್ಪೆಕ್ಟ್ ಯುವರ್ ಬಾಡಿ. ಯಾಕೆ ರೆಸ್ಪೆಕ್ಟ್ ಅಂದರೆ ಲಿಸನ್ ಟು ಬಾಡಿ ಸಿಗ್ನಲ್ಸ್. ಯಾವಾಗಲೂ ನೋವಿದ್ದೆ ಡೋಂಟ್ ಇಗ್ನೋರ್, ಓಕೆ ನೋವಿದೆ ಪರವಾಗಿಲ್ಲ, ಇಟ್ ವಿಲ್ ಗೋ ಅವೇ. ಸೊ ಸಿಂಪಲ್ ನೋವಿದ್ರೆ ಓಕೆ, ಬಟ್ ವಿ ಶುಡ್ ರೆಸ್ಪೆಕ್ಟ್ ಅವರ್ ಬಾಡಿ, ಲಿಸನ್ ಟು ಬಾಡಿ ಸಿಗ್ನಲ್ಸ್ ಆ್ಯಂಡ್ ಸೀಕ್ ಮೆಡಿಕಲ್ ಅಟೆನ್ಷನ್ ಇಫ್ ರಿಕ್ವೈರ್ಡ್. ಇಲ್ಲ ಅಂದರೆ ಸೆಲ್ಫ್ ಅನಾಲಿಸಿಸ್ ಮಾಡಬೇಕು. ಯಾವ ಆ್ಯಕ್ಟಿವಿಟಿಯಿಂದ ಬಂದಿದೆ? ಓಕೆ, ನಾನು ಜಿಮ್ಮಲ್ಲಿ ಸ್ಟೆಪ್ಪರ್ ಮಾಡಿದ್ದೀನಿ, ನಾನು ಜಿಮ್ಮಲ್ಲಿ ಇನ್ಕ್ಲೈನಲ್ಲಿ ಟ್ರೆಡ್ಮಿಲ್ ಮಾಡಿದ್ದೀನಿ, ಅದರಿಂದ ಇರಬೇಕು. ವೈ ನಾಟ್ ಐ ಟ್ರೈ ಟು ಮೇಕ್ ದ ಇನ್ಕ್ಲೈನ್ 0 ಆ್ಯಂಡ್ ಟ್ರೈ. ಇವಾಗ ನೋವಿಲ್ಲ, ದಟ್ ವಿಲ್ ಗಿವ್ ಯು ಅ ಕ್ಲೂ. ಸೊ ಯಾವಾಗಲೂ ಯು ಶುಡ್ ಥಿಂಕ್ ಅಬೌಟ್ ವಾಟ್ ಯು ಆರ್ ಡೂಯಿಂಗ್ ಸೊ ದ್ಯಾಟ್ you can do the exercise safely and it should sustain for life. Wake up to fresh ideas. Repose. Alva? Correct. So, ivaga nothing to say why 85-year-old should not exercise or 92-year-old should not exercise. Alva? Sustainable. Nan tai tande eradu they are 93 years old. Oh. Daily walk ge hogta ide avaru. Very nice. Ee ವಯಸ್ಸಿಗೆ ಹೋಗ್ತಾ ಇದೆ. Interesting. ಹಾಗಾಗಿ ರೆಸ್ಪೆಕ್ಟ್ ಯುವರ್ ಬಾಡಿ ಬೈ ದೀಸ್ ಸಿಗ್ನಲ್ಸ್. ಸೊ ನಾವು ಕಮಿಂಗ್ ಬ್ಯಾಕ್ ಟು ಪ್ರಿವೆಂಟಿವ್ ಮೆಷರ್ಸ್. ಆರ್ಥ್ರೈಟಿಸ್ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು, ಬಾಡಿ ಕಂಟ್ರೋಲ್, ರೆಸ್ಪೆಕ್ಟಿಂಗ್ ದ ಬಾಡಿ. ಇನ್ನೇನಾದರೂ ಇದೆಯಾ ಡಾಕ್ಟರ್? ಇನ್ನೊಂದು ನಿಮ್ಮದು ಪರ್ಟಿಕ್ಯುಲರ್ ಪೊಸಿಷನ್ಸ್ ವೈಲ್ ಡೂಯಿಂಗ್ ಆ್ಯಕ್ಟಿವಿಟಿ. ನಾವು ಫಾರ್ ಎಕ್ಸಾಂಪಲ್ ಇವಾಗ ಮೇನ್ ಬ್ಯಾಂಗ್ಳೂರ್ IT ಕ್ಯಾಪಿಟಲ್. ಸೊ ಸುಮಾರು ಜನ ಅವರು ಡೆಸ್ಕ್ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತಾಯಿದೆ. ಸೊ ಬ್ರೈನ್ ವಿಲ್ ಬಿ ವೆರಿ ಆ್ಯಕ್ಟಿವ್. ಬಟ್ ನಿಮ್ಮದು ಅನಲೈಸ್ ಮಾಡಿದ್ರೆ ಕೈ ಮೂಮೆಂಟ್ಸು, ಶೋಲ್ಡರ್ ಮೂಮೆಂಟ್ಸು ಅದು ಎಲ್ಲ ಸೇಮ್ ಇರುತ್ತೆ. ಸೊ ಸಮ್ ಫೆಲೋ ಇಸ್ ವರ್ಕಿಂಗ್ ಆನ್ ಕೀಬೋರ್ಡ್ ಫಾರ್ ಎಕ್ಸಾಂಪಲ್ 12 to 14 hours a day. ನಾವು ನಿಮಗೆ ನನಗೆ ಪ್ರಾಬ್ಲಮ್ ಇಲ್ಲ. ಯಾಕೆ ನಿಮ್ಮ ಆಪ್ರೇಷನ್ ಥಿಯೇಟರ್ನಲ್ಲಿ ಇದ್ದೀರಾ, ನಾನು ಆಪ್ರೇಷನ್ ಥಿಯೇಟರ್ನಲ್ಲಿ ಇದ್ದೀನಿ. ಕಂಪ್ಯೂಟರ್ ಕೆಲಸ ಅಷ್ಟೊಂದು ಇರೋದಿಲ್ಲ. ಕರೆಕ್ಟ್. ಬಟ್ ಸೋ ಮೆನಿ ಪೀಪಲ್ ಅವರು ಸುಮ್ಮನೆ ಕಂಪ್ಯೂಟರಲ್ಲಿ ಕೆಲಸ ಇದ್ದೇ ಇರುತ್ತೆ. ಸೊ ರೆಪಿಟೇಟಿವ್ ಕೀ ಸ್ಟ್ರೋಕ್ಸ್ ಒಂದು ದಿನಾಗೆ ಇಟ್ ಮೇ ಗೋ ಟು ಟೆನ್ಸ್ ಆಫ್ ಥೌಸಂಡ್ಸ್ ಆಫ್ ಟೈಮ್ಸ್ ಸೇಮ್ ಆ್ಯಕ್ಟಿವಿಟಿ ಮಾಡ್ತಾಯಿದೆ ಅವರು. ಸೊ ಅದೇ ಲಿಗಮೆಂಟು, ಅದೇ ಬೋನ್ಸು, ಅದೇ ಬ್ಲಡ್ ವೆಸಲ್ಸ್, ಅದೇ ನರ್ವ್ಸ್, ಸೇಮ್ ಸ್ಟ್ರೇನ್ ಬಂದೇ ಬರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ರೆಪಿಟೇಟಿವ್ ಸ್ಟ್ರೆಸ್ ಇಂಜರಿ. ಓಕೆ. ಸೊ ರೆಪಿಟೇಟಿವ್ ಸ್ಟ್ರೆಸ್ ಇಂಜರಿ ಆಗ್ತಾ ಯು ವಿಲ್ ಬಿ ಲ್ಯಾಂಡಿಂಗ್ ಅಪ್ ಇನ್ ಆಲ್ ಸಾರ್ಟ್ಸ್ ಆಫ್ ಪ್ರಾಬ್ಲಮ್ಸ್. ಸೊ ಇವ್ರು ಬರುತ್ತೆ, ಸರ್ ನನಗೆ ಇಲ್ಲಿ ಕತ್ತಲ್ಲಿ ನೋವಿದೆ, ನನಗೆ ಕೈಯಲ್ಲಿ ನೋವಿದೆ, ನನಗೆ ಕೈಯಲ್ಲಿ ಸುಮಾರು ಟಿಂಗ್ಲಿಂಗ್ ಸೆನ್ಸೇಷನ್ ಬರುತ್ತೆ. ಆ್ಯಂಡ್ ಯಂಗ್ ಪೀಪಲ್ 25-27 years old. ಯಾಕೆ? ಬಿಕಾಸ್ ಆಫ್ ಕಂಟಿನ್ಯೂಸ್ ಓವರ್ ಸ್ಟ್ರೇನ್ ವಿದೌಟ್ ಎನಿ ಬ್ರೇಕ್. ಸೊಲ್ಯೂಷನ್ ಇಂಟರ್ಮಿಟೆಂಟ್ ರೆಸ್ಟ್. ಸೊ ಪ್ರತಿ 15 ನಿಮಿಷಗೆ ಐ ಟೆಲ್ ದೆಮ್, ನೀವು ಜಸ್ಟ್ 30 ಸೆಕೆಂಡ್ ರೆಸ್ಟ್ ಮಾಡಿ. 30 ಸೆಕೆಂಡ್ ಏನು ಮಾಡಬೇಕು? ಒಂದು ಸಿಂಪಲ್ ಸ್ಟ್ರೆಚಸ್ ಮಾಡಿ, ನಿಂತ್ಕೋಬೇಕು, ಸ್ವಲ್ಪ ನೀರು ತಗೊಳ್ಳಿ, ಕೂತ್ಕೊಂಡು ಕೆಲಸ ಮಾಡಿ. ಓಕೆ, ಒಂದು ಸಿಂಪಲ್ ಸ್ಟ್ರೆಚಸ್ ಮಾಡಿದಾಗ ಅಷ್ಟೇ ಸಾಕು. ಇನ್ನೊಂದು ಹಳೆ ಕಾಲದಲ್ಲಿ ಓಕೆ. ಆಮೇಲೆ ನೀವು ಯೂಶ್ವಲಿ ಲಾರ್ಜ್ ಆರ್ಗನೈಸೇಷನ್ಸಲ್ಲಿ ಎರ್ಗೊನಾಮಿಕ್ ಕನ್ಸಲ್ಟೆಂಟ್ ಇರುತ್ತೆ, ಅವ್ರು ಬರ್ತಾರೆ. ಸೊ ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮದು ಮಾನಿಟರ್ ಪೊಸಿಷನ್ ಹೇಗಿದೆ, ಲೈಟಿಂಗ್ ಹೇಗಿದೆ, ಕೂತ್ಕೊಂಡು ಪೊಸಿಷನ್ ಹೇಗಿದೆ, ನಿಮಗೂ ಚೇರ್ ಸೂಟಬಲ್ ಇದೆ ಇಲ್ವಾ, ಅದು ಎಲ್ಲ ನೋಡಿಕೊಂಡು ವಿಲ್ ಬಿ ಏಬಲ್ ಟು ಗಿವ್ ದ ಪ್ರಾಪರ್ ಅಡ್ವೈಸ್ ಟು ಪ್ರಿವೆಂಟ್. ಸೊ ನಾನು ಒನ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಬಟ್ ಯಾವುದೂ ಫಾರ್ ಎಕ್ಸಾಂಪಲ್ ಮ್ಯೂಸಿಷಿಯನ್ ಇದೆ, ಮ್ಯೂಸಿಷಿಯನ್ ಕೆಳಗಡೆ ಕೂತ್ಕೊಂಡು ಶಿ ಈಸ್ ಪ್ಲೇಯಿಂಗ್ ದ ವೀಣಾ. ಓಕೆ, ಸೊ ವೀಣಾ ಪೊಸಿಷನ್ ಕೆಲವು ಸತಿ ಆರ್ ಎ ಹೆವಿ ಇನ್ಸ್ಟ್ರೂಮೆಂಟ್ ಲೈಕ್ ಸಿತಾರ್. Now if you are playing that with the incorrect position, it is the same as a sports injury. Yaki beginner tennis player is not holding racket right and you get tennis elbow barutte alva. So these are all examples of repetitive stress injuries. Similarly, ನೀವು ಜಿಮ್ ಅಲ್ಲಿ ಎಕ್ಸಸೈಸ್ ಮಾಡಿದ್ರೆ, ಇಲ್ಲ ಅಂದರೆ ಇನ್ ಕೋರ್ಸ್ ಆಫ್ ಯುವರ್ ಡೇ ಟು ಡೇ ಲೈಫ್ ಯು ಆರ್ ಡೂಯಿಂಗ್ ಸಮಥಿಂಗ್ ವಿತ್ ಅ ರಾಂಗ್ ಬಾಡಿ ಮೆಕ್ಯಾನಿಕ್ಸ್. That is the root cause of many repetitive injuries. So, the last point that you mentioned, doctor, ಅದಕ್ಕೆ ಉದಾಹರಣೆ? For example, ಇವಾಗ as a surgeon,
ಓಕೆ, ಡೆಂಟಿಸ್ಟ್ಗೆ ನಾನು ಎಕ್ಸಾಂಪಲ್ ಕೊಡ್ತೀನಿ. ಡೆಂಟಿಸ್ಟು, ನನಗೆ ಸುಮಾರು ಡೆಂಟಿಸ್ಟ್ ಪೇಷಂಟ್ಸ್ ಬರ್ತಾ ಇದೆ. ಯಾಕೆ? ಇವಾಗ ಅವ್ರ ಪೇಷಂಟ್ ಇಲ್ಲಿ ಕೂತ್ಕೊಳ್ತಾ ಇದೆ, ಇವರು ಹಿಂದ್ಗಡೆ ಇರುತ್ತೆ, ಆ್ಯಂಡ್ ಅಲ್ಲಿ ಬಾಯಿ ಓಪನ್ ಮಾಡಿ ಹಿ ಆರ್ ಶಿ ಈಸ್ ಲುಕಿಂಗ್ ಇನ್ ಒನ್ ಡೈರೆಕ್ಷನ್, ಕೈ ಅದೇ ಪೊಸಿಷನಲ್ಲಿ ಇರುತ್ತೆ, ಒಂದು ಕೈಯಲ್ಲಿ ಸಕ್ಷನ್ ಇರುತ್ತೆ, ಒಂದು ಕೈಯಲ್ಲಿ ಇನ್ಸ್ಟ್ರೂಮೆಂಟ್ ಇರುತ್ತೆ. ಓಕೆ, ಶಿ ಈಸ್ ಟ್ರೈಂಗ್ ಟು ಎಕ್ಸ್ಟ್ರಾಕ್ಟ್ ವಿಸ್ಡಮ್ ಟೂತ್ ರೈಟ್ ಇನ್ ದ ಬ್ಯಾಕ್. ಅಷ್ಟು ರೀಚ್ ಮಾಡೋಕ್ಕಾಗಲ್ಲ, ಇವ್ರು ಬೆಂಡ್ ಮಾಡ್ತಾ ಇದೆ. ಓಕೆ, ಆ್ಯಂಡ್ ಆಧ ಗಂಟೆ ನಡೀತಾ ಇದೆ, 45 ಮಿನಿಟ್ಸ್ ಆದಮೇಲೆ ವಿಸ್ಡಮ್ ಟೂತ್ ಇಸ್ ಔಟ್, ಜೊತೆಗೆ ಡೆಂಟಿಸ್ಟ್ ಪುವರ್ ಥಿಂಗ್ ಇವ್ರದ್ದು. ಸೊ ದಿಸ್ ಈಸ್ ಒನ್ ವೆರಿ ಟಿಪಿಕಲ್ ಎಕ್ಸಾಂಪಲ್. ಯಾಕೆ ಈ ಪ್ರೊಫೆಷ್ನಲ್ ಲೈಫಲ್ಲಿ ಸುಮಾರು ಜನಗೆ ಆ ಥರ ಬರ್ತಾ ಇದೆ. ಸೊ ಯು ಹ್ಯಾವ್ ಟು ಬಿ ಅವೇರ್ ಫಸ್ಟು, ವಾಚ್ಫುಲ್, ಆ್ಯಂಡ್ ಸೆಕೆಂಡ್ಲಿ ಡೂ ದೀಸ್ ಚೆನ್ನಾಗಿ ಹೇಳಿದ್ರಿ ಇಂಟರ್ಮಿಟೆಂಟ್ ರೆಸ್ಟಿಂಗ್. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬೇರೆ, ಇಂಟರ್ಮಿಟೆಂಟ್ ರೆಸ್ಟ್. ನಾವು ಸೇಮ್ ಡೆಂಟಿಸ್ಟ್ ಇಫ್ ಶಿ ವಿಲ್ ಗಿವ್ ಪೇಷಂಟ್ ಅ ಬ್ರೇಕ್ ಆ್ಯಂಡ್ ಹರ್ ಸೆಲ್ಫ್ ಅ ಬ್ರೇಕ್, 10 ನಿಮಿಷ ಆದಮೇಲೆ 1 ನಿಮಿಷ ನೀವು ಸ್ವಲ್ಪ ನೀರು ತಗೊಳ್ಳಿ, ನಾನು ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತೀನಿ ಅಲ್ವಾ? ವೆರಿ ಟ್ರೂ. ಸೊ ಆಸ್ ವಿ ಸ್ಪೀಕ್, ಇಫ್ ವಿ ಆರ್ ನಾವು ಟಾಕಿಂಗ್ ಅಬೌಟ್ ಪ್ರಿವೆಂಟಿವ್ ಮೆಷರ್ಸ್ ಅಲ್ವಾ, ಒಂದು ಸಿಚುವೇಶನ್ಸ್ಗಳು ಕೊಡ್ತೀನಿ. ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಪೀಪಲ್ ಡೂಸ್ ಆ್ಯಂಡ್ ಡೋಂಟ್ಸ್ ಹೇಳಿ ಡಾಕ್ಟರ್. ಒಂದು ಡೆಸ್ಕ್ ಜಾಕಿ, ವಿ ಆಲ್ರೆಡಿ ಅಡ್ರೆಸ್ಡ್ ಇಟ್. ತುಂಬ ಮಾಡೋರು ವಾಕಿಂಗ್ ಸುತ್ತ ಲಾಟ್ ಆಫ್ ಮಿತ್. ಹೌದು. ಸೊ ವಾಕಿಂಗ್ ಫಾರ್ ಎಕ್ಸಾಂಪಲ್ ಯೂಶ್ವಲಿ ಇಟ್ಸ್ ಸೇಫೆಸ್ಟ್ ಎಕ್ಸಸೈಸ್. ಬಟ್ ಕೆಲವು ಸತಿ ಏನಾಗುತ್ತೆ, ಪೀಪಲ್ ಹೂ ಹ್ಯಾವ್ ಗಾಟ್ ಜಾಯಿಂಟ್ ಡ್ಯಾಮೇಜ್, ಹಿಪ್ಪಲ್ಲಿ ಇಲ್ಲ ಅಂದರೆ ಮಂಡಿದಲ್ಲಿ ಈಸ್ ಮೋಸ್ಟ್ ಕಾಮನ್ ಆಥರೈಟಿಸ್ ಇನ್ ಇಂಡಿಯಾ. ಆಲ್ಮೋಸ್ಟ್ 75 to 80% ಮಂಡಿದಲ್ಲಿ ಬರುತ್ತೆ. ಸೊ ಆ ಟೈಮಲ್ಲಿ ವಾಕಿಂಗ್ ಮೇ ಆ್ಯಕ್ಚುಲಿ ಬಿ ಹಾರ್ಮ್ಫುಲ್. ಸೊ ಫಾರ್ ಎಕ್ಸಾಂಪಲ್ ಇವ್ರಿಗೆ ಆಲ್ರೆಡಿ ಡಿಫಾರ್ಮಿಟಿ ಇದೆ, ಕಾಲು ಬೋ ಶೇಪ್ ಆಗಿದೆ, ಆ್ಯಂಡ್ ದೇ ಆರ್ ವಾಕಿಂಗ್ ವಿಗರಸ್ಲಿ. ಸೊ ಅದು ಪ್ರತಿ ಸ್ಟೆಪ್ಪಲ್ಲಿ ನಿಮ್ಮದು ಆ್ಯಸ್ ಯು ವಾಕ್ ಗ್ರೌಂಡ್ ಈಸ್ ಹಿಟ್ಟಿಂಗ್ ಯು ಬ್ಯಾಕ್. ದಟ್ ಈಸ್ ಕಾಲ್ಡ್ ಗ್ರೌಂಡ್ ರಿಯಾಕ್ಷನ್ ಫೋರ್ಸ್. ಸೊ ಈ ಗ್ರೌಂಡ್ ರಿಯಾಕ್ಷನ್ ಫೋರ್ಸ್ ನಿಮಗೆ ಮಂಡಿದಲ್ಲಿ, ಹಿಪ್ಪಲ್ಲಿ, ಸೊಂಟದಲ್ಲಿ, ಸ್ಪೈನಲ್ಲಿ ಅದು ಮೇಲೆ ತನಕ ಇಟ್ ವಿಲ್ ಗೆಟ್ ಅಬ್ಸಾರ್ಬ್ ದಟ್ ಎಂಟೈರ್ ಸ್ಟ್ರೆಸ್ ಫೋರ್ಸ್. ಸೊ ನೀವು ರೆಪಿಟೇಟಿವ್ಲಿ 10,000 ಸ್ಟೆಪ್ಸ್ ಮಾಡಿದ್ರೆ 10,000 ಟೈಮ್ಸ್ ಆ ಥರ ಸ್ಟ್ರೆಸ್ ನಿಮಗೆ ಬಂದೇ ಬರುತ್ತೆ. ಓಕೆ, ಸೊ ವಾಟ್ ಸಚ್ ಪೀಪಲ್ ಹ್ಯಾವ್ ಟು ಡೂ, ದೇ ಹ್ಯಾವ್ ಟು ಚೇಂಜ್ ದಿ ಆ್ಯಕ್ಟಿವಿಟಿ ಆ್ಯಂಡ್ ಗೋ ಫಾರ್ ಸೈಕ್ಲಿಂಗ್, ಇಲ್ಲಾಂದರೆ ಸ್ವಿಮ್ಮಿಂಗ್, ಇಲ್ಲಾಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ ವಾಕಿಂಗ್ ಮಾಡಬೇಕು. ಸೊ ಆ ಥರ ಸಿಂಪಲ್ ಮಾಡಿದರೆ ಒನ್ ಅರ್ಲಿ ಸ್ಟೇಜ್ ಆಫ್ ಆಥರೈಟಿಸ್ ಕ್ಯಾನ್ ಬಿ ಕಂಟ್ರೋಲ್ಡ್. ಬಟ್ ಇವ್ರಿಗೆ ಓಕೆ ದಿಲ್ ಮಗ ಹೇಳ್ತಾ ಇದೆ, ಅಮ್ಮ ನೀವು ವಾಕ್ ಮಾಡಲೇಬೇಕು, ಡಾಕ್ಟರ್ ಹೇಳಿದೆ 5 kg ವೇಟ್ ಕಮ್ಮಿ ಮಾಡಿ, ವಾಕ್ ಮಾಡಲಿಲ್ಲ ಅಂದರೆ ಆಗಲ್ಲ. ಬಟ್ ಪುವರ್ ಲೇಡಿ ಶಿ ಕಾಂಟ್ ವಾಕ್ ಬಿಕಾಸ್ ಆಫ್ ದ ಪೇನ್, ವಾಕಿಂಗ್ ಅಂಡರ್ ಫ್ಯಾಮಿಲಿ ಪ್ರೆಷರ್, ಆ್ಯಂಡ್ ಇವ್ರ ಜೊತೆಗೆ ಪಾಕಲ್ಲಿ ನಡೀತಾ ಇದೆ, ಶಿ ಈಸ್ ಕೀಪಿಂಗ್ ಪೇಸ್ ವಿತ್ ದಿ ಅದರ್ ಪೀಪಲ್ ಅಲ್ವಾ? ಅದು ಡೇ ಟು ಡೇ ಲೈಫ್ ಸಿಚುವೇಶನ್ಸ್ ಇದೆ. ಸೊ ಆ ಸಿಚುವೇಷನಲ್ಲಿ ಇನ್ ಸರ್ಟನ್ ಕೇಸಸ್ ವಾಕಿಂಗ್ ಕ್ಯಾನ್ ಬಿ ಅವಾಯ್ಡಬಲ್, ಕ್ಯಾನ್ ಬಿ ಹಾರ್ಮ್ಫುಲ್. ಇನ್ನೊಂದು ನಿಮ್ಮದು ಸರ್ಫೇಸ್ ನೋಡಿ. ಇವಾಗ ನೀವು ಅಲ್ಸೂರ್ ಲೇಕ್ ಹತ್ರ ಹೋಗಿ ಚೆನ್ನಾಗಿ ಇವರು ಟ್ರ್ಯಾಕ್ ಮಾಡಿದ್ದಾರೆ ಅವರು ವಾಕಿಂಗ್ಗೆ, ಫೈನ್. ಬಟ್ ಸುಮಾರು ಅಪಾರ್ಟ್ಮೆಂಟ್ಸಲ್ಲಿ ಕಾಂಕ್ರೀಟ್ ಸ್ಲ್ಯಾಬ್ಸ್ ಇರುತ್ತೆ, ಇಂಟರ್ಲಾಕಿಂಗ್ ಪೇವರ್ಸ್ ಇರುತ್ತೆ. ಅದೇ ಜಾಸ್ತಿ ಯಾಕೆ ಇಟ್ ಈಸ್ ಕನ್ವೀನಿಯೆಂಟ್ ಕನ್ಸ್ಟ್ರಕ್ಷನ್ ಮಟೀರಿಯಲ್. ಬಟ್ ಆ ಪೊಸಿಷನಲ್ಲಿ ನಿಮ್ಮದು ಶೂ ಚೆನ್ನಾಗಿಲ್ಲ ಅಂದರೆ ಯು ವಿಲ್ ಬಿ ಪುಟಿಂಗ್ ಲಾಟ್ ಆಫ್ ಸ್ಟ್ರೆಸ್ಸಸ್ ಬ್ಯಾಕ್ ಆನ್ ಟು ದ knees and the hips if you have arthritis. Normally there is no problem. If it's, you can go and walk on like. But for example, janage problem idre, it can be an issue alva. So the surface is important, nimdu footwear is important. Amele sumar sati people don't do any warm up before doing exercise. So warm up ಮಾಡಲೇಬೇಕು. So ಯಾವುದು ಎಕ್ಸಸೈಸ್ ಇದ್ರೆ, ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ದರೆ, you might be a star athlete, but in fact star athletes will be 100% warming up. ಹೌದು, ಅದು ವಾರ್ಮ್ ಅಪ್ ಮಾಡಿ ಚೆನ್ನಾಗಿ ಬಾಡಿ ಕಂಡೀಷ್ನಿಂಗ್ ಮಾಡಬೇಕು, ಆಮೇಲೆ ಆ್ಯಕ್ಟಿವಿಟಿ ಮಾಡಿ ಗ್ರ್ಯಾಜುಯಲ್ ಆಗಿ ಯು ಶುಡ್ ಇನ್ಕ್ರೀಸ್ ದಿ ಆ್ಯಕ್ಟಿವಿಟಿ. ಆ್ಯಂಡ್ ಒಂದು ಸತಿ ಆ್ಯಕ್ಟಿವಿಟಿ ಇನ್ಕ್ರೀಸ್ ಮಾಡಿದ್ರೆ ಮೇಂಟೈನ್ ದಟ್ ಲೆವೆಲ್, ಸ್ವಲ್ಪ ದಿನ ಆದಮೇಲೆ ಇನ್ನೊಂದು ಸತಿ ಇನ್ಕ್ರೀಸ್ ಮಾಡಿ. ಸೊ ಇಟ್ ಶುಡ್ ಬಿ ಸ್ಟೆಪ್ ವೈಸ್ ಪ್ರೋಗ್ರೆಷನ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎನಿಬಡಿ ಹೂ ಇಸ್ ಎಂಗೇಜಿಂಗ್ ಇನ್ ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ವಾಕಿಂಗ್ ಬಗ್ಗೆ ಹೇಳಿದ್ರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಅಡ್ರೆಸಿಂಗ್ ಲಾಟ್ ಆಫ್ ಮಿತ್ಸ್ ಆ್ಯಂಡ್ ಕನ್ಸರ್ನ್ಸ್.
ವಾಟ್ ಈಸ್ ಯುವರ್ ಥಾಟ್ ಆನ್ ವಾಕಿಂಗ್ ಪ್ಯಾಡ್ಸ್? ನಾನು ರೀಸೆಂಟಾಗಿ ಒಂದು ಕೊಂಡ್ಕೊಂಡೆ. ವಾಕಿಂಗ್ ಪ್ಯಾಡ್ ಇಸ್ ಲೈಕ್ ದ ಥ್ರೆಡ್ಮಿಲ್ದು ಬೇಬಿ ವರ್ಷನ್ ಡಾಕ್. ಹೌದು. ಸೊ ಟಿ ವಿ ನೋಡ್ತಾ ಇರ್ತೀನಿ ಎವ್ರಿ ಡೇ ಐ ವಾಕ್. ವಾಕಿಂಗ್ ಪ್ಯಾಡ್ಸಲ್ಲಿ ಅದು ಎಲ್ಲ ನಿಮ್ಮದು ಇನೋವೇಷನ್ಸ್ ಇದೆ. ಇಟ್ ಈಸ್ ಫಾರ್ ಕನ್ವೀನಿಯನ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಅಲ್ಲಿ ಮಳೆ ಬರ್ತಾ ಇದೆ, ಬಟ್ ಡೋಂಟ್ ಮೇಕ್ ಇಟ್ ಅ ಹ್ಯಾಬಿಟ್ ಅಂತೀರಾ? ನೋ, ನಿಮಗೆ ಬೇರೆ ಆಲ್ಟರ್ನೇಟಿವ್ ಇಲ್ಲ ಅಂದರೆ ಓಕೆ. ನಾವು ಟ್ರೆಡ್ಮಿಲ್ ಫಾರ್ ಎಕ್ಸಾಂಪಲ್, ಟ್ರೆಡ್ಮಿಲ್ಗೆ ಮೇನ್ ಕನ್ವೀನಿಯನ್ಸ್ ಏನಿರುತ್ತೆ, ಇಂಡೋರ್ಸ್, ಇನ್ನೊಂದು ನಿಮ್ಮದು ಪೇಸ್ ಸೆಟ್ ಮಾಡಬೇಕು, ಎಲಿವೇಶನ್ ಸೆಟ್ ಮಾಡಬೇಕು, ಆ್ಯಂಡ್ ಮಾನಿಟರಿಂಗ್ ಬರುತ್ತೆ ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದೆ. ಇವಾಗ ಸುಮಾರು ವೇರಬಲ್ ಡಿವೈಸಸ್ ಇರುತ್ತೆ, ನೀವು ಪಾಕೆಟಲ್ಲಿ ಹಾಕಿ ಕೈನಲ್ಲಿ ಹಾಕಿ ಯು ಕ್ಯಾನ್ ಗೆಟ್ ಆಲ್ ದ ಇನ್ಫಾರ್ಮೇಷನ್ ವಾಟ್ ಟ್ರೆಡ್ಮಿಲ್ ಇಸ್ ಗಿವಿಂಗ್ ಯು. ಬಟ್ ನಿಮ್ಮದು ಮೇನ್ ಅಡ್ವಾಂಟೇಜ್ ವೆದರ್ ಪ್ರೂಫ್, ಇನ್ನೊಂದು ನಿಮ್ಮದು ಇನ್ಕ್ಲಿನೇಷನ್ ಸೆಟ್ ಮಾಡಬೇಕು ಆ್ಯಂಡ್ ಸ್ಪೀಡ್ ಸೆಟ್ ಮಾಡಬೇಕು. ನೀವು ಆಚೆ ಕಡೆ ವಾಕ್ ಮಾಡಿದ್ರೆ ನಿಮಗೆ ದಿಸ್ ಇಸ್ ನಾಟ್ ಇನ್ ಯೋರ್ ಕಂಟ್ರೋಲ್. ವಾಕಿಂಗ್ ಪ್ಯಾಡ್ಸ್ ಇಸ್ ಅನದರ್ ಸಬ್, ಆಸ್ ಯು ಸೆಡ್, ಬೇಬಿ ಟ್ರೆಡ್ಮಿಲ್. ಸೊ ನಿಮ್ಮದು ಟ್ರೆಡ್ಮಿಲ್ ಜೊತೆಗೆ ಅಷ್ಟು ನಿಮಗೆ ಮನೆಯಲ್ಲಿ ಸ್ಪೇಸ್ ಇಲ್ಲ, ಯು ಆರ್ ಲಿವಿಂಗ್ ಇನ್ 2 bedroom ಸ್ಮಾಲ್ ಅಪಾರ್ಟ್ಮೆಂಟ್, ಟ್ರೆಡ್ಮಿಲ್ ಎಲ್ಲಿ ಹಾಕೋದು? ವಿಲ್ ಕೀಪ್ ಸೋಫಾ, ವಿಲ್ ಕೀಪ್ ಟ್ರೆಡ್ಮಿಲ್, ಯು ಆರ್ ಇನ್ ಡೈಲೆಮಾ. ಆಲ್ಸೋ ಇಟ್ಸ್ ಎಕ್ಸ್ಪೆನ್ಸಿವ್. ಇಟ್ಸ್ ಆಲ್ಸೋ ಎಕ್ಸ್ಪೆನ್ಸಿವ್. ಸೊ ಅದು ವಾಕಿಂಗ್ ಪ್ಯಾಡ್ಸ್ ಇದ್ದರೆ ಇಟ್ ಈಸ್ ಅಫೋರ್ಡಬಲ್, ಯು ಕ್ಯಾನ್ ಮ್ಯಾನೇಜ್, ಓಕೆ, ಇಟ್ಸ್ ಕನ್ವೀನಿಯೆಂಟ್. ಸೊ ಯೂಸ್ ಇಟ್ ಆಸ್ ಅ ಆಕ್ಸೆಸರಿ. ಓಕೆ ಅಲ್ವಾ? ಅರ್ಥ ಆಯ್ತು. ಇಟ್ಸ್ ಅನ್ ಆಕ್ಸೆಸರಿ. ಡೋಂಟ್ ಮೇಕ್ ದಟ್ ನೆಸೆಸಿಟಿ. ಗೋ ಔಟ್ ಅಥವಾ ಯೂಸ್ ಅ ಬೆಟರ್ ಸರ್ಫೇಸ್ ಅಂತೆಲ್ಲ ಏನೆಲ್ಲ ಇಷ್ಟೆಲ್ಲ ಹೇಳಿದ್ರಿ, ಅಪ್ಲೈ ದ್ಯಾಟ್, ಯೂಸ್ ಇಟ್ ಆಸ್ ಅನ್ ಆಕ್ಸೆಸರಿ ಅಂತ. ಒನ್ ಮೋರ್ ಆಕ್ಸೆಸರಿ ದಟ್ ವಿ ಕಾಲ್ ಈ ಆರ್ಥೋಪೆಡಿಕ್ ಶೂಸು, ಆರ್ಥೋಪೆಡಿಕ್ ಸ್ಲಿಪ್ಪರ್ಸು. ಥ್ರೋ ಸಮ್ ಲೈಟ್ ಆನ್ ದ್ಯಾಟ್. ಅಂದರೆ ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ಇದು ಟುಡೇ, like how they junk on random food, today junking on random accessories and apparels and then footwear. ಅದಕ್ಕೊಂದು ಡಾಕ್ಟರ್ದು ಆರ್ಥೋಪೆಡಿಕ್ ಅಂತ ಏನೋ ಒಂದು ಹೆಸರು ಕೊಟ್ಟರೆ ಎವ್ರಿಬಡಿ ಈಸ್ ಬ್ಲೈಂಡ್ಲಿ ಬೈಯಿಂಗ್. ಅದೇ ರೀ ರಶ್ಮಿ, ನಿಮಗೆ ಗೊತ್ತು ಈ ಇನ್ ಟುಡೇಸ್ ವರ್ಲ್ಡ್ ಕಾಮರ್ಸ್ ಇಸ್ ಕಿಂಗ್. ಸೊ ಅನ್ಫಾರ್ಚುನೇಟ್ಲಿ ಸೊ ಮಾರ್ಕೆಟಿಂಗ್ ಆ್ಯಂಗಲ್ ಇದ್ದೇ ಇರುತ್ತೆ. ಬಟ್ ಎವ್ರಿಥಿಂಗ್ ದಟ್ ಈಸ್ ಮಾರ್ಕೆಟಿಂಗ್ ಈಸ್ ನಾಟ್ ಮಾರ್ಕೆಟಿಂಗ್ ಹೋಕ್ಸ್ ಅಲ್ವಾ? ಸೊ ಸುಮಾರು ಜನಗೆ ಇದು ಹೀಲಲ್ಲಿ ಸ್ಪರ್ಸ್ ಬರುತ್ತೆ. ಸೊ ದೇ ವಿಲ್ ಗೆಟ್ ಇನ್ ದ ಬಾಟಮ್ ಆಫ್ ದ ಹೀಲ್, ವೆರಿ ಪೇನ್ಫುಲ್. ಬೆಳಿಗ್ಗೆ ಎದ್ದ ತಕ್ಷಣ ಇವ್ರಿಗೆ ಕಾಲು ಕೆಳಗಡೆ ಇಡೋಕ್ಕಾಗಲ್ಲ, ಸ್ವಲ್ಪ ವಾಕ್ ಮಾಡಿದ್ರೆ ನೋವು. ಸೊ ಆ ಪೇಷಂಟ್ಸ್ಗೆ ಇವ್ರಿಗೆ ಎಕ್ಸ್ರೇ ಮಾಡಿದ್ರೆ ಒಂದು ಹೀಲ್ ಸ್ಪರ್ ಇರುತ್ತೆ ದೊಡ್ಡದು. ಅದು ಹೆಂಗೆ ಬರುತ್ತೆ? ಹಿಂಗೆ ಬರುತ್ತೆ ಡ್ಯೂ ಟು ಓವರ್ ಯೂಸ್. ಸೊ ಈ ಪೇಷಂಟ್ಸ್ಗೋಸ್ಕರ ನಿಮ್ಮದು ಜೆಲ್ ಕುಷನ್ಸ್ ಬರುತ್ತೆ, ನಿಮ್ಮದು ಸ್ಪೆಷಲ್ ಡಾಕ್ಟರ್ ಶೂಸ್ ಬರುತ್ತೆ. ಇವಾಗ ಸುಮಾರು ಬ್ರ್ಯಾಂಡ್ಸ್ ಬಂದಿದೆ, ದೋ ಸ್ಕೆಚರ್ಸ್ ಫಾರ್ ಎಕ್ಸಾಂಪಲ್, ಆರ್ ಡಾಕ್ಟರ್ ಶೋಲ್ಸ್ ಬಾಟಾದಲ್ಲಿ ಬರುತ್ತೆ. ಓಕೆ, ಇಟ್ ಈಸ್ ಯೂಸ್ಫುಲ್ ಫಾರ್ ಸಚ್ ಕೈಂಡ್ ಆಫ್ ಥಿಂಗ್ಸ್, ವೆರಿ ಮಚ್ ಸೊ. ಇನ್ನೊಂದು, ಫಾರ್ ಎಕ್ಸಾಂಪಲ್, ಸಪೋಸಿಂಗ್ ಯು ಆರ್ ವಾಕಿಂಗ್ ಆನ್ ಅ ವೆರಿ ಹಾರ್ಡ್ ಸರ್ಫೇಸ್, ಖಂಡಿತ ಐ ವುಡ್ ರೆಕಮೆಂಡ್ ದಟ್ ಯು ಗೋ ಇನ್ ಫಾರ್ ಅ ಲಿಟಲ್ ಶಾಕ್ ಅಬ್ಸಾರ್ಬಿಂಗ್ ಸೋಲ್. ಓಕೆ, ಬಟ್ ನಾರ್ಮಲ್ ಜನಗೆ ಇಟ್ ಈಸ್ ನಾಟ್ ರಿಕ್ವೈರ್ಡ್ ಟು ಬೈ 7,000 rupees shoes for walking when 1,200 rupees shoe will do the same job for the average person. So ನಾನೇನು ಹೇಳ್ತೀನಿ, ನಿಮ್ಮದು you'd look at it as an investment. Body is very important. ಸೊ ನೀವು ಅಷ್ಟು ದುಡ್ಡು ಖರ್ಚು ಮಾಡ್ತಾ ಇದೆ ಫಾರ್ ಪೇರ್ ಆಫ್ ಇಯರಿಂಗ್ಸ್. You can spend little money on footwear also, but choose wisely depending on your need. Yaki one availability there, something is costing 7,000 rupees, most expensive in the shop, you don't need to buy it. I want to ask that because usually in a Indian mentality, if it is expensive, it means it is the best. Good. Of course, it's best anta. Okay. So ನಾನು ನಿಮಗೆ ಒಂದು ಮೊಬೈಲ್ ಫೋನ್ ಎಕ್ಸಾಂಪಲ್ ಕೊಡ್ತೀನಿ. ನಿಮಗೆ ಸ್ಯಾಮ್ಸಂಗ್ ಫೋನ್ ಸಿಗುತ್ತೆ ಫ್ರಮ್ 7,000 rupees ಟು ಮೇ ಬಿ 1,20,000 rupees. ಸೊ ಎಲ್ಲಾಗೆ 1,20,000 rupees ಅಲ್ಲಿ ಪ್ರೊಫೆಷ್ನಲ್ ಕ್ಯಾಮರಾ ಇದ್ದರೆ ನೀವು ಏನು ಮಾಡ್ತೀರಾ? ಡು ಯು ಯೂಸ್ ದ್ಯಾಟ್ ಫೆಸಿಲಿಟಿ? ನಿಮಗೆ 280 GB ವಾಟ್ ಎವರ್ ಮೆಮರಿ ಇದೆ, ಬಟ್ ನಿಮ್ಮದು 10 ಕಾಂಟ್ಯಾಕ್ಟ್ಸ್ ಇದೆ, ಫ್ಯಾಮಿಲಿ ಮೆಂಬರ್ಸಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ವಾಟ್ಸಪ್ ನೋಡೋಕ್ಕಾಗಲಿಲ್ಲ, ಯು ಆರ್ ಯೂಸಿಂಗ್ 7 GB. ವಾಟ್ ಯು ಡೂ ಇಟ್ 280 GB? ಸೊ ಅವಶ್ಯಕತೆ ಅಷ್ಟೇ. ಎಷ್ಟಿದೆಯೋ ನಿಮಗೆ ಏನು ನೀಡಿದೆಯೋ ಅದಕ್ಕೆ ತಕ್ಕಂತೆ ಇನ್ವೆಸ್ಟ್ ಮಾಡಿ ಅನ್ನೋದು ನೀಡ್. ಜಾಸ್ತಿ ದುಡ್ಡಿದ್ರೆ ಡೊನೇಟ್ ಮಾಡಬೇಕು. ನಾಟ್ ಇನ್ ದ್ಯಾಟ್ ಇದು, ಬಟ್ ರೈಟ್ ಪ್ಲೇಸಸ್ ಅಂತ. ರೈಟ್ ಪ್ಲೇಸಸ್ ಅಲ್ಲಿ. ವೆರಿ ನೈಸ್ ಡಾಕ್ಟರ್. ಟುಡೇ ಎವ್ರಿಬಡಿ ಈಸ್ ಫಿಟ್, ಅಂದರೆ ಜಿಮ್ಗೆ ಹೋಗಬೇಕು ಅಂತ, ಅದೇ ಅವೇರ್ನೆಸ್ ಇಸ್ ಮೋರ್.
ಬಟ್ ಟಾಕ್ ಟು ಅಸ್ ಅಬೌಟ್ ಆಕ್ಸಿಡೆಂಟ್ಸ್ಗಳು ಜಿಮ್ಗಳಲ್ಲಿ ಏನೇನೋ ಆಗತ್ತೆ, ನೀವು ನೋಡ್ತಿರ್ತೀರ. ಇಟ್ ಈಸ್ ಅ ಫ್ಯಾಸಿನೇಟಿಂಗ್ ಜರ್ನಿ. ನಾನು ಯಾವಾಗ ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾನು ಪ್ರಾಕ್ಟೀಸ್ ಶುರು ಮಾಡಿದ್ದೀನಿ, 31 ವರ್ಷ ಆಯಿತು. ಆ ಟೈಮಿಂದ ಟುಡೇ ಇಟ್ ಈಸ್ ಅ ಸಿ ಚೇಂಜ್. ಇವಾಗ ಎಲ್ಲ ಜನಗೆ ಫಿಟ್ನೆಸ್ ಕಾನ್ಷಿಯಸ್ನೆಸ್ ಇನ್ ಬ್ಯಾಂಗ್ಳೂರ್ ಇಸ್ ಅಮೇಝಿಂಗ್. ಇವಾಗ ಫಾರ್ ಎಕ್ಸಾಂಪಲ್ ರನ್ನರ್ಸ್ ಇರುತ್ತೆ ಅಲ್ವಾ, ರೋಡ್ ರನ್ನರ್ಸ್ ಸುಮಾರು ಜನ, ಆ್ಯಂಡ್ ಆ್ಯಾವ್ರೇಜ್ ಏಜ್ ಆಫ್ ರನ್ನರ್ಸ್ ಇಸ್ ನಾಟ್ 20, 40 to 60. ಹಾಂ, ಸೊ 40 to 60ದಲ್ಲಿ ಸುಮಾರು ರನ್ನಿಂಗ್ ಕ್ಲಬ್ಸ್ ಇದೆ. ಆ್ಯಂಡ್ ಅವ್ರು 45 ವರ್ಷ 60 ವರ್ಷ ತನಕ ಅವ್ರು ರನ್ನಿಂಗ್ ಮಾಡ್ತಾಯಿದೆ. ದಿಲ್ ಬಿ ರನ್ನಿಂಗ್ ಲೈಕ್ 10K 20K 10K ಇವೆಂಟ್ಸಲ್ಲಿ ಎಷ್ಟು ಪಾರ್ಟಿಸಿಪೇಷನ್ ಇರುತ್ತೆ. ಆ್ಯಂಡ್ ಇಫ್ ಯು ಸಿ ದ ಪ್ರೊಫೈಲ್, ಸುಮಾರು ಜನ ದೇ ವಿಲ್ ಬಿ ಡೆಫಿನೆಟ್ಲಿ 35+, ಮೆನಿ ವಿಲ್ ಬಿ 45+. ಸೊ ದಟ್ ಈಸ್ ಒನ್ ಬಿಗ್ ರೆವಲ್ಯೂಷನ್ ದಟ್ ಹ್ಯಾಸ್ ಹ್ಯಾಪನ್ಡ್ ಇಸ್ ದ ರನ್ನಿಂಗ್ ರಿಯಲೈಸೇಷನ್. ಹೌದು. ಇನ್ನೊಂದು ಅಡ್ವೆಂಚರ್ ಸ್ಪೋರ್ಟ್ಸ್ ಆಲ್ಸೋ. ಸುಮಾರು ಜನ ದೇ ಆರ್ ಟೇಕಿಂಗ್ ಅಪ್ ಹೈಕಿಂಗ್. ಎವರೆಸ್ಟ್ ಬೇಸ್ ಕ್ಯಾಂಪಲ್ಲಿ ಹೋಗ್ತಾ ಇದೆ. ದಿಲ್ ಸ್ಟಾರ್ಟ್ ವಿತ್ ಯಾಣ ಚಿಕ್ಕಮಗಳೂರು, ಆಮೇಲೆ ಅಲ್ಲಿ ಹಿಮಾಲಯಸ್ಗೆ ಹೋಗ್ತಾ ಇದೆ, ಅಲ್ಲಿ ಇಲ್ಲಿ ಹೋಗ್ತಾ ಇದೆ. ಡೀಪ್ ಸಿ ಡೈವಿಂಗ್ ಮಾಡ್ತಾ ಇದೆ. ದೋಸ್ ಹೂ ಕ್ಯಾನ್ ಅಫೋರ್ಡ್ ದೇ ಆರ್ ಡೂಯಿಂಗ್ ಸ್ಕೂಬಾ ಡೈವಿಂಗ್. ಸೊ ಇವಾಗ ನಿಮ್ಮ ಫಿಟ್ನೆಸ್ ಕಾನ್ಷಿಯಸ್ನೆಸ್ ನೋಡಿದರೆ ಇಟ್ ಈಸ್ ಅಮೇಝಿಂಗ್. ಆ್ಯಂಡ್ ಎಲ್ಲ ಜನಗೆ ನೇಬರ್ಸ್ ನೋಡಿ, ಫ್ಯಾಮಿಲಿ ಮೆಂಬರ್ಸ್ ನೋಡಿ ಇವ್ರು ಮಾಡ್ತಾರೆ, ನಾನೇ ಮಾಡಬೇಕು, ದಿಲ್ ಗೆಟ್ ಎನ್ಕರೇಜ್. ಸೊ ಫಿಟ್ನೆಸ್ ಈಸ್ ರಿಯಲಿ ಕಮ್ ಟು ಅ ಡಿಫ್ರೆಂಟ್ ಲೆವೆಲ್ ನಾವು ಇನ್ ದ ಸಿಟಿ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್, ಬಿಕಾಸ್ ಅಲ್ಟಿಮೇಟ್ಲಿ ಆ ಥರ ಇರಬೇಕು. ಲೈಫ್ ಈಸ್ ವೆರಿ ಮಚ್ ಓರಿಯೆಂಟೆಡ್ ಟುವರ್ಡ್ಸ್ ಮೊಬೈಲ್ ಆ್ಯಂಡ್ ಕಂಪ್ಯೂಟರ್ಸ್, ಸೆಡೆಂಟ್ರಿ ಲೈಫ್ ಸ್ಟೈಲ್. ಅದೇ ಮಕ್ಕಳಿಗೆ ಅದೇ ಥರ ಔಟ್ಸೈಡ್ ಇಂಟ್ರೆಸ್ಟ್ ಇದ್ದರೆ ಇಟ್ಸ್ ರಿಯಲಿ ಸಮಥಿಂಗ್ ಟು ಬಿ ಎನ್ಕರೇಜ್. ಬಟ್ ಆ್ಯಸ್ ಯು ರೈಟ್ಲಿ ಪಾಯಿಂಟೆಡ್ ಔಟ್, ಜಿಮ್ ಇಂಜರೀಸ್ ನಾನು ಪ್ರತಿ ವಾರ ಮಿನಿಮಮ್ 10 ಜಿಮ್ ಇಂಜರೀಸ್ ನೋಡ್ತೀನಿ, ಅಟ್ಲೀಸ್ಟ್ 10 ಸೀರಿಯಸ್ಲಿ ಕನ್ಸರ್ವೇಟಿವ್ಲಿ. ಯಾಕೆ ಕಾಮನ್ ಇಂಜರೀಸ್ ಏನಿದೆ, ಇವಾಗ ನಾನು ಐ ಆಮ್ ಅ ಬ್ಯುಸಿ ಕಂಪನಿ CEO. ಓಕೆ, ನಾನು ಟ್ರಿಪ್ಗೆ ಹೋಗಿದ್ದೀನಿ ಟು US ಪೇರೆಂಟ್ ಕಂಪನೀಲಿ ಹೋಗ್ಬಿಟ್ಟು ಬಂದಿದ್ದೀನಿ. 6 ವಾರ ಏನೂ ಮಾಡಲಿಲ್ಲ. ನನ್ನ ವಯಸ್ಸಾಯಿತು 50 ವರ್ಷ. ಸಡನ್ಲಿ ಆಲ್ಸೆ ಓಕೆ ಇವಾಗ ಜಿಮ್ಮಲ್ಲಿ ಹೋಗಬೇಕು. ಭಾನುವಾರ ಬೆಳಿಗ್ಗೆ ಹೋಗಿಬಿಟ್ಟು ಇಲ್ಸೆ ಓಕೆ ಇವತ್ತು ಐಲ್ ಸ್ಟಾರ್ಟ್ ವಿತ್ 7.5 kg ಡಂಬೆಲ್. ಇದು ಈ 7.5 kg ಡಂಬೆಲ್ ನೀವು ಲಾಸ್ಟ್ ಯಾವಾಗ ಯೂಸ್ ಮಾಡಿದೆ? 3 ತಿಂಗಳಾಯಿತು. ಆ್ಯಂಡ್ ಸ್ಟ್ರೇಟ್ ಅವೇ ಯು ಆರ್ ಗೋಯಿಂಗ್ ಫಾರ್ ದ್ಯಾಟ್. ಸೊ ಸಡನ್ ಇನ್ಕ್ರೀಸ್ ಇನ್ ದಿ ಆ್ಯಕ್ಟಿವಿಟಿ ಲೆವೆಲ್, ಅದೇ ಒಂದು. ಇನ್ನೊಂದು, ಫಾರ್ ಎಕ್ಸಾಂಪಲ್ ಡಾಕ್ಟರ್ ಕನ್ಸಲ್ಟೇಷನ್ಗೆ ಜನ ಬರ್ತಾಯಿದೆ. ಓಕೆ ಮೇಡಮ್, ನಿಮಗೆ ಆಥ್ರೈಟಿಸ್ ಬರ್ತಾಯಿದೆ, ಸ್ವಲ್ಪ ವೆಯ್ಟ್ ಲಾಸ್ ನಿಮಗೆ ಇಂಪಾರ್ಟೆಂಟ್. ಓಕೆ, ಫುಲ್ ಜೋಶ್, ನಾಳೆ ಬೆಳಿಗ್ಗೆ ನಾನು ಹೋಗ್ತೀನಿ, ವಾಕ್ ಮಾಡ್ತೀನಿ 10 kilometers. ಸೊ ಜೋಶಿಂದ ವಾಕ್ ಮಾಡ್ತಾಯಿದೆ. ಲಾಸ್ಟ್ ಯಾವಾಗ ವಾಕ್ ಮಾಡಿದೆ? 5 ವರ್ಷ ಮೊದಲು 3 kilometers ಮಾಡಿದೆ. ಇವಾಗ ಮಾಡಿದರೆ 10 kilometers. ಬೈ ದ ಟೈಮ್ ದೇ ಕಮ್ ಬ್ಯಾಕ್ ವಾಕ್ ಮಾಡೋಕ್ಕಾಗಲ್ಲ, ಸ್ಟ್ರೆಸ್ ಇಂಜರಿ ಫಾರ್ ಎಕ್ಸಾಂಪಲ್. ಸೊ ಅದೇ ಜಿಮ್ಮಲ್ಲಿ ಬರುತ್ತೆ, ಔಟ್ಸೈಡಲ್ಲಿ ಬರುತ್ತೆ. ಸೊ ಕಾಮನ್ ರೀಸನ್ ಇಸ್ ಪ್ರಿಪೇರ್ಡ್ನೆಸ್ ಇರೋದಿಲ್ಲ, ಸಡನ್ ಇನ್ಕ್ರೀಸ್ ಇನ್ ದಿ ಆ್ಯಕ್ಟಿವಿಟಿ, ಆಮೇಲೆ ರಾಂಗ್ ಯೂಸ್ ಆಫ್ ಎಕ್ವಿಪ್ಮೆಂಟ್. ಸೊ ನಿಮ್ಮದು ಜಿಮ್ ಎಕ್ವಿಪ್ಮೆಂಟಲ್ಲಿ ಯಾವ ಬಾಡಿ ಫಾರ್ಮ್ ಇರಬೇಕು, ಯಾವ ಥರ ನಿಮ್ಮದು ಬ್ಯಾಕ್ ಪೊಸಿಷನ್ ಇರಬೇಕು, ಇದೆಲ್ಲ ಇಂಪಾರ್ಟೆಂಟು. ನಾವು ನಿಮ್ಮದು ಬ್ಯಾಕ್ ಪೊಸಿಷನ್ ಸರಿ ಇಲ್ಲ, ನೀನು ಕಾಲಿಂದ ನೀವು ಲಿಫ್ಟಿಂಗ್ ಮಾಡ್ತಾಯಿದೆ, ಯು ಆರ್ ಡೂಯಿಂಗ್ ದಿ ಎಕ್ಸ್ಟೆನ್ಷನ್ ಎಕ್ಸಸೈಸಸ್, ಡೆಫಿನೆಟ್ಲಿ ದಟ್ ವಿಲ್ ಕಾಸ್ ಬ್ಯಾಕ್ ಪೇನ್ ಇಫ್ ಯುವರ್ ಫಾರ್ಮ್ ಆಫ್ ದ ಬ್ಯಾಕ್ ಇಸ್ ನಾಟ್ ರೈಟ್. ಸೊ ಸ್ವಲ್ಪ ಗೈಡೆನ್ಸ್ ಬೇಕು. ಕೆಲವು ಸತಿ ಪೀಪಲ್ ವಿಲ್ ಡೂ ವಿದೌಟ್ ಗೈಡೆನ್ಸ್. ಓವರ್ ಯೂಸ್ ಇರುತ್ತೆ, ಬಿಕಾಸ್ ದೇ ಆರ್ ನಾಟ್ ಪೇಸಿಂಗ್ ದೇರ್ ಆ್ಯಕ್ಟಿವಿಟಿ ಕರೆಕ್ಟ್ಲಿ. ಸುಮಾರು ರೀಸನ್ಸ್ ಇರುತ್ತೆ ಜಿಮ್ ಇಂಜರೀಸ್ಗೋಸ್ಕರ. ಆ್ಯಂಡ್ ಬೆಸ್ಟ್ ಪಾರ್ಟ್ ಇಸ್ ಮೋಸ್ಟ್ ಆಫ್ ದಿಸ್ ಇಸ್ ಪ್ರಿವೆಂಟಬಲ್. ಕರೆಕ್ಟ್. ಸೊ ಅವೇರ್ನೆಸ್ ಇರಬೇಕು, ವಾರ್ಮ್ ಅಪ್ಸು, ಆಮೇಲೆ ಕರೆಕ್ಟ್ ಸ್ಟ್ರೆಚಿಂಗ್, ಕರೆಕ್ಟ್ ಫಾರ್ಮ್ ಎಲ್ಲ ಮಾಡಿ 90% ಕ್ಯಾನ್ ಬಿ ಪ್ರಿವೆಂಟೆಡ್. The next threat is, I think, sedentary lifestyle. Sitting is a new tobacco. ಹೌದು ಅಂತಲ್ಲ ಏನೇನೋ ದೊಡ್ಡ ಥಿಯರೀಸ್ ಇದೆಯಲ್ಲ. ಹೌದು. Tell us few things not to do, especially desk jockeying ಅಲ್ಲಿ. How to take care of the back. ಸೊ ಆ್ಯಕ್ಚುಲಿ ನಿಮ್ಮದು ಸಿಟ್ಟಿಂಗಲ್ಲಿ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಇದು ಯಾವುದು 4-legged creatures ಇದೆ ಅಲ್ವಾ? ಐ ಥಿಂಕ್ ಯು ಹ್ಯಾವ್ ಅ ಪೆಟ್ ಡಾಗ್ ಎಟ್ ಹೋಮ್. ಯುವರ್ ಡಾಗ್ ವಿಲ್ ನಾಟ್ ಗೆಟ್ ಬ್ಯಾಕ್ ಪೇನ್. ಯಾಕೆ?
he or she is walking on 4 legs. Okay, so human beings ಅಲ್ಲಿ evolution ಅಲ್ಲಿ we are supposed to be walking on 4 legs. ಆಮೇಲೆ we stood up and front legs have become ಕೈ, and that is the most valuable human asset is the hand. Correct. ಅಲ್ಲಿ ನಿಮ್ಮ ಬ್ರೈನ್ ಅಲ್ಲಿ hand representation is huge compared to leg. Okay. ಯಾಕೆ the sensitivity and the versatility of the hand is 100 times more. Correct. Okay, so nimdu in this kind of situation, when you are talking about back, the position of the back is extremely important, because as such human body is not designed for sitting. Okay, so we are designed for standing, we are designed for walking, we are designed for sitting on the floor. Chair is a human invention, alva? Correct. So ivaga it is a way of life, but nimdu chair position sari illa, height sari illa, back position sari illa, ade ಒಂದು. ಇನ್ನೊಂದು ವೆರಿ ಆಕ್ಟ್ ಆಫ್ ಸಿಟ್ಟಿಂಗ್, ನೀವು ಆಧಾ ಗಂಟೆ ಕುತ್ಕೋಬೇಕು ವಿದೌಟ್ ಅ ಬ್ರೇಕ್, ದ್ಯಾಟ್ ಇಟ್ ಸೆಲ್ಫ್ ಇಸ್ ಇನಫ್. ಅಲ್ಲಿ ಎಲ್ಲ ಬ್ಯಾಕ್ ಮಸಲ್ಸ್ ಅಲ್ಲಿ ಸ್ಟ್ರೈನ್ ಬರುತ್ತೆ. ಸೊ ಯು ಶುಡ್ ಮೇಕ್ ಇಟ್ ಅ ಹ್ಯಾಬಿಟ್ ಟು ಟೇಕ್ ಫ್ರೀಕ್ವೆಂಟ್ ಬ್ರೇಕ್ಸ್. ಸ್ವಲ್ಪ ಕೂತ್ಕೋಬೇಕು, ಸ್ವಲ್ಪ ನಿಂತ್ಕೋಬೇಕು, ಸ್ವಲ್ಪ ಓಡಾಡಬೇಕು. ಯಾವುದು ಕಂಟಿನ್ಯೂಸ್ ಆಗಿ ನಿಂತ್ಕೋಬಿಡಿ, ಕಂಟಿನ್ಯೂ ಆಗಿ ಕೂತ್ಕೋಬಿಡಿ. ಯು ಶುಡ್ ಕೀಪ್ ಆನ್ ಚೇಂಜಿಂಗ್ ದ ಪೊಸಿಷನ್ ಫ್ರಮ್ ಟೈಮ್ ಟು ಟೈಮ್. ಇಂಪಾರ್ಟೆಂಟ್. So these are few generic things that we spoke. Now coming to the next specialization of yours, doctor, which is sports injury. ಹೌದಮ್ಮ. ನೀವು ನಂಬಲ್ಲ, ನಾನು ACL tear ಆದಾಗ the genuine ambiguous situation that every patient will go through. ಎಲ್ಲಿ ಹೋಗಬೇಕು, ಆ್ಯಂಡ್ ಎಸ್ಪೆಷಲಿ 7:30, 8 o'clock ಆದಮೇಲೆ ಎನಿ ಎಮರ್ಜೆನ್ಸೀಸ್ ಆದರೆ, ದಟ್ ಇಸ್ ಎನಿ ಆರ್ಥೋಪೆಡಿಕ್ ಎಮರ್ಜೆನ್ಸೀಸ್, ದೇರ್ ಇಸ್ ನೋ ಇಮಿಡಿಯೇಟ್ ಅಟೆನ್ಷನ್. ನಾನು 8 ಗಂಟೆಗೆ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೀನಿ, ಬಿದೋಗಿದ್ದೀನಿ, ಅಲ್ಲಿ ಎಲ್ಲೋ ಹೋಗ್ತಾ ಇದ್ದೀನಿ, ಇಲ್ಲ ದಿಸ್ ಕ್ಯಾನ್ ವೇಟ್ ಅಂದರೆ ನೆಕ್ಸ್ಟು ನೀವು ಆರ್ಥೋಪೆಡಿಷನ್ದು ಅಪಾಯಿಂಟ್ಮೆಂಟ್ ತೊಗೊಂಡು ಫಸ್ಟು ಅಲ್ಲಿ ನಂಗೆ ಶಾಕು. ಸೆಕೆಂಡ್ಲಿ ಯಾರ ಹತ್ರ ಹೋಗಬೇಕು, ಬಿಕಾಸ್ ಎವ್ರಿ ಡಾಕ್ಟರ್ ಹ್ಯಾಸ್ ಇದು ಡಿಫ್ರೆಂಟ್ ಒಪಿನಿಯನ್. ಸೊ ರಿಯಾಲಿಟಿ ಅಂತ ಬಂದಾಗ ದೆನ್ ಸಮ್ಹೌ ಐ ಗಾಟ್ ಟು ನೋ ಯು ಆರ್ ದ ಬೆಸ್ಟ್ ಇನ್ ದ ಇದು. ಮೈ ಪಾಯಿಂಟ್ ಬೀಯಿಂಗ್, ಇಷ್ಟೆಲ್ಲ ನಿಮ್ಮ ಹತ್ರ ಬರೋ ಹೊತ್ತಿಗೆ ಮಧ್ಯದಲ್ಲಿ ತುಂಬ ಲೇಯರ್ಸ್ ಇರುತ್ತೆ, ಕನ್ಫ್ಯೂಷನ್ಸ್ ಎಲ್ಲ ಇರುತ್ತೆ. ಸೊ ಫಸ್ಟ್ಲಿ for somebody who is watching, after an accident, the decision making in terms of making the right choice, where to go and what are the factors that should help them anta. So I think at the accident site, for example, you are playing badminton, I think ಎಲ್ಲ ನಿಮ್ಮದು ಸ್ಪೋರ್ಟ್ಸ್ ಕ್ಲಬಲ್ಲಿ ಇಲ್ಲ ಅಂದರೆ ಎಲ್ಲ ಎನಿ ಪ್ಲೇಸ್ ವೇರ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಹ್ಯಾಪ್ನಿಂಗ್, ಪೀಪಲ್ ಶುಡ್ ಬಿ ಟ್ರೈನ್ಡ್ ಇನ್ ಬೇಸಿಕ್ ಫಸ್ಟ್ ಏಡ್. ಸ್ಕೂಲಲ್ಲಿ, ಕಾಲೇಜಲ್ಲಿ, ಕ್ಲಬ್ಸಲ್ಲಿ ಫಸ್ಟ್ ಏಡ್ ಟ್ರೈನಿಂಗ್ ಬೇಕೇ ಬೇಕು. ನಾವು ಫಾರ್ ಎಕ್ಸಾಂಪಲ್ ಸಮ್ಮನ್ ಹ್ಯಾಸ್ ಗಾಟ್ ಇಂಜರಿ ವೈಲ್ ಪ್ಲೇಯಿಂಗ್ ಬ್ಯಾಡ್ಮಿಂಟನ್, ಸೊ ಎಲ್ಲರಿಗೆ ಟ್ರೈನಿಂಗ್ ಮಾಡಬೇಕು. ಓಕೆ, ಇಂಜರಿ ಇದ್ದರೆ ಏನು ಮಾಡಬೇಕು, ಸ್ವೆಲ್ಲಿಂಗ್ ಇದೆ, ಸ್ವೆಲ್ಲಿಂಗ್ ಮೇಲೆ ಐಸ್ ಹಾಕ್ಕೋಬೇಕು, ಐಸ್ ಹಾಕಿ ಕಾಲ್ಗೆ ಸಪೋರ್ಟ್ ಕೊಡಿಬೇಕು. ಸೊ ವಾಟ್ ಈಸ್ ದ ಸಿಂಪ್ಲೆಸ್ಟ್ ವೇ ಟು ಸಪೋರ್ಟ್ ದ ಲೆಗ್? ನಿಮಗೆ ಒಂದು ದುಪಟ್ಟ ಹಾಕಿ ಯು ಕ್ಯಾನ್ ಟೈ 2 legs ಟುಗೆದರ್. ಓಕೆ, ದ್ಯಾಟ್ ಈಸ್ ಯುವರ್ ನ್ಯಾಚುರಲ್ ಸ್ಪ್ಲಿಂಟ್. ನಿಮಗೂ ಲೆಫ್ಟ್ ಕಾಲ್ ರೈಟ್ ಕಾಲ್ಗೆ ಸಪೋರ್ಟ್ ಆಗ್ತಾ ಇದೆ. ಡೋಂಟ್ ನೀಡ್ ಎನಿ ಸ್ಪೆಷಲ್ ಎಕ್ವಿಪ್ಮೆಂಟ್. ಇಲ್ಲ ಅಂದರೆ ಯು ಟೇಕ್ ಒನ್ ಕ್ರಿಕೆಟ್ ಬ್ಯಾಟ್ ಆರ್ ಬ್ಯಾಡ್ಮಿಂಟನ್ ರ್ಯಾಕೆಟ್, ಪುಟ್ ದ ಕ್ರಿಕೆಟ್ ಬ್ಯಾಟ್ ಅಂಡರ್ನೀತ್ ದ ಲೆಗ್, ಮೇಲೆ ನೀವು ದುಪಟ್ಟ ಕಟ್ಕೋಬೇಕು, ದ್ಯಾಟ್ ಬಿಕಮ್ಸ್ ಯುವರ್ ಸಪೋರ್ಟ್. ಆಮೇಲೆ ನೀವು ಏನಾದರೂ ಟ್ಯಾಕ್ಸಿಯಲ್ಲಿ ಇಲ್ಲ ಅಂದರೆ ಆಟೋನಲ್ಲಿ ಯು ಕ್ಯಾನ್ ಗೋ ಟು ನಿಯರ್ ಬೈ ಹಾಸ್ಪಿಟಲ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಅದು not to worsen the injury before seeing the doctor. ಸೊ ನಿಮ್ಮದು ಆ ಪಾಯಿಂಟಲ್ಲಿ ಕೆಲವು ಸತಿ ಸಮ್ಮನ್ ವಿಲ್ ಕಮ್, ನಾನು ಹೆಲ್ಪ್ ಮಾಡ್ತೀನಿ, ಇವ್ರಿಗೆ ಟ್ರೈನಿಂಗ್ ಇಲ್ಲ, ಇವ್ರು ಏನಾದರೂ ಮಾಡ್ತಾರೆ, ದೇ ಕ್ಯಾನ್ ಮೇಕ್ ದ ಇಂಜರಿ ವರ್ಸ್ ಬಿಕಾಸ್ ಆಫ್ ಮ್ಯಾನಿಪ್ಯುಲೇಷನ್. ನಾವು ಒನ್ ವೆರಿ ಡ್ರೆಡ್ಫುಲ್ ಎಕ್ಸಾಂಪಲ್, ರೋಡಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ, ಇವ್ರ ಆಕ್ಸಿಡೆಂಟ್ ವಿಕ್ಟಮ್ ಕೆಳಗಡೆ ಈಸ್ ಲೈಯಿಂಗ್ ಇನ್ ದ ಫ್ಲೋರ್, ಸೆಮಿ ಕಾನ್ಷಿಯಸ್. ಓಕೆ, ಫಸ್ಟ್ ಥಿಂಗ್, if someone tries to lift up the head and the neck, that poor person may have a fracture of the neck and can get ಎರಡು ಕೈ ಎರಡು ಕಾಲ್ ಪ್ಯಾರಾಲಿಸಿಸ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಅವೇರ್ನೆಸ್. ಸೊ ಆ ಟೈಮಲ್ಲಿ ಎವ್ರಿಬಡಿ ಶುಡ್ ಬಿ ಟ್ರೈನ್ಡ್. ಯಾವುದು ಹೆಡ್ ಪೊಸಿಷನ್, ನೆಕ್ ಪೊಸಿಷನ್, ಡೂ ನಾಟ್ ಟಚ್ ದ್ಯಾಟ್.
ಏನಾದರೂ ಕಾಲರ್ ಹಾಕ್ಕೋಬೇಕು, ಕಾಲರ್ ಇಲ್ಲ ಅಂದರೆ ಯು ಕ್ಯಾನ್ ಟೇಕ್ ಒನ್ ಹೆವಿ ಗಾರ್ಮೆಂಟ್, ರಿಮೂವ್ ಮಫ್ಲರ್ ಆರ್ ಅ ಶಾಲ್ ಆರ್ ಸಮಥಿಂಗ್, ಅಥವಾ ಹುಡಿ, ಎನಿಥಿಂಗ್, ಪುಟ್ ಇಟ್ ಅರೌಂಡ್ ದ ನೆಕ್, ಪ್ರೊಟೆಕ್ಟ್ ದ ನೆಕ್. ಅಸ್ಯೂಮ್ ದಟ್ ನೆಕ್ಕಲ್ಲಿ ಇಂಜರಿ ಆಗಿದೆ, ಕಾಲಲ್ಲಿ ಫಾರ್ ಎಕ್ಸಾಂಪಲ್ ಇಂಜರಿ ಇದ್ದರೆ ಯು ಕ್ಯಾನ್ ಯೂಸ್ ಎನಿ ರೋಡ್ ಸೈಡ್ ಮಟೀರಿಯಲ್, ರೈಟ್? ಏನಾದರೂ ವುಡನ್ ಪ್ಲ್ಯಾಂಕ್ ಇದೆ, ಒನ್ ಬೋರ್ಡ್ ಇದೆ, ಯು ಕ್ಯಾನ್ ಟೇಕ್ ಒನ್ ಬ್ರಾಂಚ್ ಆಫ್ ಅ ಟ್ರೀ ವಿಚ್ ಇಸ್ ಲಿಟಲ್ ಸ್ಟ್ರೇಟ್, ಹಾಕಿಬಿಟ್ಟು ಯು ಕ್ಯಾನ್ ಕಟ್ ಇಟ್, ಯು ಕ್ಯಾನ್ ಅಲ್ಲಿ ದುಪಟ್ಟ ಇಲ್ಲ ಅಂದರೆ ಲುಂಗಿ ಕಟ್ಕೋಬೇಕು, ಯು ಕ್ಯಾನ್ ಟ್ರಾನ್ಸ್ಪೋರ್ಟ್ ದ ಪರ್ಸನ್ ಸೇಫ್ಲಿ. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಇಂಜರಿ, ಟ್ರೀಟ್ಮೆಂಟ್ ಸ್ಟಾರ್ಟ್ಸ್ ಫ್ರಮ್ ದ ಸೈಟ್ ಆಫ್ ದಿ ಇಂಜರಿ ಇಟ್ ಸೆಲ್ಫ್. ನಾವು ಚಿಕ್ಕ ಇಂಜರಿ ಇದ್ದರೆ, ಫಾರ್ ಎಕ್ಸಾಂಪಲ್ ಕೈ ಬೆರಳಲ್ಲಿ ಇಂಜರಿ ಆಗಿದೆ, ಯುವರ್ ಸೆಕೆಂಡ್ ಫಿಂಗರ್ ಈಸ್ ಯುವರ್ ಪ್ರೊಟೆಕ್ಷನ್, ಅದನ್ನು ಉಪಯೋಗಿಸಿ ಟ್ರೈ ಮಾಡಿ ಅಷ್ಟೇ. ಓಕೆ, ಸೊ ಆದಮೇಲೆ ಯು ಹ್ಯಾವ್ ಟು ಗೋ ಟು ನಿಯರೆಸ್ಟ್ ಹಾಸ್ಪಿಟಲ್. ಸೊ ಫಸ್ಟ್ ಯಾವಾಗಲೂ ನಿಯರೆಸ್ಟ್ ಹಾಸ್ಪಿಟಲಲ್ಲಿ ಹೋಗಬೇಕು. ನಿಯರೆಸ್ಟ್ ಹಾಸ್ಪಿಟಲಲ್ಲಿ ಕೆಲವು ಸತಿ ಎಕ್ಸ್ಪರ್ಟ್ ಇರುತ್ತೆ, ಕೆಲವು ಸತಿ ಇರೋದಿಲ್ಲ. ನೋ ಪ್ರಾಬ್ಲಮ್, ಅಟ್ಲೀಸ್ಟ್ ಒಂದು ಪ್ರಿಲಿಮಿನರಿ ಎಕ್ಸ್ರೇ ಮಾಡಿ, ಎಕ್ಸ್ರೇ ಇಲ್ಲ ಫ್ರ್ಯಾಕ್ಚರ್ ಇದೆ ಇಲ್ವಾ, ಓಕೆ ಫ್ರ್ಯಾಕ್ಚರ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಸೊ ನೀವು ಐಸ್ ಪ್ಯಾಕ್ಸ್ ಹಾಕಿ, ಕಾಲು ಸ್ವಲ್ಪ ಹೈಟ್ ಮೇಲೆ ಎತ್ಕೋಬೇಕು, ಅದರಿಂದ ಸ್ವೆಲ್ಲಿಂಗ್ ಬರಲ್ಲ, ಸಿಂಪಲ್ ಪೇನ್ ಕಿಲ್ಲರ್ಸ್ ತಗೊಳ್ಳಿ. ನೆಕ್ಸ್ಟ್ ಡೇ ಯು ಕ್ಯಾನ್ ಗೋ ಆ್ಯಂಡ್ ಲುಕ್ ಫಾರ್ ದ ಸ್ಪೆಷಲಿಸ್ಟ್ ಇನ್ ಯುವರ್ ಏರಿಯಾ. ಸೊ ಇವಾಗ ಬ್ಯಾಂಗ್ಳೂರ್ ಸಿಟಿಯಲ್ಲಿ ವಿ ಆರ್ ಒನ್ ಆಫ್ ದ ಲೀಡಿಂಗ್ ಹೆಲ್ತ್ ಕೇರ್ ಡೆಸ್ಟಿನೇಷನ್ಸ್ ಇನ್ ದ ಕಂಟ್ರಿ. ಸುಮಾರು ಜಾಗದಲ್ಲಿ ಎವ್ರಿ ಪಾರ್ಟ್ ಆಫ್ ಬ್ಯಾಂಗ್ಳೂರ್ ವಿ ಗಾಟ್ ಎಕ್ಸಲೆಂಟ್ ಸ್ಪೆಷಲಿಸ್ಟ್ ಹೂ ಕ್ಯಾನ್ ಟ್ರೀಟ್ ದೀಸ್ ಕೈಂಡ್ ಆಫ್ ಇಂಜರೀಸ್. ಸೊ that you can then do research on internet, you can call your friends, the relatives ಗೆ ಹೇಳಬೇಕು, some recommendation. So first day ಅಲ್ಲಿ need not be seen by the expert. First day ದಲ್ಲಿ just safe immobilization, pain control ಅಷ್ಟೇ ಸಾಕು. Okay. That's all that's required. ಮೈಸೂರ್ ಸ್ಯಾನಲ್ ಗೋಲ್ಡ್, ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಸೊ ಫಸ್ಟ್ ಡೇದಲ್ಲಿ ಯು ಡೋಂಟ್ ಹ್ಯಾವ್ ಟು ಗೋ ಅನ್ಲೆಸ್ ಫ್ರ್ಯಾಕ್ಚರ್ ಇದ್ದರೆ, ಬ್ಲೀಡಿಂಗ್ ವೂಂಡ್ ಇದ್ದರೆ, ಅದು ಏನಾದರೂ ಕಟ್ಟಾಗಿದೆ, ಶೋರ್ಲಿ ಯು ನೀಡ್ ಇಮರ್ಜೆನ್ಸಿ ಅಟೆನ್ಷನ್. ಬಟ್ ಲಿಗಮೆಂಟ್ ಇಂಜರಿ ಇದ್ದರೆ 99% ಆಫ್ ದ ಟೈಮ್ಸ್ ಯು ಡೋಂಟ್ ನೀಡ್ ಟು ಬಿ ಅಟೆಂಡೆಡ್ ಸೇಮ್ ಡೇ ಬೈ ಎಕ್ಸ್ಪರ್ಟ್. ಜಸ್ಟ್ ಅಷ್ಟೇ, ನಿಮಗೆ ಜಸ್ಟ್ ಸೇಫ್ ಇಮ್ಮೊಬಿಲೈಸೇಷನ್, ನಾಳೆಗೆ ನಾಳೆದು ಆರಾಮಾಗಿ ಯು ಕ್ಯಾನ್ ಗೋ ಆ್ಯಂಡ್ ಕನ್ಸಲ್ಟ್ ಅ ಪರ್ಸನ್ ಆಫ್ ಯುವರ್ ಚಾಯ್ಸ್. Interesting. Now, before we reach the right person, ತುಂಬ ಮಲ್ಟಿಪಲ್ ಒಪಿನಿಯನ್ಸ್, ಸೆಕೆಂಡ್ ಒಪಿನಿಯನ್ಸ್, ಐ ಥಿಂಕ್ ಅದೊಂದು ಬಿಗ್ ಪ್ರಾಬ್ಲಮ್ ಇದೆ ಇನ್ ದ ಡಾಕ್ಟರ್ಸ್. ಇದು ಖಂಡಿತ. ಸೊ ಯಾಕೆ ಮೆಡಿಸಿನ್ ಇಸ್ ನಾಟ್ ಅ ಎಕ್ಸಾಕ್ಟ್ 2+2 ಸೈನ್ಸ್. ಓಕೆ, ನಿಮ್ಮದು ಒಂದು ರೋಗಾಗೆ ಸುಮಾರು ಸೊಲ್ಯೂಷನ್ಸ್ ಇರುತ್ತೆ. ಸೊ ಆ್ಯಂಡ್ ದೇ ಮೇ ಬಿ 3 or 4 ರೈಟ್ ವೇಸ್ ಆಫ್ ಡೂಯಿಂಗ್ ಸಮಥಿಂಗ್, not one right way of doing something. Whom to trust finally? That comes back to that original thing. Trust is the essence of cure. So you have to trust this and this. Mind and heart. And you have to ensure, ಅಂದರೆ ನೀವು ಸೇಫ್ ಹ್ಯಾಂಡ್ಸಲ್ಲಿ ಇದ್ದೀರಾ, ನಿಮಗೆ ನೀವು ಕಾನ್ಫಿಡೆನ್ಸ್ ಕೊಟ್ಕೊಂಡು ಯು ಹ್ಯಾವ್ ಟು ಮೇಕ್ ದ ಚಾಯ್ಸ್ ಆ್ಯಂಡ್ ಬಿಲೀವ್ ಇನ್ ದ ಚಾಯ್ಸ್. ಕರೆಕ್ಟ್. ಆಮೇಲೆ ಕನ್ಫ್ಯೂಷನ್ ಇರೋದಿಲ್ಲ. ಓಕೆ, ಸೆಕೆಂಡ್ ಒಪಿನಿಯನ್ ನೀವು ತಗೊಳ್ಳಿ. ಕೆಲವು ಸತಿ ಸೆಕೆಂಡ್ ಒಪಿನಿಯನ್ ಮೇ ಅಗ್ರಿ ವಿತ್ ದ ಫಸ್ಟ್ ಒಪಿನಿಯನ್, ಕೆಲವು ಸತಿ ಇಟ್ ವಿಲ್ ನಾಟ್ ಅಗ್ರಿ. ಕರೆಕ್ಟ್. ಸೊ ಯು ಹ್ಯಾವ್ ಟು ಮೇಕ್ ಅ ಚಾಯ್ಸ್. ಅಲ್ಲೇ ಇನ್ನೂ ಜಾಸ್ತಿ ಕನ್ಫ್ಯೂಷನ್ ಬರೋದು. ನಾವು ಮದುವೆ ಮಾಡಬೇಕು, 4 ಹುಡುಗಿ ಇದೆ, ಬಟ್ ಯು ಹ್ಯಾವ್ ಟು ಚೂಸ್ ಒನ್ ಅಲ್ವಾ? ಹೌದು. ಯು ಸೇ ಇವ್ರದ್ದು ನೇಚರ್ ಚೆನ್ನಾಗಿದೆ, ಇವ್ರದ್ದು ಲುಕ್ಸ್ ಚೆನ್ನಾಗಿದೆ, ಇವ್ರದ್ದು ಹೈಟ್ ಚೆನ್ನಾಗಿದೆ, ಬಟ್ ಯು ಹ್ಯಾವ್ ಟು ಚೂಸ್ 1 out of 4. ಸೊ ಈಚ್ ಒನ್ ವಿಲ್ ಹ್ಯಾವ್ ಪ್ಲಸ್ ಪಾಯಿಂಟ್ಸ್. Similarly, in our medical profession, metaphorically, right? It's the same thing. You have to go by your instinct, doctor's reputation. Nowadays, everything is available on web. Amele person to person recommendation. Instinct, reputation, seniority, experience in that particular field. Yaki ಸುಮಾರು ಜನ ಇಲ್ ಮೇ ಬಿ ವೆರಿ ಸೀನಿಯರ್ ಇನ್ ಪರ್ಟಿಕ್ಯುಲರ್ ಏರಿಯಾ ಬಟ್ ಮೇ ಹ್ಯಾವ್ ನೋ ಎಕ್ಸ್ಪೀರಿಯನ್ಸ್ ಇನ್ ಅದರ್ ಏರಿಯಾ. ಕರೆಕ್ಟ್. ರೈಟ್. ಹೌದು. ಫಾರ್ ಎಕ್ಸಾಂಪಲ್, ನಾನು ಐ ಸ್ಟಾಪ್ ಡೂಯಿಂಗ್ ಸ್ಪೈನ್ ಸರ್ಜರೀಸ್ 20 ವರ್ಷ ಆಯಿತು. ಐ ಸ್ಟಾಪ್ ಡೂಯಿಂಗ್ ಸ್ಪೈನ್ ಸರ್ಜರೀಸ್. ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ಅದರ್ ಥಿಂಗ್ಸ್. ನೌ ಇಫ್ ಯು ಕಮ್ ಟು ಮೀ ಫಾರ್ ಸ್ಪೈನ್ ಸರ್ಜರಿ, ಐಲ್ ಸೇ, ರಶ್ಮಿ, ಐಲ್ ರಿಫರ್ ಯು ಟು ಮೈ ಕೊಲೀಗ್. ಕರೆಕ್ಟ್. ಯಾಕೆ ಎಕ್ಸ್ಪೀರಿಯನ್ಸ್ ಡಸಂಟ್ ಮೀನ್ ಓನ್ಲಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಈ ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು. ಕರೆಕ್ಟ್.
ಸೊ ಲೈಕ್ ಯು ಆಲ್ಸೋ ಡನ್ ಡಿಪ್ಲೊಮಾ ಇನ್ ಸ್ಪೋರ್ಟ್ಸ್ ಮೆಡಿಸಿನ್ ಅಲ್ವಾ, ಹೌದು. ಸ್ಕಾಟಿಷ್ ರಾಯಲ್ಸ್ ಕಾಲೇಜ್ ಅಂತೆಲ್ಲ ಬಂದಾಗ. ಸೊ ಅದು ನಿಮ್ಮ ಕಾನ್ಷಿಯಸ್ ಚಾಯ್ಸ್ ಟು ಲೇಯರ್ ನಿಮ್ಮ ಫರ್ದರ್ ಕ್ಯೂರಿಯಾಸಿಟಿ, ನಿಮ್ಮ ಸ್ಪೆಷಲೈಸೇಷನ್ ಎಲ್ಲಿ ನೀವು ಫೋಕಸ್ ಮಾಡಬೇಕಂತ. ಸೊ ಓವರ್ ದಿ ಮೆನಿ ಇಯರ್ಸ್ ದಟ್ ಯು ಸೀನ್, ವಾಟ್ ಆರ್ ಸಮ್ ಲೇಟೆಸ್ಟ್ ಸರ್ಪ್ರೈಸಸ್ ನೀವು ನೋಡಿರೋದು ಇನ್ ದಿಸ್ ಸ್ಪೋರ್ಟ್ಸ್ ಇಂಜುರಿ ಇದರಲ್ಲಿ? ಸೊ ಸ್ಪೋರ್ಟ್ಸ್ ಇಂಜುರಿ ಫೀಲ್ಡ್ ಆ್ಯಕ್ಚುಲಿ ಅದು 40 ವರ್ಷದಿಂದ ಇಟ್ ಹಸ್ ಇವಾಲ್ವ್ಡ್ ಬಿಯಾಂಡ್ ಇಮ್ಯಾಜಿನೇಷನ್. ಹೇಗೆ? ಆ್ಯಂಡ್ ಅದು ಮೋಸ್ಟ್ ಇಂಪಾರ್ಟೆಂಟ್ ಈಸ್ ದಿ ಕೀಹೋಲ್ ಸರ್ಜರಿ ಟೆಕ್ನಿಕ್ಸ್. ಅಷ್ಟು ಡೆವಲಪ್ ಆಗಿದೆ ಹೇಳೋಕ್ಕಾಗಲ್ಲ. ಸೊ ವಿತ್ ದಿ ಕೀಹೋಲ್ ಸರ್ಜರಿ ಟೆಕ್ನಿಕ್ಸ್ ನಿಮ್ಮದು ಮಿನಿಮಲ್ ಇನ್ಸೆಷನ್ ಹಾಕಿ ಚಿಕ್ಕ ಓಪನಿಂಗ್ ಮಾಡಿಬಿಟ್ಟು ಒಳಗಡೆ ದೂರಬೀನ್ ಹಾಕ್ಕೊಂಡು ನೋಡೋಣ, ಯು ಕ್ಯಾನ್ ಎಕ್ಸಾಮಿನ್ ವಿತ್ ದ್ಯಾಟ್. ಆ್ಯಂಡ್ ಸುಮಾರು ಎಕ್ವಿಪ್ಮೆಂಟ್ಸ್, ಇನ್ಸ್ಟ್ರೂಮೆಂಟ್ಸ್, ಡಿವೈಸಸ್ ಇದೆ. ಅದರಿಂದ ನಿಮ್ಮದೇ ಯು ಕ್ಯಾನ್ ವೆರಿ ಸೇಫ್ಲಿ ಅಟ್ಯಾಚ್ ಲಿಗಮೆಂಟ್ಸ್ ಬ್ಯಾಕ್ ಟು ದ ಬೋನ್, ಲಿಗಮೆಂಟ್ ರೀಬಿಲ್ಡ್ ಮಾಡ್ಬೋದು. ಕಾರ್ಟ್ಲೇಜ್ ಸರ್ಜರಿ ಮಾಡಬೇಕು, ಯಾವುದು ಟೋನ್ ಸ್ಟ್ರಕ್ಚರ್ಸ್ ರಿಪೇರ್ ಮಾಡಬೇಕು, ವಿಚ್ ವಾಸ್ ಇಂಪಾಸಿಬಲ್ ಅರ್ಲಿಯರ್. ನಾವು ಫಾರ್ ಎಕ್ಸಾಂಪಲ್ ನಾನು 30 ವರ್ಷ ಮೊದಲು ವೆನ್ ಐ ಸ್ಟಾರ್ಟೆಡ್ ಆಫ್ ಮೈ ಆರ್ಥ್ರೋಸ್ಕೋಪಿ career, if there was a meniscus tear, 90% chance we have to trim the meniscus tear. ಇವಾಗ 90% ಚಾನ್ಸ್ ವಿಲ್ ರಿಪೇರ್ ದ ಮೆನಿಸ್ಕಸ್ ಟೇರ್. ಮೊದಲು ಕ್ಲಿಯರ್ ಮಾಡ್ತಾ ಇದ್ರಿ, ಇವತ್ತು ರಿಟೈನ್ ಮಾಡ್ತಾ ಇದ್ದೀರಾ? ರಿಟೈನ್ ಮಾಡ್ತಾ ಇದ್ದೀನಿ. ಸೊ ಯಾಕೆ ಆವಾಗಲೂ ವಿ ಡಿಂಟ್ ಹ್ಯಾವ್ ದ ಟೂಲ್ಸ್ ಆರ್ ದಿ ಅವೇರ್ನೆಸ್. ಇವಾಗ ಟೂಲ್ಸು ಇದೆ, ಅವೇರ್ನೆಸ್ಸು ಇದೆ. ಸೊ ಅದಕ್ಕೆ ನಾನು ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ವಿ ಆರ್ ಲೈಫ್ ಲಾಂಗ್ ಸ್ಟೂಡೆಂಟ್ಸ್ ಅಲ್ವಾ? ಸೊ ಈ ವಯಸ್ಸಿಗೆ ನಿಮಗೆ ವಿ ಹ್ಯಾವ್ ಟು ಲರ್ನ್ ಹೊಸ್ದಾಗಿ ಟೆಕ್ನಿಕ್ಸ್ ನೋಡಿ. ಓಕೆ, ಜನರಲ್ ಕೈ ಗುಣ ಇರುತ್ತೆ, ಕೈ ಎಕ್ಸ್ಪರ್ಟೀಸ್ ಇರುತ್ತೆ, ವಿ ಕ್ಯಾನ್ ಡೂ ಇಟ್. ಆ್ಯಂಡ್ ಲರ್ನಿಂಗ್ ದ ನ್ಯೂ ಟೆಕ್ನಿಕ್ಸ್ ಇಸ್ ಅ ಡೇ ಟು ಡೇ ಥಿಂಗ್ ಫಾರ್ ಅಸ್. ಟ್ರೂ. ಸಮ್ ಜೆನ್ರಿಕ್ ಅಡ್ವೈಸಸ್ ಫಾರ್ ಪೀಪಲ್. ನಾವು ಒಂದು 4 ಸ್ಪೋರ್ಟ್ ಹೇಳ್ತೀನಿ. ಒಂದು ಫುಟ್ಬಾಲ್, ಬಿಕಾಸ್ ಇಟ್ಸ್ ಅ ವೆರಿ ಹೈ ಇಂಟೆನ್ಸಿಟಿ ಇದು ಸ್ಪೋರ್ಟ್ ಅಲ್ಲ. ಡೂಸ್ ಆ್ಯಂಡ್ ಡೋಂಟ್ಸ್. ಫುಟ್ಬಾಲಲ್ಲಿ ಇವಾಗ ಇಟ್ಸ್ ಬಿಕಮ್ ವೆರಿ ಪಾಪ್ಯುಲರ್ ಅಮೇಂಗ್ ದ ಒಂದು ಸ್ಕೂಲ್ ಚಿಲ್ಡ್ರನ್, ಕಾಲೇಜ್, ಇನ್ನೊಂದು ಯಂಗ್ ಪ್ರೊಫೆಷ್ನಲ್ಸ್. ಸೊ ನೀವು ನೋಡಿದರೆ ಅಲ್ವೇ 5-a-side ಫುಟ್ಬಾಲ್ ಫೀಲ್ಡ್ ಸುಮಾರು ಜಾಗದಲ್ಲಿ ಇದೆ. ಸೊ ಇವರು 9-9:30 ದೇ ವಿಲ್ ಓಪನ್ ಇಟ್ ಇನ್ ದ ಈವ್ನಿಂಗ್ ಆರ್ ಮೇ ಬಿ ಆಫ್ಟರ್ 7 o'clock. ಆ್ಯಂಡ್ ನಡೀತಾ ಇದೆ ಅಪ್ ಟು 11 ಗಂಟೆ ತನಕ ಫ್ಲಡ್ ಲಿಟ್ ಕೋರ್ಟಲ್ಲಿ ವಿತ್ ಆಸ್ಟ್ರೋಟರ್ಫ್ 5-a-side ಫುಟ್ಬಾಲ್. ಸೊ ಇಟ್ ಹ್ಯಾಸ್ ಬಿಕಮ್ ಎಕ್ಸ್ಟ್ರೀಮ್ಲಿ ಪಾಪ್ಯುಲರ್. ಆ್ಯಂಡ್ ಅಲ್ಲಿಂದ ನಿಮ್ದು ACL ಇಂಜರೀಸು, ಸುಮಾರು ACL ಇಂಜರೀಸ್ ಬರ್ತಾ ಇದೆ ಫ್ರಾಮ್ ದ ಪೀಪಲ್ ಇನ್ 5-a-side ಫುಟ್ಬಾಲ್. ಇದು ಒಂದು ಪ್ರಾಬ್ಲಮ್ ಇಸ್ ಬಿಕಾಸ್ ಆಫ್ ಡ್ಯೂರಿಂಗ್ ದ ಫುಟ್ಬಾಲ್ ಗೇಮ್ ಫುಲ್ ಬಾಡಿ ವೇಟ್ ಒಂದು ಕಾಲ್ ಮೇಲೆ ಬಂದ ಮೇಲೆ ದೇ ವಿಲ್ ಟ್ವಿಸ್ಟ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಲೆಗ್. ಸೊ ಬಾಡಿ ವೇಟ್ ಒಂದು ಕಾಲ್ ಮೇಲೆ ಬರುತ್ತೆ, ಬಾಡಿ ಟ್ವಿಸ್ಟ್ ಆ್ಯಂಡ್ ದ್ಯಾಟ್ ಪರ್ಟಿಕ್ಯುಲರ್ ನೀ ವಿಲ್ ಗೆಟ್ ಇಂಜರ್ಡ್. ಸೊ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಕಾಮನ್. ಸೊ ಕೆಲವು ಸತಿ ಇಟ್ ಈಸ್ ಡ್ಯೂ ಟು ರಫ್ ಪ್ಲೇ. ಫುಟ್ಬಾಲ್ ಈಸ್ ಅ ರಫ್ ಗೇಮ್ ಆ್ಯಂಡ್ ಎಲ್ಲ ಜನ ರೂಲ್ಸ್ ಫಾಲೋ ಮಾಡಲ್ಲ. ದ್ಯಾಟ್ ಈಸ್ ಒನ್ ಆಫ್ ದ ಇಶ್ಯೂಸ್. ಇನ್ನೊಂದು, ಇಟ್ ಈಸ್ ಆಲ್ಸೋ ದಿ ಟೆಕ್ನಿಕಲ್ ಸ್ಕಿಲ್ ವಿಚ್ ಈಸ್ ಲ್ಯಾಕಿಂಗ್ ಇನ್ ದ ಗೇಮ್ ಸಮ್ಟೈಮ್ಸ್. ಸೊ ನಿಮ್ಮ ಯಾವ ಲೆವೆಲಲ್ಲಿ ಯು ಕ್ಯಾನ್ ಪ್ಲೇ ದ ಗೇಮ್, ಯು ಹ್ಯಾವ್ ಟು ಪ್ಲೇ ವಿದಿನ್ ದ್ಯಾಟ್ ಆ್ಯಂಡ್ ಕೀಪ್ ಆನ್ ಇಂಪ್ರೂವಿಂಗ್ ಯುವರ್ ಸ್ಕಿಲ್ಸ್ ಬಿಫೋರ್ ಯು ಟ್ರೈ ನ್ಯೂ ಮೆನುವರ್ಸ್ ಅಲ್ವಾ? ಸೊ ಸುಮಾರು ಜನ ಇವರು ಟಿ ವಿಯಲ್ಲಿ ನೋಡ್ತಾ ಇದೆ, ದೇ ವಿಲ್ ಸಿ ಫೇಮಸ್ ಫುಟ್ಬಾಲರ್ಸ್ ಆ್ಯಂಡ್ ಟ್ರೈ ಟು ಎಮ್ಯುಲೇಟ್ ದ್ಯಾಟ್ ಇನ್ ದಿ ಫೀಲ್ಡ್ ಔಟ್ ಆಫ್ ಎಂಥೂಸಿಯಾಸಮ್. ಆ್ಯಂಡ್ ಅದು ಕೂಡ ಕೆಲವು ಸತಿ ಲ್ಯಾಂಡ್ಸ್ ದಮ್ ಅಪ್ ಇಂಟು ಇಂಜರೀಸ್. ರಫ್ ಪ್ಲೇ ಇಸ್ ಅನದರ್ ರೀಸನ್ ಫಾರ್ ದ ಇಂಜರೀಸ್. ಸೊ ಸೊಲ್ಯೂಷನ್ ನಿಮ್ಮದು ಪ್ರೀ ಪಾರ್ಟಿಸಿಪೇಷನ್ ವಾರ್ಮ್ ಅಪ್ ಮಾಡಬೇಕು. ಆಮೇಲೆ ನಿಮ್ಮದು ಮೇಕ್ ಶೋರ್ ದಟ್ ದಿ ಮಸಲ್ ಸ್ಟ್ರೆಂಗ್ತ್ ಟೋನ್ ಇಸ್ ರಿಯಲಿ ಗುಡ್ ಫಾರ್ ಪ್ಲೇಯಿಂಗ್ ಅ ಗೇಮ್ ಲೈಕ್ ಫುಟ್ಬಾಲ್. ಎಜಿಲಿಟಿ ಟ್ರೈನಿಂಗ್ ಕರೆಕ್ಟಾಗಿ ಮಾಡಬೇಕು. ಎಕ್ವಿಪ್ಮೆಂಟ್ ಶುಡ್ ಬಿ ರೈಟ್. ಸೊ ಗುಡ್ ಪೇರ್ ಆಫ್ ಪ್ರಾಪರ್ ಫುಟ್ಬಾಲ್ ಶೂಸ್ ಆ್ಯಂಡ್ ಸೊ ಆನ್. ಸೊ ಅದು ಎಲ್ಲ ಮಾಡಿಬಿಟ್ಟು ಯು ಕ್ಯಾನ್ ಡೂ ಎವ್ರಿಥಿಂಗ್ ಪಾಸಿಬಲ್ ಟು ಪ್ರಿವೆಂಟ್ ಇಂಜರೀಸ್. ಆ್ಯಂಡ್ ಇಫ್ ಯು ಆರ್ ಸೀರಿಯಸ್ ಫುಟ್ಬಾಲರ್, ಕೋಚ್ ಜೊತೆಗೆ ಮಾತಾಡ್ಬಿಟ್ಟು ಯಾವುದು ಟೆಕ್ನಿಕಲ್ ಡಿಫೆಕ್ಟ್ಸ್ ಇದ್ದರೆ ವಿ ಹ್ಯಾವ್ ಟು ಕರೆಕ್ಟ್ ದಟ್ ವಿತ್ ದ ಕೋಚ್. ಸೊ ಅಂದರೆ ನೀವು ಅಡ್ವೈಸ್ ಮಾಡ್ತೀರಾ ಪ್ರತಿದಿನ ಈ ಹೈ ಇಂಟೆನ್ಸಿವ್ ಸ್ಪೋರ್ಟ್ಸ್ಗೆ? ನೆವರ್. ಆಲ್ಟರ್ನೇಟ್ ಡೇಸ್? ನೆವರ್. ಸೊ ನಿಮ್ಮದು ಟೋಟಲಿ ವೀಕ್ಲಿ 6 ದಿನ ವೀಕ್ಲಿ 6 ದಿನ ನೀವು ಯು ಕ್ಯಾನ್ ಪ್ಲ್ಯಾನ್ ಫಾರ್ ಫಿಸಿಕಲ್ ಆ್ಯಕ್ಟಿವಿಟಿ. ಅಲ್ಲಿಗೆ ಹೈ ಇಂಟೆನ್ಸಿಟಿ ಆ್ಯಕ್ಟಿವಿಟಿ 3 ದಿನ. 1 day should be mainly stretch oriented and 2 days should be mainly strength oriented.
ಸೊ or you can do 1 day strength, 1 day stretch, 1 day endurance and 3 ದಿನ high intensity combining all. 1 day ಬಾಡಿಗೆ ರೆಸ್ಟ್ ಬೇಕೇ ಬೇಕು. ಪ್ರತಿದಿನ if you are doing same activity high intensity, ಖಂಡಿತ you will get the overuse injuries and that will be a problem. This is common for football, badminton, all high intensive. ಹೌದು, ಫುಟ್ಬಾಲ್, ಬ್ಯಾಡ್ಮಿಂಟನ್, ಇವಾಗಲ ಕ್ರಿಕೆಟ್ ನೋಡಿ, ಇವಾಗ IPL ನೋಡಿದ್ರೆ ಅಲ್ವಾ, ವಾಟ್ ಕೈಂಡ್ ಆಫ್ ಕ್ಯಾಚಸ್ ಪೀಪಲ್ ಆರ್ ಟೇಕಿಂಗ್. ಸೊ ಕ್ರಿಕೆಟ್ ಇಸ್ ನೋ ಲಾಂಗರ್ ಸೆಡೆಂಟ್ರಿ ಸ್ಪೋರ್ಟ್ ಅಲ್ವಾ. ಹೌದು, ಇಟ್ ಈಸ್ ಅ ವೆರಿ ಆಕ್ಟಿವ್ ಸ್ಪೋರ್ಟ್. ಪರ್ಟಿಕ್ಯುಲರ್ಲಿ ಇವಾಗ T20ದಲ್ಲಿ ಫೀಲ್ಡಿಂಗ್ ಮಾಡ್ತಾರೆ ಜನ, ಆ್ಯಂಡ್ ಸೊ ಇಟ್ಸ್ ಅ ವೆರಿ ಹೈ ಇಂಟೆನ್ಸಿಟಿ ಸ್ಪೋರ್ಟ್. So these are few instructions for sports related. ಇದು ಬ್ಯಾಡ್ಮಿಂಟನ್ ಆಯಿತು, ಓಕೆ, ಫುಟ್ಬಾಲ್ ಕವರ್ ಮಾಡಿದ್ವಿ, ಬ್ಯಾಡ್ಮಿಂಟನ್ ಸ್ವಲ್ಪ ಟಚ್ ಮಾಡಿದ್ದೀವಿ. ಎನಿ ಪರ್ಟಿಕ್ಯುಲರ್ ಇದು ಟುಡೇ ನಾನೇ ನೋಡ್ದಂಗೆ ಸಿಮೆಂಟ್ ಕೋರ್ಟ್ಸ್, ವುಡನ್ ಕೋರ್ಟ್ಸ್, ಸಿಮೆಂಟ್ ಕೋರ್ಟಲ್ಲಿ ಆಡಿನೇ ಸಿಮೆಂಟ್ ಕೋಲಲ್ಲಿ ಆಡಿ ಸುಮ್ಮನೆ ಪ್ರಾಬ್ಲಮ್ ಬರ್ತಾ ಇದೆ. ಆ್ಯಕ್ಚುಲಿ ಐಡಿಯಲ್ ಇಸ್ ವುಡನ್ ಕೋರ್ಟ್ಸ್, ಇಲ್ಲ ಅಂದರೆ ಯು ಕ್ಯಾನ್ ಗೋ ಫಾರ್ ಟಫ್, ಬಟ್ ವುಡನ್ ಕೋರ್ಟ್ಸ್ ವಿಲ್ ಬಿ ವೆರಿ ಐಡಿಯಲ್. ಬಾಸ್ಕೆಟ್ಬಾಲಲ್ಲಿ ಸೇಮ್ ಪ್ರಾಬ್ಲಮ್ ಇರುತ್ತೆ. ಸುಮಾರು ಮಕ್ಕಳವರು ಕಾಂಕ್ರೀಟ್ ಕೋರ್ಟ್ಸಲ್ಲಿ ಆಡ್ತಾ ಇದೆ. ಆ್ಯಂಡ್ ಕಾಂಕ್ರೀಟ್ ಕೋರ್ಟ್ಸಲ್ಲಿ ನಾನು ಗ್ರೌಂಡ್ ರಿಯಾಕ್ಷನ್ ಫೋರ್ಸ್ ಬಗ್ಗೆ ಮಾತಾಡಿದ್ದೀನಿ. ಅದು ನಿಮ್ಮದು ಜಂಪ್ ಮಾಡಿ ಲಾಟ್ ಆಫ್ ಸ್ಟ್ರೈನ್ ಆನ್ ಶಿನ್ ಬೋನ್, ಕಾಲಲ್ಲಿ, ಬ್ಯಾಕಲ್ಲಿ, ಸುಮಾರು ಜಾಗದಲ್ಲಿ. ಸೊ ಸರ್ಫೇಸ್ ಇಸ್ ವೆರಿ ಇಂಪಾರ್ಟೆಂಟ್, ಬಟ್ ಇಟ್ಸ್ ಎಕ್ಸ್ಪೆನ್ಸಿವ್ ಟು ಹ್ಯಾವ್ ವುಡನ್ ಕೋರ್ಟ್ಸ್. ಅದಕ್ಕೋಸ್ಕರ ಸುಮಾರು ಸ್ಕೂಲ್ಸಲ್ಲಿ ದೇ ವಿಲ್ ಬಿ ಹ್ಯಾವಿಂಗ್ ಕಾಂಕ್ರೀಟ್ ಕೋರ್ಟ್ಸ್. ಕರೆಕ್ಟ್. So that's unfortunate. So it's a conscious choice we have to make so that, okay. Munde I have some mass questions. Andre, why I say this mass? Because ಕೆಲವುದು ಈ ಕಟ್ ಹಾಕ್ಸೋದು ನೀವು ಕೇಳಿರ್ತೀರ. ಲೈಕ್ ಪುತ್ತೂರು, ಆಲ್ ದೀಸ್ ಪ್ಲೇಸಸ್. ಐಮ್ ಶೋರ್ ಇದು ನೀವು ತುಂಬ ವರ್ಷದಿಂದ ಕೇಳಿದ್ದೀರಾ. ಇಟ್ ದಿಸ್ ಕೋ ಎಕ್ಸಿಸ್ಟಿಂಗ್, ದಿಸ್ ವರ್ಸಸ್ ಸೈನ್ಸ್ ಡೂಯಿಂಗ್ ಥಿಂಗ್ಸ್ ಅಟ್ ದ ಹಾಸ್ಪಿಟಲ್. ನಿಮ್ಮ ಸ್ಟ್ಯಾಂಡ್ಸ್ ಏನು? ವೇರ್ ಯು ಸ್ಟ್ಯಾಂಡ್? That is the beauty of India. That is the beauty of India. So ಇಂಡಿಯಾದಲ್ಲಿ ಯು ವಿಲ್ ಗೆಟ್ ಎವ್ರಿಥಿಂಗ್. 100% ಬಿಸಿ ಬೆಲೆ ಬಾತ್ ಎಲ್ಲ ಒಳಗಡೆ. ಸೊ ಐ ಥಿಂಕ್ ಸಿ ವಿ ಕೆನಾಟ್ ಆ್ಯಸ್ ಮೆಡಿಕಲ್ ಪ್ರೊಫೆಷನಲ್ಸ್ ಟರ್ನ್ ಆರ್ ನೋಸ್ ಅಪ್ ಆ್ಯಂಡ್ ಸೇ ಕೆ ಐ ಆಮ್ ದ ಓನ್ಲಿ ಪರ್ಸನ್ ಹೂ ನೋಸ್ ಎವ್ರಿಥಿಂಗ್ ಆ್ಯಂಡ್ ಬೇರೆ ಜನಗೆ ಏನೂ ಗೊತ್ತಾಗಿಲ್ಲ. ಸೊ ಆಯುರ್ವೇದ ಇಸ್ ಅ ಸೈನ್ಸ್. ಆಮೇಲೆ ನಿಮ್ಮದು Puttur bone setters is a science. Everything is a science. It may not be a formal science which they are learning in school. Kelosati they are learning by experience. But problem ಏನಿರುತ್ತೆ is ಇವ್ರಿಗೆ ಸುಮಾರು ಸರಿ they don't know the limitation of that particular body area, bone. ಹೌದು. Okay. Now for example, ಅವ್ರು ಪುತ್ತೂರ್ ಕಟ್ ಹಾಕಿದರೆ if there is a simple fracture of the forearm bones ಮಕ್ಕಳಿಗೆ, and bone is in position or little bit out of position, ಸ್ವಲ್ಪ ಅವ್ರು ಅಡ್ಜಸ್ಟ್ ಮಾಡಿ ಹಾಕ್ತಾರೆ, ಇಟ್ ಮೈಟ್ ಡೂ ಫೈನ್. ಬಟ್ ಕೆಲವು ಸತಿ ಏನಾಗ್ತಾ ಇದೆ, ಕಾಂಪ್ಲೆಕ್ಸ್ ಫ್ರ್ಯಾಕ್ಚರ್, ಇವ್ರು ಕಟ್ ಹಾಕ್ತಾರೆ, ಇಟ್ ವಿಲ್ ಬಿ ಟೂ ಟೈಟ್ ಆ್ಯಂಡ್ ಸರ್ಕ್ಯುಲೇಷನ್ ವಿಲ್ ನಾಟ್ ಬಿ ಓಕೆ, ಅವ್ರ ಕಾಂಪ್ಲಿಕೇಶನ್ಸ್ ಜೊತೆಗೆ ದೇ ವಿಲ್ ಬಿ ಕಮಿಂಗ್ ಟು ಪೀಪಲ್ ಲೈಕ್ ಅಸ್. ಸೊ ದಟ್ ಈಸ್, ಇನ್ ಆಲ್ ಆನೆಸ್ಟಿ, ದ ಪರ್ಸನ್ ಹೂ ಇಸ್ ಪ್ರಾಕ್ಟಿಸಿಂಗ್ ದ್ಯಾಟ್ ಫೀಲ್ಡ್ ಶುಡ್ ಸೇ ಕೆ ನನ್ನ ಕೈನಲ್ಲಿ ಆಗಲ್ಲ, ನಾನು ಜಸ್ಟ್ ಒಂದು ಸಪೋರ್ಟ್ ಕೊಡ್ತೀನಿ ನಿಮಗೆ, ನೀವು ಡಾಕ್ಟರ್ ಕಡೆ ಹೋಗಿ ಮಾಡಿ. ಆ್ಯಂಡ್ ದಟ್ ವಿಲ್ ಬಿ ದಿ ಕರೆಕ್ಟ್ ವೇ ಫಾರ್ ಎವ್ರಿ ಒನ್ ಟು ಕೋ ಎಕ್ಸಿಸ್ಟ್, ರೈಟ್? ಇಟ್ ಈಸ್ ನಾಟ್ ಟು ಸೇ ಗೆ ಅಲೋಪತಿಗೆ ಎಲ್ಲ ಸೊಲ್ಯೂಷನ್ಸ್ ಇದೆ. ಸುಮಾರು ಜಾಗದಲ್ಲಿ ಅಲೋಪತಿ ಡಸ್ ನಾಟ್ ಹ್ಯಾವ್ ಸೊಲ್ಯೂಷನ್. ಮೇ ಬಿ ಹೋಮಿಯೋಪತಿ ಹ್ಯಾಸ್ ಸೊಲ್ಯೂಷನ್, ಮೇ ಬಿ ಆಯುರ್ವೇದ ಹ್ಯಾಸ್ ಸೊಲ್ಯೂಷನ್. ಬಟ್ ಓಪನ್ ಮೈಂಡ್ ಇರಬೇಕು. ಆ್ಯಂಡ್ ನಿಮ್ಮ ಫೀಲ್ಡ್ಗೆ ಎಷ್ಟು ಅಡ್ವಾಂಟೇಜ್ ಇದೆ, ಎಷ್ಟು ಲಿಮಿಟೇಷನ್ ಇದೆ, ಯು ಶುಡ್ ಬಿ ವೆರಿ ಅವೇರ್ ಆ್ಯಂಡ್ ರೆಸ್ಪಾನ್ಸಿಬಲ್ ಆ್ಯಸ್ ಅ ಪ್ರೊಫೆಷ್ನಲ್. ಆ್ಯಂಡ್ ಸುಮಾರು ಸರಿ ಪೀಪಲ್ ಆರ್ ಎಕ್ಸೀಡಿಂಗ್ ದೇರ್ ಓನ್ capability and misguiding the patient. Because to retain credibility. ಹೌದು. And I feel credibility will be enhanced if you give right advice to send to a person who is competent rather than keeping everything from me and playing with the patients at the cost of their innocence. ಹೌದು. Cost and scientific differentiation. ರಶ್ಮಿ, ದಟ್ ಈಸ್ ಅ ರಿಯಾಲಿಟಿ ಆಫ್ ಲೈಫ್. ಏನು ಮಾಡಬೇಕು ನಾವು. ಫಾರ್ ಎಕ್ಸಾಂಪಲ್, ಯಾವುದು ಟೆಕ್ನಾಲಜಿ ಅಡ್ವಾನ್ಸ್ ಆಗ್ತಾನೇ ಇರುತ್ತೆ ಆ್ಯಂಡ್ ಟೆಕ್ನಾಲಜಿ ಕಾಸ್ಟ್ ಮನಿ, ಅದಕ್ಕೆ ಮೇನ್ ರಿಸರ್ಚ್ ಕಾಸ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಬೈಯಿಂಗ್ ಎಕ್ಸ್ಪೆನ್ಸಿವ್ ಎಕ್ವಿಪ್ಮೆಂಟ್, ಅದು ಹಾಫ್ ದ ಕಾಸ್ಟ್ ಇಸ್ ಫಾರ್ ದ ರಿಸರ್ಚ್ ದಟ್ಸ್ ಗಾನ್ ಇನ್ ಟು ಇಟ್. ಇಟ್ಸ್ ನಾಟ್ ದಿ just the
ಮ್ಯಾನುಫ್ಯಾಕ್ಚರಿಂಗ್ Cost. ಕಾಸ್ಟ್ ಅಲ್ವಾ. ಸೊ ನೀವು ಫೋನ್ ತಗೊತೀರಾ, ಯು ಆರ್ ಪೇಯಿಂಗ್ ಫಾರ್ ದಿ Patent ಅಥವಾ you are paying for the R&D, you are paying for the salaries of the employees, you are paying for their marketing costs, and you are paying for the phone. Alva? So that is the case with everything. And I think one of the big pluses in the Indian mindset is we are very cost conscious, which is a good thing in many ways. Yaki, we are always looking for value and how to bring down cost. Alva? Correct. So for example, Indian satellite versus NASA satellite. You notice alva? Both of them are going on space and doing same kelsa. But cost difference nodi. Adu 10 satellite will be equal to 1 NASA satellite. Suma reasons irutte. So similarly, in India, technology cost is much less compared to Western countries. Now for example, you same high-tech surgery illi Bangalore alli ಮಾಡಿ, ಸೇಮ್ ಹೈಟೆಕ್ ಸರ್ಜರಿ ನೀವು ಸಿಂಗಾಪುರಲ್ಲಿ ಮಾಡಿ, ಸೇಮ್ ಹೈಟೆಕ್ ಸರ್ಜರಿ ನೀವು US ಅಲ್ಲಿ ಮಾಡಿ, ನಿಮಗೆ ಅಲ್ಲಿ ಯು ವಿಲ್ ಬಿ ಸ್ಪೆಂಡಿಂಗ್ ಅಟ್ಲೀಸ್ಟ್ 5 to 7 times. ಸೊ ಟೆಕ್ನಾಲಜಿ ಈಸ್ ಎಕ್ಸ್ಪೆನ್ಸಿವ್, ಬಟ್ ಇನ್ ಇಂಡಿಯಾ ಐ ಥಿಂಕ್ ವಿ ಹ್ಯಾವ್ ರಿಯಲಿ ಕಂಟ್ರೋಲ್ ದ ಕಾಸ್ಟ್ ವೆರಿ ವೆಲ್. ಒಂದು ನಿಂದು ಎಲ್ಲ ಜನಗೆ ಗೊತ್ತು, ಇಂಡಿಯಾ ಇಸ್ ಕಾಸ್ಟ್ ಕಾನ್ಷಿಯಸ್ ಕಂಟ್ರಿ. ಸೊ ಟೆಕ್ನಾಲಜಿ ವೆನ್ ಇಟ್ ಕಮ್ಸ್ ಟು ಇಂಡಿಯಾ ಇವ್ರಿಗೆ ಗೊತ್ತು that if I want to survive in Indian market, I have to be price competitive. So nimdu same, for example, nan robot purchase ಮಾಡಿದ್ದೀನಿ, and same robo will be sold in US at 5 times the amount. But ಅಷ್ಟು ಅಮೌಂಟ್ ಇಲ್ಲಿ ಕೋಟ್ ಮಾಡಿದ್ರೆ they cannot survive. ಅಲ್ಲಿ foothold ಬೇಕು ಅಂದರೆ they have to be price sensitive and price competitive. ಅದರಿಂದ ಆಗಲ್ಲ. And technology is one of the only things which more usage in the cost comes down. Alva? Cost Mass comes product down. ಆದಾಗ ಹೌದು. Correct. So same technology, if it's exclusive, ಆಗಲ್ಲ. If it's inclusive, ಎಲ್ಲ ಆಗುತ್ತೆ. So next one being golden hour is usually mentioned heart attacks ಈ ಥರ cases ಅಲ್ಲಿ. What is there a golden hour for orthopedic cases? 110% golden hour in trauma. ಅಂದ್ರೆ ಈಗ ಸುಮಾರು ಸರಿ ರೋಡ್ ಸೈಡ್ ಆಕ್ಸಿಡೆಂಟ್ಸ್, ಅದು ಸಿಂಪಲ್ ಥಿಂಗ್ಸ್ ಕ್ಯಾನ್ ಬಿ ಡನ್ ಟು ಸೇವ್ ದ ಲೈಫ್. ನಾವು ಫಾರ್ ಎಕ್ಸಾಂಪಲ್ ಇವ್ರ ಎಪಿಲೆಪ್ಟಿಕ್ ಪೇಷಂಟ್ ಅಲ್ಲಿ ರೋಡಲ್ಲಿ ಕೂತಿದೆ, ಇವ್ರಿಗೆ ಫಿಟ್ಸ್ ಬಂದಿದೆ. ಜಸ್ಟ್ ಸಿಂಪ್ಲಿ ಪೊಸಿಷನಿಂಗ್ ಇನ್ ದ ರೈಟ್ ಫ್ಯಾಷನ್ ಸೊ ದಟ್ ದ ಟಂಗ್ ವಿಲ್ ನಾಟ್ ಫಾಲ್ ಆನ್ ದಿ breathing pipe and obstruct his breathing pipe. Simple act like that will save the person's life. ಅಲ್ವಾ? ನಿಮಗೆ ಕಾಸ್ಟ್ ಏನಿಲ್ಲ, ಜಸ್ಟ್ ಅವೇರ್ನೆಸ್. ಅದಕ್ಕೆ ಹೈಲಿ ಇಂಪಾರ್ಟೆಂಟ್ ಎಲ್ಲ ಜನಗೆ, ಎಲ್ಲ ಸ್ಕೂಲ್ ಮಕ್ಕಳಿಗೆ, ಈವನ್ ಆಫೀಸಸ್, ಯು ಶುಡ್ ಲರ್ನ್ ದ ಬೇಸಿಕ್ ಫಸ್ಟ್ ಏಡ್. ಬೇಸಿಕ್ ಲೈಫ್ ಸೇವಿಂಗ್ ಮೆಷರ್ಸ್. ಯಾಕೆ ಯಾವ ಟೈಮಲ್ಲಿ ಏನಾಗುತ್ತೆ ಹೇಳೋಕ್ಕಾಗಲ್ಲ, ಅನ್ಪ್ರಿಡಿಕ್ಟಬಲ್. ಸೊ ಎಸ್ಪೆಷಲಿ ಬ್ಲಡ್ಡು ಅಥವಾ ಈ ಥರದ್ದೆಲ್ಲ ನೋಡಿದಾಗ ಆಗಲೂ ತಲೆ ಓಡಲ್ಲ. ಆ್ಯಂಡ್ ಇಸ್ ಇಸ್ ಟ್ರೂ ಅಥವಾ ದಿಸ್ ಇಸ್ ಅ ಕ್ವೆಶನ್ ಬೈ ಒನ್ ಆಫ್ ದ ಟೀಮ್ ಮೆಂಬರ್, ಈ ಬೋನ್ ಆಕ್ಸಿಡೆಂಟ್ಸ್ ಎಲ್ಲ ಆದಾಗ, ಬೋನ್ ಮುರಿದೋದಾಗ ಅಲ್ಲೂ ಏನಾದ್ರು ಇಷ್ಟು ಟೈಮ್ ಒಳಗೆ ಒಳಗೆ ವಾಪಸ್ ಬಂದರೆ ಮಾತ್ರ ಬೋನ್ ಕೂಡ್ಸೋಕ್ಕಾಗತ್ತೆ, ಈ ಥರ ಏನಾದ್ರು ಇದೆಯಾ ಡಾಕ್ಟರ್? ಅದು ಕರೆಕ್ಟ್ ಇದೆ. ಆ್ಯಕ್ಚುಲಿ ನಿಮ್ಮದು ಫಾರ್ ಎಕ್ಸಾಂಪಲ್ ಕೆಲವು ಸತಿ ನೀವು ಓಪನ್ ಫ್ರ್ಯಾಕ್ಚರ್ಸ್ ಇರುತ್ತೆ. ಓಪನ್ ಫ್ರ್ಯಾಕ್ಚರ್ಸ್ ಅಂದರೆ ಏನು? ಫ್ಲೆಶ್ ಎಲ್ಲ ಹೋಗಿ, ಚರ್ಮ ಹೋಗಿ, ಬೋನ್ ಈಸ್ ವಿಸಿಬಲ್ ಫ್ರಮ್ ದಿ ಔಟ್ಸೈಡ್, ನೇಕೆಡ್ ಐ. ಸೊ ಆ ಥರ ಪ್ರಾಬ್ಲಮ್ ಇದ್ದರೆ, ಎನ್ವೈರ್ಮೆಂಟಲ್ಲಿ ಬೋನ್ ಎಕ್ಸ್ಪೋಸ್ ಇದ್ದರೆ, ಆಲ್ ದಿ ರೋಡ್ ಡಸ್ಟ್ ವಿಲ್ ಗೋ ಇನ್ಸೈಡ್. ಆಮೇಲೆ ನಿಮ್ಮದು ಕಂಟ್ಯಾಮಿನೆಂಟ್ಸ್ ಫ್ರಮ್ ದಿ ಸಾಯಿಲ್, ಫ್ರಮ್ ದಿ ಏರ್ ಎಲ್ಲ ಒಳಗಡೆ ಹೋಗುತ್ತೆ. ಸೊ ಅದು ನಿಮ್ಮದು ಬ್ಯಾಕ್ಟೀರಿಯಾ ಒಳಗಡೆ ಹೋಗುತ್ತೆ. ಇಟ್ ರಿಕ್ವೈರ್ಸ್ ಸಮ್ ಟೈಮ್ ಪೀರಿಯಡ್ ಬಿಫೋರ್ ಇಟ್ ವಿಲ್ ಎಸ್ಟಾಬ್ಲಿಷ್ ಇನ್ಫೆಕ್ಷನ್. ಆ್ಯಂಡ್ ಈ ಟೈಮಲ್ಲಿ ವಿದಿನ್ 6 hours or 8 hours or 10 hours ನೀವು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ, ವೂನ್ ವಾಶ್ ಮಾಡಿ, ಎಲ್ಲ ಕಂಟ್ಯಾಮಿನೆಂಟ್ ತೆಗಿಸ್ಬಿಟ್ಟು ಕಾಲ್ ಸ್ಟೆಬಿಲೈಸ್ ಮಾಡಿದರೆ, ಯು ಕ್ಯಾನ್ ಡೆಫಿನೆಟ್ಲಿ ಸೇವ್ ದ ಪರ್ಸನ್ಸ್ ಲಿಂಬ್. ಕೆಲವು ಸತಿ ಡ್ಯೂ ಟು ಡಿಲೇ ಅಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ಇನ್ಫೆಕ್ಷನ್ ಸೆಟ್ ಆಗುತ್ತೆ. ಕೆಲವು ಸತಿ ಬ್ಲಡ್ ವೆಸಲ್ಸ್ ಇಲ್ಲ ಅಂದರೆ ಗ್ಯಾಂಗ್ರೀನ್ ಸೆಟ್ ಆಗುತ್ತೆ. ಸಮನ್ ಮೇ ಲ್ಯಾಂಡ್ ಅಪ್ ವಿತ್ ಆಂಪ್ಯುಟೇಷನ್ ಫಾರ್ ಅ ಲಿಂಬ್ ವಿಚ್ ಕ್ಯಾನ್ ಬಿ saved in time with basic first aid. With basic first aid. And coming to the
ಇದು ಎಮರ್ಜೆನ್ಸಿ ಅದೇ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮದು ತುಮಕೂರಲ್ಲಿ ಆಕ್ಸಿಡೆಂಟ್ ಆಗಿದೆ, ಯು ಆರ್ ಫಾರ್ ಅವೇ ಫ್ರಮ್ ಸಿಟಿ ಹಾಸ್ಪಿಟಲ್, ಸುಮಾರು ಟ್ರಾಫಿಕ್ ಇದೆ, ಬಟ್ ಯು ಗೋ ಟು ಅ ನಿಯರ್ ಬೈ ಹೈವೇ ಹಾಸ್ಪಿಟಲ್ ಹೂ ಕ್ಯಾನ್ ಡೂ ಅ ಬೇಸಿಕ್ ಫಸ್ಟ್ ಏಡ್, ದೆನ್ ದೊಡ್ಡ ಹಾಸ್ಪಿಟಲ್. ಅಷ್ಟೇ ಸಾಕು. ಒನ್ ಮೋರ್ ಇದು ಥಿಂಗ್ಸ್ ದ್ಯಾಟ್ ಆರ್ಥೋಪೆಡಿಕ್ಸ್ ಇಸ್ ಫೈಟಿಂಗ್, ಬೆಡ್ ರೆಸ್ಟ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಒನ್ ಆಫ್ ದ ಮಿತ್ಸ್ ದಟ್ ಪೀಪಲ್ ಥಿಂಕ್. ಇವತ್ತು ನೋವಿದೆಯಾ ರೆಸ್ಟ್ ಮಾಡೋಣ ಸರಿ ಹೋಗ್ಬಿಡುತ್ತೆ. ಸೊ ಆ್ಯಕ್ಚುಲಿ ರೆಸ್ಟ್ ಮ್ಯಾಕ್ಸಿಮಮ್ 3-4 ದಿನ ಅಷ್ಟೇ ಸಾಕು. ಅದರಿಂದ ನಿಮ್ಮದು ವಾಸಿ ಆಗಲ್ಲ ಅಂದರೆ ಯು ಹ್ಯಾವ್ ಟು ಸಿ ಸಂಬಡಿ. ಯಾಕೆ ಫಾರ್ ಎಕ್ಸಾಂಪಲ್ ಬ್ಯಾಕ್ ಪೇನ್ ಇದ್ದರೆ, ಬ್ಯಾಕ್ ಪೇನಲ್ಲಿ ನೀವು 1 ತಿಂಗಳು ರೆಸ್ಟ್ ತಗೊಳ್ಳಿ, 100% ಶೂರ್ ವೇ ಆಫ್ ಸ್ಪಾಯ್ಲಿಂಗ್ ಯುವರ್ ಬ್ಯಾಕ್. ಸೊ ನಿಮ್ಮದು ಮ್ಯಾಕ್ಸಿಮಮ್ 3 to 4 days ಸರಿ ಆಗಿಲ್ಲ ಅಂದರೆ ಪ್ಲೀಸ್ ಸೀಕ್ ಮೆಡಿಕಲ್ ಅಟೆನ್ಷನ್. ಆ್ಯಂಡ್ ಲಾಸ್ಟ್ ಥಿಂಗ್ ಬೀಯಿಂಗ್ MRI, ಎಕ್ಸ್ರೇ ಇವೆಲ್ಲ ಸದ್ಯದ ಟೂಲ್ಸ್ ಅಲ್ವಾ ಟು ಅಸೆಸ್ ಯುವರ್ ಲಿಗಮೆಂಟ್ಸು ಅಥವಾ ನಿಮ್ಮ ಬೋನ್ಸ್ ಅಂತ. ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ನೆಕ್ಸ್ಟ್ ವಿತ್ AI ಕಮಿಂಗ್ ಇನ್, ಏನಿದೆ ಫ್ಯೂಚರ್ ಆಫ್ ರೇಡಿಯಾಲಜಿಯಲ್ಲಿ AI ವಿಲ್ ಪ್ಲೇ ಅ ವೆರಿ ಬಿಗ್ ರೋಲ್. ಅದು AI ಆ್ಯಂಡ್ ಹ್ಯೂಮನ್ ಬೀಯಿಂಗಲ್ಲಿ ಏನು ಮೇನ್ ಡಿಫ್ರೆನ್ಸ್ ಏನಿರುತ್ತೆ, ಹ್ಯೂಮನ್ ಬೀಯಿಂಗ್ ವಿಲ್ ಮೇಕ್ ದ ಸೇಮ್ ಮಿಸ್ಟೇಕ್ ಟ್ವೈಸ್, ಕಂಪ್ಯೂಟರ್ ವೋಂಟ್. ಯಾ, ಒಂದು ಸತಿ ಮಷೀನ್ ಲರ್ನಿಂಗ್ ಇದ್ದರೆ ಇಟ್ ವಿಲ್ ನಾಟ್ ಮೇಕ್ ದ ಸೇಮ್ ಮಿಸ್ಟೇಕ್ ಟ್ವೈಸ್. ಸೊ ನಿಮ್ಮದು AI-ದಲ್ಲಿ ಪರ್ಟಿಕ್ಯುಲರ್ ಇನ್ ರೇಡಿಯಾಲಜಿ ಫೀಲ್ಡ್, ರೇಡಿಯಾಲಜಿಯಲ್ಲಿ ಏನು ಬರುತ್ತೆ, ನಿಮ್ಮದು MRI ಇಮೇಜ್ ಇದೆ, MRI ಇಮೇಜ್ ಇಂಟರ್ಪ್ರಿಟ್ ಯಾರು ಮಾಡ್ತಾರೆ, ರೇಡಿಯಾಲಜಿಸ್ಟ್ ಮಾಡ್ತಾರೆ. ಅವರು ಯಾಕೆ ಅದು ಪ್ರತಿ ಸ್ಕ್ಯಾನ್ ನೋಡಿಬಿಟ್ಟು ಆಬ್ಸರ್ವೇಷನ್ಸ್ ಕೊಡ್ತಾರೆ. ನಾವು ಇಟ್ ಈಸ್ ಕ್ವೈಟ್ ಪಾಸಿಬಲ್ ದ್ಯಾಟ್ ದ ರೇಡಿಯಾಲಜಿಸ್ಟ್ ಮೇ ಮಿಸ್ ಔಟ್ ಆನ್ ಸಮ್ ಸ್ಮಾಲ್ ಡೀಟೇಲ್, ಆರ್ ಇವ್ರಿಗೆ ಸಮ್ ರೇರ್ ಕಂಡೀಷನಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ and they may need to refer to it. Now if that machine learning and AI has already learned that, it will remember it every time. So if it knows 3 things today, nalake it will know 10 things, amele it will know 100 things, amele keeps 1000 things. So keeps on compounding. keeps on increasing, and it will not age, it will not get tired. No human errors. Basically. So AI will be wonderful tool for fields like radiology, ಆಮೇಲೆ pathology, ಯಾಕೆ diagnostic accuracy, ಅದಕ್ಕೋಸ್ಕರ AI will be really really good. But one word of caution is that AI-ದಲ್ಲಿ whatever information is fed in, ಅದು ಇಂಟರ್ಪ್ರೇಟ್ ಆಗ್ತಾ ಇದೆ. ನಾವು ಸೆಲ್ಫ್ ಡಯಾಗ್ನೋಸಿಸ್, ಫಾರ್ ಎಕ್ಸಾಂಪಲ್ ನೀವು ಸಿಮ್ಟಮ್ಸ್ ChatGPT-ಗೆ ಹೇಳ್ತಾ ಇದೆ, ನನಗೆ ಆ ಥರ ಆಗಿದೆ, ವಾಟ್ ಈಸ್ ಮೈ ಡಯಾಗ್ನೋಸಿಸ್? ChatGPT will give you a diagnosis. But that is a word of caution because that AI information may be totally inaccurate. ಇನ್ಪುಟ್ ಓನ್ಲಿ ರಾಂಗ್ ಇದ್ರೆ ಔಟ್ಪುಟ್ಟು 100% ಉಲ್ಟಾ ಇರುತ್ತೆ. ಸೊ ಯು ನೀಡ್ ಇಂಟರ್ವೆನ್ಷನ್ ಆ್ಯಂಡ್ ಟು ಸಿ ವಾಟ್ ಇಸ್ ಹೇಗೆ ಅಂತ. ಒನ್ ಮೋರ್ ಇದು ಡಾಕ್ಟರ್, what case studies of yours are you very proud of? Many. Amongst. So one of the things which comes to mind, one jana ide, is living in Shivaji Nagar. He was on wheelchair for the last 7 years and bari even 40 varsha age ashte. He had one severe type of arthritis and wheelchair meli ಕೂತಿದೆ 7 ವರ್ಷ ಆಯಿತು. ಸೊ ಮ್ಯಾರಿಡ್ ಮ್ಯಾನ್ ವಿತ್ 2 children ಆ್ಯಂಡ್ ಕೆಲಸ ಇಲ್ಲ, ಏನಿಲ್ಲ. ಯು ಕ್ಯಾನ್ ಇಮ್ಯಾಜಿನ್, ಇವ್ರಿಗೆ ಕಾಲ್ ಸೀದಾ ಮಾಡೋಕ್ಕಾಗಲ್ಲ, ಒಂದೇ ಪೊಸಿಷನ್ಲಿ ಕೂತ್ಕೊಂಡು ಹಿ ಈಸ್ ಮ್ಯಾನೇಜಿಂಗ್ ಹಿಸ್ ಲೈಫ್ ಫಾರ್ ಸೋ ಮೆನಿ ಇಯರ್ಸ್. ಆ್ಯಂಡ್ ಇವ್ರಿಗೆ ನಾನು 2 ಕಾಲ್ ನೀ ಆ್ಯಂಡ್ ಹಿಪ್ ರಿಪ್ಲೇಸ್ಮೆಂಟ್ ಮಾಡಿಬಿಟ್ಟು ಇವಾಗ ಆಲ್ಮೋಸ್ಟ್ 5 ವರ್ಷ ಮೇಲೆ ಆಯಿತು. ಇವರು ಓನ್ ಬಿಸ್ನೆಸ್ ಶುರು ಮಾಡಿದೆ. ಈಸ್ ಓನ್ ವೆಹಿಕಲ್ ಓಡಾಡ್ತಾ ಇದೆ. ಇವ್ರದ್ದು ಎಲ್ಡೆಸ್ಟ್ ಡಾಟರ್ ಇಸ್ ನೌ 12th standard and wanting to become a doctor. So this is one such example where ashtu janage life changing surgeries where one ashtu varsha he is just in wheelchair
ಆ್ಯಂಡ್ ಇವಾಗ ಈಸ್ ಅ ಪ್ರೊಡಕ್ಟಿವ್ ಮೆಂಬರ್ ಆಫ್ ಸೊಸೈಟಿ. ಸೊ ದಟ್ ಈಸ್ ದಿ ಇಂಟ್ಯಾಂಜಿಬಲ್ ಗೇನ್ಸ್. ಸೊ ಇನ್ನೊಂದು ಒಂದು ಪೇಷನ್ಸ್ ಇರುತ್ತೆ. ಒಂದು ಪೇಷಂಟ್ ಇದೆ, ಇವ್ರದ್ದು ಫ್ರ್ಯಾಕ್ಚರ್ ನಾನು ಸೆಟ್ ಮಾಡಿ, ಓಪನ್ ಫ್ರ್ಯಾಕ್ಚರ್ ಸೆಟ್ ಮಾಡಿ ಆಲ್ಮೋಸ್ಟ್ 25 ವರ್ಷ ಮೇಲೆ ಆಯಿತು. ನಾನು ಪ್ರತಿ ಬರ್ತ್ಡೇಗೆ ಅವ್ರು ಫೋನ್ ಮಾಡ್ತಾರೆ, ಪ್ರತಿ ನ್ಯೂ ಇಯರ್ಗೆ, ದೀಪಾವಳಿಗೆ ವಿಶಸ್ ಬರುತ್ತೆ. ಸೊ 25 years ಆಯಿತು. ಓಕೆ, ಬಟ್ ಹೀ ಸ್ಟಿಲ್ ರಿಮೆಂಬರ್ಸ್, ಡಾಕ್ಟರ್ ನೀವು ಹೇಗಿದ್ದೀರಾ, ಫ್ಯಾಮಿಲಿ ಹೇಗಿದ್ದೀರಾ. ಸೊ ದ್ಯಾಟ್ ಈಸ್ ದ ಲವ್ ಆ್ಯಂಡ್ ಎಫೆಕ್ಷನ್ ದಟ್ ವಿ ರಿಮೆಂಬರ್. ಸೊ ಒಂದು ಸತಿ one side is the professional achievements, case studies, other side is the love and affection, emotion study. Lastly, ತುಂಬ ಯಂಗ್ಸ್ಟರ್ಸ್ ನೋಡ್ತಾ ಇರ್ತಾರೆ. ವಾಟ್ ಈಸ್ ಒನ್ ವರ್ಡ್ ಆಫ್ ಅಡ್ವೈಸ್ ಯು ವಿಲ್ ಗಿವ್ ಫಾರ್ ಪೀಪಲ್ ವಾಂಟಿಂಗ್ ಟು ಬಿ ಆರ್ಥೋಪೆಡಿಷಿಯನ್ಸ್? ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್. ನಾನು ಮೈ ಓನ್ ಸ್ಟೋರಿ ಐಲ್ ಟೆಲ್ ಯು ವೈ ಐ ಬಿಕೇಮ್ ಎನ್ ಆರ್ಥೋಪೆಡಿಕ್ ಸರ್ಜನ್. ಯಾಕೆ 12th standard ಆದಮೇಲೆ ಐ ಹ್ಯಾಡ್ engineering college admission and medical college admission both, and luckily I had good ranks, very good ranks in both, so I had full choice yav college alli hogbeku etc. So but my heart was in medicine, so I said okay nan medicine ge hogtini. Amele MBBS ಆದಮೇಲೆ ಏನು ಮಾಡೋಣ. ಸೊ ಆ ಟೈಮಲ್ಲಿ I found that orthopedics is a human engineering. Okay, ಸೊ ನಿಮ್ಮದು ಯಾವುದು ಮೆಕ್ಯಾನಿಕಲ್ ಪ್ರಿನ್ಸಿಪಲ್ಸ್ ಹ್ಯೂಮನ್ ಬೀಯಿಂಗಲ್ಲಿ ಬಾಡಿನಲ್ಲಿ ಅಪ್ಲೈ ಮಾಡಬೇಕು, ದಟ್ ಈಸ್ ಆರ್ಥೋಪೆಡಿಕ್ಸ್. ಕರೆಕ್ಟ್. ಸೊ ಅದಕ್ಕೆ ಐ ಫೆಲ್ಟ್ ಕೆ ದಿಸ್ ಇಸ್ ಅ ಮ್ಯಾರೇಜ್ ಆಫ್ ದಿ ಎಂಜಿನಿಯರಿಂಗ್ ಆ್ಯಂಡ್ ಮೆಡಿಸಿನ್ ಟುಗೆದರ್. ಹೌದು, ಆರ್ಥೋಪೆಡಿಕ್ಸ್. ಸೊ ಆರ್ಥೋಪೆಡಿಕ್ಸ್ಗೋಸ್ಕರ ಯು ನೀಡ್ ಫಸ್ಟ್ ಆಫ್ ಆಲ್ ಮೆಕ್ಯಾನಿಕಲ್ ಥಿಂಕಿಂಗ್, ಯು ನೀಡ್ ತ್ರೀ-ಡೈಮೆನ್ಷನಲ್ ಮೈಂಡ್. ನಾವು ಫಾರ್ ಎಕ್ಸಾಂಪಲ್ ನೀವು ಒಂದು ಸಿಂಪಲ್ ಬೋನಲ್ಲಿ ಸ್ಕ್ರೂ ಹಾಕ್ತೀರಾ ಅಲ್ವಾ, you are not seeing the other end of the bone where the screw is reaching. Depth perception irbeku. Have I penetrated the other side of the bone to put the screw or not? Jasti beda, kami beda. It should be just right. So this depth perception is important. Three-dimensional thinking is important. Athara aptitude idre, if you got some sort of a mechanical mind, then it's a wonderful thing to take up. But it is a hard work kind of a speciality. But ಇವಾಗ ಆರ್ಥೋಪೆಡಿಕಲ್ಲಿ ಸುಮಾರು ಸಬ್ ಸ್ಪೆಷಾಲಿಟೀಸ್ ಬಂದಿದೆ. ಸೊ ಇಟ್ ಈಸ್ ನಾಟ್ ಟ್ರೂ ದಟ್ ಯು ಹ್ಯಾವ್ ಟು ಬಿ ಅ ಮಸಲ್ ಮ್ಯಾನ್ ಟು ಡೂ ಆರ್ಥೋಪೆಡಿಕ್ಸ್. ನಾವು ಲಾಟ್ ಆಫ್ ಲೇಡೀಸ್ ಆರ್ ಕಮಿಂಗ್ ಇನ್ ಟು ಆರ್ಥೋಪೆಡಿಕ್ಸ್. ಇವರು ಹ್ಯಾಂಡ್ ಸರ್ಜರಿ ಮಾಡ್ತಾರೆ, ಫುಟ್ ಸರ್ಜರಿ ಮಾಡ್ತಾರೆ, ಡೂಯಿಂಗ್ ಆರ್ಥ್ರೋಸ್ಕೋಪಿಕ್ ಸರ್ಜರೀಸ್ ಆ್ಯಂಡ್ ಡೂಯಿಂಗ್ ವೆರಿ ಗುಡ್ ಜಾಬ್ ಆಫ್ ಇಟ್. ಸೊ ಇಟ್ ಈಸ್ ನಾಟ್ ನೆಸೆಸರಿ ದಟ್ ಯು ಹ್ಯಾವ್ ಟು ಬಿ ಮೇಲ್, ಇಟ್ ಈಸ್ ನಾಟ್ ನೆಸೆಸರಿ ಯು ಹ್ಯಾವ್ ಟು ಬಿ ಸೂಪರ್ ಸ್ಟ್ರಾಂಗ್. ಬಟ್ ಮೆಕ್ಯಾನಿಕಲ್ ಮೈಂಡ್ ಇರಬೇಕು and three-dimensional thinking you should be able to have. Then you can definitely go in it. Yaki, it's a very rewarding field. You can see the benefits. So true. It is a broken bone, you have fitted it and you can show the patient naale belige nodi edu operation madlu athara ittu, operation ಆದಮೇಲೆ ಆ ಥರ ಇದೆ. ಸೊ ಇವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ. ಓಕೆ, ನಾವು ಐ ಕ್ಯಾನ್ ವಾಕ್ ಟುಡೇ. ಟಿಪ್ಪೇನೋ ಕೊಟ್ರಿ, ಎಷ್ಟು ಈಸಿಯಾಗಿ ನಾನು ಕೇಳಿಬಿಟ್ಟೆ. 31 years ಜರ್ನಿ ನೀವು ಎನ್ಕ್ಯಾಪ್ಸುಲೇಟ್ ಮಾಡಿ ಒಂದಂತ ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ನೋಡಬೇಕು. ಬಟ್ ಐ ಆಮ್ ಶ್ಯೂರ್ ನೀವು ಎಷ್ಟೊಂದು ಜನಗಳ ಪೇಯ್ನಿಗೆ ರೆಮಿಡಿ ನೀವು. ಯು ಆರ್ ದ ಮೆಡಿಸಿನ್, ಯುವರ್ ಲವ್, ಯುವರ್ ವಾರ್ಮ್ತ್, ಯುವರ್ ಸೊಲ್ಯೂಷನ್ ಓರಿಯೆಂಟೆಡ್ ಅಪ್ರೋಚ್ ಥ್ರೂ ಯುವರ್ ಮ್ಯಾಜಿಕ್ ಹ್ಯಾಂಡ್ಸ್. ಬಟ್ ವಾಟ್ ಆರ್ ಯುವರ್ ಪೇನ್ಸ್ ಲೈಕ್? ಅಂದರೆ ದೂರದ ಪ್ರಪಂಚಕ್ಕೆ ಇವ್ರು ಡಾಕ್ಟ್ರು ದೇವರು, ಬಟ್ ಡಾಕ್ಟ್ರು ನೋವುಗಳೇನು? ಸೊ ಡಾಕ್ಟರ್ಸ್ ಲೈಫ್ ಹ್ಯಾಸ್ ಗಾಟ್ ಲಾಟ್ ಆಫ್ ಚಾಲೆಂಜಸ್. ಪರ್ಟಿಕ್ಯುಲರ್ಲಿ ನಿಮ್ಮದು ಫ್ಯಾಮಿಲಿ ಟೈಮ್ ತುಂಬಾ ರ್ಯಾಷನ್ಡ್ ಇರುತ್ತೆ. ಓಕೆ, ಸೊ ಯು ನೀಡ್ ಅ ವೆರಿ ವೆರಿ ಸಪೋರ್ಟಿವ್ ಸ್ಪೌಸ್ ಆ್ಯಂಡ್ ಫ್ಯಾಮಿಲಿ ಟು ಬಿ ಇನ್ ದಿಸ್ ಪ್ರೊಫೆಷನ್. ಆ್ಯಂಡ್ ನಂದು ಐ ಕ್ಯಾನ್ ಗಿವ್ 95% credit to my spouse for being what she is, because she can easily make a demand that yaki you don't need to see so many patients, you come and sit with me, or so adakke achieving the work life balance for us is extremely important. And adakke, for example, I do that by ಭಾನುವಾರ ನಾನು ಕೆಲಸ ಮಾಡೋದಿಲ್ಲ. ಸೊ ದ್ಯಾಟ್ಸ್ ಒನ್ ಡೇ ಐ ಆಮ್ ಟೋಟಲಿ ಅವೇ ಫ್ರಮ್
professional Work. field. Innondu, I'll make it a point to travel all over India, all over the world. So I keep on learning by traveling and ಬೇರೆ ಜನಗೆ ಮೀಟ್ ಮಾಡಿಬಿಟ್ಟು ಬೇರೆ ಕಲ್ಚರ್ಸ್ ನೋಡಿಬಿಟ್ಟು keep on enhancing my life, spend time with family and friends in that manner. So I think main challenge is time management, work-life balance ಹೇಗೆ achieve ಮಾಡಬೇಕು. But at the end of the day, it's an extremely rewarding profession, and if I had to do it again, I would do exactly the same thing. How lovely. Meditation for a lot of them, doctor. There are two things. And books tell us many theories. For some, ಯಾವುದೋ ಒಂದು ಆರ್ಚರ್ ಬಗ್ಗೆ ಓದ್ತಾ ಇದ್ದೆ. ದಿಸ್ ಗೋಲ್ಡ್ ಮೆಡಲಿಸ್ಟ್ ಆರ್ಚರ್ದು ರುಟೀನ್ ಏನಂತ ಕೇಳಿದ್ರೆ ಪಾರ್ಟ್ ಆಫ್ ಹರ್ ಟ್ರೈನಿಂಗ್ ಇದು ವಾಸ್ ಟು ಸಿಟ್ ಆ್ಯಂಡ್ ಮೆಡಿಟೇಟ್ ಫಾರ್ 2 hours. ಅಂದರೆ ದಟ್ ಯೂಸ್ ಟು ಗಿವ್ ಅವರ್ ಫೋಕಸ್. ಐ ವಾಸ್ ರಿವರ್ಸ್ ಎಂಜಿನಿಯರಿಂಗ್. ಆರ್ಚರು ಕಾಮಾಗಿರಬೇಕು ಮೈಂಡು. ವೈ ಐ ಆಮ್ ಟೆಲಿಂಗ್ ದಿಸ್ ಇಸ್ ಇನ್ನೊಂದಷ್ಟು ಜನಕ್ಕೆ ಮೆಡಿಟೇಷನ್ ಇಸ್ the waves that gets created in the brain, it will eventually calm ಅಥವಾ give you focus and all of that. ಒಂಥರ ಈ ವೆಲಾರ ಜಂಕ್ಷನಲ್ಲಿ ಸಿಗ್ನಲ್ ಆನ್ ಮಾಡ್ದಂಗೆ, ಸೊ ದಟ್ ಎಲ್ಲ ಗಾಡಿಗಳು ಒಟ್ಟಿಗೆ ಬಂದು ಇದು ಮಾಡಲ್ಲ, ಅಥವಾ ಅಟ್ಲೀಸ್ಟ್ ಯು ಹ್ಯಾವ್ ಸಮ್ ಆರ್ಡರ್ ಇನ್ ದಟ್ ಏನಂತಾರೆ ಡಿಸಾರ್ಡರ್ ವಾಟ್ ಎವರ್ ಯು ವಾಂಟ್ ಕಾಲ್. ಬಟ್ ಹೌ ಡಸ್ ಮೆಡಿಟೇಷನ್ ಇಂಪ್ಯಾಕ್ಟ್ ಯುವರ್ ಲೈಫ್ ಆ್ಯಂಡ್ ಹೌ ಡು ಯು ಲುಕ್ ಅಟ್ ಇಟ್? ಬಿಕಾಸ್ ಸರ್ಜರೀಸ್ ಆಗಿರಲಿ, ಆ ಫೋಕಸ್ಸು, ಸ್ಟ್ರೆಸ್ಸು, ಡಸ್ ಇಟ್ ಪ್ಲೇ ಅ ರೋಲ್? I think surgery is a meditation only for us. ಅದೇ ಮೆಡಿಟೇಷನ್. ಅದೇ ಮೆಡಿಟೇಷನ್. ಯಾಕೆ ಈ ಟೈಮಲ್ಲಿ ಯು ಆರ್ ಕಂಪ್ಲೀಟ್ಲಿ ಫೋಕಸ್ಡ್ ಇನ್ ದ ಮೂಮೆಂಟ್. ಆ್ಯಂಡ್ ಇಫ್ ಯು ಸಿ ಎನಿ ಹೋಲಿ ಸ್ಕ್ರಿಪ್ಚರ್, ಅದೇ ಅವ್ರು ಹೇಳ್ತಾ ಇದೆ ದಟ್ ಬಿ ಫೋಕಸ್ಡ್ ಇನ್ ದ ಮೂಮೆಂಟ್ ಆ್ಯಂಡ್ ಬಿ ಅಬ್ಸಾರ್ಬ್ಡ್ ಇನ್ ದ ಮೂಮೆಂಟ್ ಆ್ಯಂಡ್ ಲೈಫ್ ಇಸ್ ನಥಿಂಗ್ ಬಟ್ ಅ ಕಲೆಕ್ಷನ್ ಆಫ್ ಮೂಮೆಂಟ್ಸ್. ಅದು ಬಿಟ್ಟರೆ ಏನಿಲ್ಲ. ಸೊ ನಾಳೆಗೆ ಏನಿದೆ, ಇಟ್ ಈಸ್ ಯು ಹ್ಯಾವ್ ಟು ಸ್ಪೆಂಡ್ ದಿಸ್ ಟೈಮ್ ವಿತ್ ಮೀ. It is these moments that has made up our life, and you are going to spend time with so many other people, and that is your moments, and my moments will be similarly something in a different way. So that is the only thing. So one sati focusing on the moment is a meditation in itself, but certainly nimdu acha professionally you need to have that level of concentration. But according to me, just being focused on what you are doing, avoiding the distractions, ನಾಳೆ ಏನಾಗುತ್ತೆ, ನಿನ್ನೆ ಏನಾಯಿತು, ಫರ್ಗೆಟ್ ಆಲ್ ದ್ಯಾಟ್, ಫೋಕಸ್ ಆನ್ ದ ಮೂಮೆಂಟ್, ಆ್ಯಂಡ್ ದಟ್ಸ್ ಅ ಮೆಡಿಟೇಷನ್ ಫಾರ್ ಮೀ. Amazing, doctor. So it's amazing to see that human side of you, your ಅಂದರೆ ನಿಮ್ಮಲ್ಲಿರೋ ಜ್ಞಾನ, ದಿ ಎಕ್ಸ್ಪೀರಿಯನ್ಸ್, ಎವ್ರಿಥಿಂಗ್ ಹ್ಯಾಸ್ ಕಮ್ ಥ್ರೂ. ಲಾಸ್ಟ್ಲಿ, ದೇವರನ್ನ ನಂಬ್ತೀರಾ? ಖಂಡಿತ. ಇವನ್ ಡಾಕ್ಟರ್ ಆಗಿ ಯುವರ್ ಸ್ಟ್ಯಾಂಡ್ ವಿತ್ ಆಲ್ ದಿ ಎಕ್ಸ್ಪೀರಿಯನ್ಸ್? ಖಂಡಿತ. ಎನಿ ಸ್ಪೆಸಿಫಿಕ್ ಗಾಡ್ ritual? So I just have one minute prayer in the morning before I go home. Innondu, one confession, even if I do 10 surgeries a day, when I'm scrubbing my hands for surgery, I'll say a prayer every time I do a surgery. ಏನದು ಪ್ರೇಯರ್? I just say Gayatri Mantra. Oh. Ashte. That's all. Gayatri Mantra in my head and then go to the surgery. Amazing, doctor. Lastly, ಎಲ್ಲ ಗೆಸ್ಟ್ಗಳಿಗೂ ವಿ ಗಿವ್ ಅ ಬುಕ್. So sweet. ಇದರಲ್ಲಿ ಹ್ಯಾವ್ ಯು ರೆಡ್ ದಿಸ್ ಬುಕ್, ದ ಪವರ್ ಆಫ್ ನೌ? ಅಲ್ಲ, I think that sounds very interesting. Because you believe in, ಹೌದು, you believe in the power of now. ಹಾಗಾಗಿ this is one little gift from our side. So sweet for of you you, to Rashmi. further ಖಂಡಿತ. enrich ಅಥವಾ ನಿಮ್ಮ ಬಿಲೀಫ್ ಸಿಸ್ಟಮ್ ಆಫ್ ದ ಪವರ್ ಆಫ್ ನೌ ಪರ್ಸ್ಪೆಕ್ಟಿವ್ಸ್ಗಳು. This is by Eckhart Tolle. I don't know if I've got the author's pronunciation right. But yeah. But so you got the title right, that's more important. That's all that matters maybe. In the meantime, ನೀವು 3 ಜನನ ನಾಮಿನೇಟ್ ಮಾಡಬೇಕು ಡಾಕ್ಟರ್. ಯಾರನ್ನ ನಾವಿಲ್ಲಿ ಕರೆಸ್ಬೇಕು? ಇಟ್ ಕುಡ್ ಬಿ ಸಂಬಡಿ, ಡಾಕ್ಟರ್ಸ್ ಇರ್ಬೋದು, ಯಾವುದೇ ಫೀಲ್ಡಿಂದ ಇರ್ಬೋದು. ಹೂ ಎವರ್ ಇಸ್ ವರ್ದಿ ಆಫ್ ದ ಸೀಟ್ ಇನ್ ಟರ್ಮ್ಸ್ ಆಫ್ ದೇರ್ ನಾಲೆಜ್, ಇನ್ ಟರ್ಮ್ಸ್ ಆಫ್ ದೇರ್ ಲೈಫ್ ಎಕ್ಸ್ಪೀರಿಯನ್ಸ್. Okay. So you have any age limit? No, sir. Okay. So there is one person called Mr. Al Fernandez. Euro, he is a Padma Shri, and he is a pioneer in microfinance in Karnataka. And Sumar Janage, he has lifted above the poverty line. So I'll send you his details. He is about 80 years old, but wonderful person. Amazing. Himdu ಅವ್ರು ಕನ್ನಡದಲ್ಲಿ ಮಾತಾಡ್ತಾರೆ, ಅವರು ಯು ಕ್ಯಾನ್ ಸ್ಪೀಕ್ ಟು ಹಿಮ್. ಸೊ ಆಲ್ ಫರ್ನಾಂಡಿಸ್ ಇಸ್ ಒನ್ ಪರ್ಸನ್ ಐ ವುಡ್ ಸೀರಿಯಸ್ಲಿ ರೆಕಮೆಂಡ್. ದಟ್ ಈಸ್ ಒನ್.
ಇನ್ನೊಂದು ಡಾಕ್ಟರ್ಸಲ್ಲಿ ಐ ಕ್ಯಾನ್ ಡೆಫಿನೆಟ್ಲಿ ಗಿವ್ ಯು ನೇಮ್, ಬಟ್ ಒನ್ ಡಾಕ್ಟರ್ ಸುಂದರ್ ಇಸ್ ದೇರ್. ಡಾಕ್ಟರ್ ಸುಂದರ್ ಅಂದರೆ ಈಸ್ ಅ ವೆರಿ ಸೀನಿಯರ್ nephrologist. Very senior nephrologist, and he has done some amazing work in kidney transplant support. So you can meet him, Dr. Sundar. Have you thought about Nisha Millet? And Oh, wonderful Nisha Millet. suggestion. Yes, Vima. Nisha Millet, she is, I think, a good person to come on the show. Yaki Urdu, she is won lot of laurels for Karnataka in swimming. ಹೌದು. ಅಮೇಝಿಂಗ್. So these are 3 names you can take up. ಡೆಫಿನೆಟ್ಲಿ ಡಾಕ್ಟರ್, ತುಂಬ ಖುಷಿ ಆಯಿತು. ತುಂಬ ನಾಲೆಜನ್ನು ಶೇರ್ ಮಾಡಿದ್ದೀರಾ, ಇನ್ಸ್ಪೈರ್ ಮಾಡಿದ್ದೀರಾ. ಮೋರ್ ಪವರ್ ಟು ಯು. ಕಂಟಿನ್ಯೂ ಟು ಡೂ ದ್ಯಾಟ್ ಅಮೇಝಿಂಗ್ ವರ್ಕ್ ದಟ್ ಯು ಆರ್ ಡೂಯಿಂಗ್, ಆ್ಯಂಡ್ ಮೇ ಮಣಿಪಾಲ್ ಆಲ್ವೇಸ್ ರಿಮೇನ್ ಮೆಜೆಸ್ಟಿಕ್ ಬಿಕಾಸ್ ಆಫ್ ಯು. ಲಾಸ್ಟ್ಲಿ ಹೇಗೆ ಅನ್ನಿಸ್ತು? ಐ ಥಿಂಕ್ ನೀವು ಯಾವಾಗಲೂ ನನ್ನನ್ನು ಬರೀ ಪೇಷಂಟಾಗೇ ನೋಡಿದ್ದೀರಾ, ವಿತ್ ದಟ್ ಫಿಯರ್, ಇನ್ಸೆಕ್ಯೂರಿಟಿ, ಅಷ್ಟು ಹೋಪ್ ವಿತ್ ಕಣ್ಣಲ್ಲಿ ಇಟ್ಕೊಂಡು ಬಂದಿದ್ದೆ ಕುಂಟಗಾಲಲ್ಲಿ. ಇವತ್ತು ಬ್ಯಾಕ್ ಆನ್ ಮೈ ಫೀಟ್, ಆಲ್ ಥ್ಯಾಂಕ್ಸ್ ಟು ಯು. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಸೀಯಿಂಗ್ Rapid Rashmi at work, not as your patient? Wonderful, Rashmi. I've always felt your lovely, vivacious personality, and ನಿಮ್ಮದು ಎನರ್ಜಿ ನೋಡಿದರೆ ಇವಾಗ ಮುಗಿಸ್ಕೊಂಡು ಯು ಆರ್ ಗೋಯಿಂಗ್ ಟು ಡೂ ಒನ್ ಮೋರ್ ಇಂಟರ್ವ್ಯೂ, ವಿಚ್ ಇಸ್ ಗ್ರೇಟ್. ಸೊ your energy and your focus, great show. Thank you, sir. Enjoyed being here. Thank you so Very much. Pleasure was ours hosting you. Continue to stay curious through your workforce as well as curiosities of life, sir. Thank you so much, Rashmi. Thank you. God bless. Thank you, sir. So that was ಇವತ್ತಿನ ಎಪಿಸೋಡ್ ವಿತ್ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ಹೇಮಂತ್ ಕೆ ಕಲ್ಯಾಣ್. ನಮ್ಮ ಈ ಕಾನ್ವರ್ಸೇಷನ್ನ ಯಾವ ಭಾಗ ನಿಮಗೆ ಇಷ್ಟ ಆಯಿತು? Yes, do let us know comment sectionally, and if you have liked any bit of our conversation, do like the video, share it with people, and nim guest recommendation kuda tilsi. Until next time, leaving you with this thought today, with a famous saying athwa rules of the book Ikigai. Life alli 4 ಮಾಡಬೇಕಂತೆ. ಒಂದು, do what you love, do what you are good at. ಮೂರನೇದು, do what the world needs, and ನಾಲ್ಕನೇದು, do what you can be paid for. So when you're figuring these 4 tick of the box list anta andre, you're at least like I think 60-70% there in life anta ansate. So on this note, ಯೋಚನೆ ಮಾಡಿ, ರಿಫ್ಲೆಕ್ಟ್ ಮಾಡಿ, ಆ್ಯಂಡ್ ಇದನ್ನು ನಿಮ್ಮ ಲೈಫಿಗೆ ಇಲ್ಲಿ ಕೇಳಿ ಇಲ್ಲಿ ಬಿಡದೆ ಅಪ್ಲೈ ಮಾಡಿ. Until the next episode, ನಾನು ನಿಮ್ಮ Rapid Rashmi signing out of today's episode. Continue to stay curious in life too. Thank you. Sir, I forgot to give the pillow. Nodi. Dog, this is a pillow for you. This is a music pillow. Music pillow? Yes, you can connect your phone. Thank you. Thank you so much, Rashmi. Pleasure, sir.